ಹೆಲೋ ಗಾಯ್ಸ್, ನೀವು ಮುಂದಿನ 1 ಗಂಟೆ ಈ ವಿಡಿಯೋ ಮೇಲೆ ಸ್ಪೆಂಡ್ ಮಾಡಿದ್ರೆ ಕಂಪ್ಲೀಟ್ MS Word 2007 ಕಲಿಬಹುದು. ಯಾಕೆಂದ್ರೆ ನಾನು ಈ 1 ಅವರ್ ನಲ್ಲಿ MS Word ನಲ್ಲಿರುವಂತಹ ಕಂಪ್ಲೀಟ್ ಆಪ್ಷನ್ಸ್ ಹಾಗೂ ಸೆಟ್ಟಿಂಗ್ಸ್ ನ ಹೇಳ್ಕೊಡ್ತಾ ಇದ್ದೀನಿ. ಹೇಗೆ MS Word ನಲ್ಲಿ ನಾವು ಡಾಕ್ಯುಮೆಂಟ್ಸ್ ನ ಕ್ರಿಯೇಟ್ ಮಾಡಬಹುದು, ಇಲ್ಲಿರುವಂತಹ ಆಪ್ಷನ್ಸ್ ನ ಹೇಗೆ ಯೂಸ್ ಮಾಡ್ಕೋಬಹುದು ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಯಾಕೆಂದ್ರೆ ಈ ಹಿಂದೆ ನಾನು ಅಪ್ಲೋಡ್ ಮಾಡಿದಂತ ವಿಡಿಯೋಸ್ ನ ಸಮ್ ರೀಸನ್ಸ್ ಇಂದ ತೆಗಿಬೇಕಾಯ್ತು. ಆದ್ರಿಂದ ನಾನೇನ್ ಮಾಡ್ತಾ ಇದ್ದೀನಿ, ಈ 1 ಅವರ್ ನಲ್ಲಿ ಕಂಪ್ಲೀಟ್ MS Word ನ ಕವರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನೋಡಾದ್ಮೇಲೆ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ MS Word ನಲ್ಲಿ ನೀವು ಏನ್ ಬೇಕಿದ್ರೂ ಮಾಡಬಹುದು. ಸೊ MS Word ನಲ್ಲಿರುವಂತ ಎಲ್ಲಾ ಪಾಸಿಬಿಲಿಟೀಸ್ ನಾನು ಹೇಳ್ಕೊಡ್ತೀನಿ. ಹೇಗೆ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡೋದು, ಲೆಟರ್ಸ್ ಕ್ರಿಯೇಟ್ ಮಾಡೋದು, ಟೈಮ್ ಟೇಬಲ್ ಎಟ್ಸೆಟ್ರಾ ಏನೇನಿದೆ ಎಲ್ಲದನ್ನು ಕಲಿಬಹುದು ಶಾರ್ಟ್ ಕಟ್ ಕೀಸ್ ಜೊತೆಗೆ. ಸೊ ಈ 1 ಅವರ್ ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡ್ತಾ ಇರಿ ಹಾಗೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನೀವು ಮೊಬೈಲ್ ನಲ್ಲಿ ವಿಡಿಯೋ ವಾಚ್ ಮಾಡ್ತಾ ಇದ್ರೆ ಚಾನಲ್ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನನ್ನ ಮುಂದಿನ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಸ್ ಅಂಡ್ ಅಪ್ಡೇಟ್ಸ್ ನಿಮಗೆ ಸಿಗ್ತಾ ಇರುತ್ತೆ. ಹಾಗೂ ಡೆಸ್ಕ್ಟಾಪ್ ನಲ್ಲಿ ನೋಡ್ತಿದ್ರೆ ವಿಡಿಯೋ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ. ನಿಮ್ಗೆ ಇಮೇಲ್ಸ್ ಮುಖಾಂತರ ನನ್ನ ಹೊಸ ವಿಡಿಯೋಸ್ ನ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ. ಸೊ ಹಾಗಿದ್ರೆ ಇವತ್ತಿನ ಕ್ಲಾಸ್ ನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನೀವು ಮೈಕ್ರೋಸಾಫ್ಟ್ ವರ್ಡ್ ನ ಫಸ್ಟ್ ಟೈಮ್ ಓಪನ್ ಮಾಡಿದಾಗ ಸ್ಕ್ರೀನ್ ಈ ರೀತಿ ಕಾಣಿಸುತ್ತೆ. ಸೊ ನಾನು ಮೈಕ್ರೋಸಾಫ್ಟ್ ವರ್ಡ್ 2007 ವರ್ಷನ್ ನ ಹೇಳ್ಕೊಡ್ತಾ ಇದ್ದೀನಿ. ಸೊ ನೀವು ಇದನ್ನ ಏನಾದ್ರೂ ಕಲ್ತ್ರೆ ಮುಂದಿನ ವರ್ಷನ್ ಗಳಾದಂತ ಮೈಕ್ರೋಸಾಫ್ಟ್ ವರ್ಡ್ 2010, 2013 ಅಂಡ್ 2016 ಕೂಡ ನಿಮ್ಗೆ 90% ಈಸಿ ಆಗುತ್ತೆ. ಇದನ್ನ ನೀವು ಚೆನ್ನಾಗಿ ಕಲ್ತ್ ಬಿಡಿ. ಅಲ್ಲಿ ಮುಂದೆ ಬರುವಂತ ಯಾವುದೇ ವರ್ಷನ್ ಬೇಕಿದ್ರು ಅಥವಾ ಹಳೆಯ ವರ್ಷನ್ ಬೇಕಿದ್ರು ನೀವು ಈಸಿಯಾಗಿ ಯೂಸ್ ಮಾಡಬಹುದು. ಓಕೆ, ಸೊ ಫಸ್ಟ್ ನಾನು ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಟಾಪ್ ಅಲ್ಲಿ ಇರುವಂತಹ ಒಂದು ರೆಡ್ ಕಲರ್ ಬಾರ್ ನ ನಾವು ಟೈಟಲ್ ಬಾರ್ ಅಂತ ಕರಿತೀವಿ. ನಾರ್ಮಲ್ ಆಗಿ ನಿಮ್ಗೆ ರೆಡ್ ಕಲರ್ ಅಲ್ಲಿ ಕಾಣದೇ ಇರಬಹುದು. ಓಕೆ, ಸೊ ಇಲ್ಲಿ ನಿಮ್ಗೆ ಡಾಕ್ಯುಮೆಂಟ್ 1 ಮೈಕ್ರೋಸಾಫ್ಟ್ ವರ್ಡ್ ಅಂತ ಯಾವಾಗಲೂ ತೋರಿಸ್ತಾ ಇರುತ್ತೆ. ನೀವು ಫಸ್ಟ್ ಟೈಮ್ ಓಪನ್ ಮಾಡಿದಾಗ ನೀವು ಫೈಲ್ ನ ಸೇವ್ ಮಾಡಿದ್ರೆ, ನೀವು ಸೇವ್ ಮಾಡೋ ಟೈಮ್ ಅಲ್ಲಿ ಯಾವ ಹೆಸರು ಕೊಡ್ತೀರಾ ಆ ಒಂದು ನೇಮ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದರಿಂದ ಇದನ್ನ ಟೈಟಲ್ ಬಾರ್ ಅಂತ ಕರಿತೀವಿ. ಕಾಣಿಸ್ತಿದೆಯಾ? ಡಾಕ್ಯುಮೆಂಟ್ 1 ಅಂತ. ಇದು ಈ ಒಂದು ಡಾಕ್ಯುಮೆಂಟ್ ಗೆ ಕೊಟ್ಟಿರುವಂತಹ ನೇಮ್. ನೀವು ಇನ್ನು ಯಾವುದೇ ಹೆಸರು ಈ ಡಾಕ್ಯುಮೆಂಟ್ ಗೆ ಕೊಟ್ಟಿಲ್ಲ, ಆದ್ರಿಂದ ಬೈ ಡಿಫಾಲ್ಟ್ MS Word ಡಾಕ್ಯುಮೆಂಟ್ 1 ಅಂತ ತಗೊಳುತ್ತೆ. ರೈಟ್? ಯಾಕೆಂದ್ರೆ ನಾವು ಮೈಕ್ರೋಸಾಫ್ಟ್ ವರ್ಡ್ ಅಲ್ಲಿ ಕ್ರಿಯೇಟ್ ಮಾಡೋ ಫೈಲ್ಸ್ ಗೆ ಡಾಕ್ಯುಮೆಂಟ್ಸ್ ಅಂತ ಕರಿತೀವಿ. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ನಿಮ್ಗೆ ಎಕ್ಸಾಮ್ಸ್ ಗಳಲ್ಲಿ ಕೇಳ್ತಿರ್ತಾರೆ. ಮೈಕ್ರೋಸಾಫ್ಟ್ ವರ್ಡ್ ನಲ್ಲಿ ಕ್ರಿಯೇಟ್ ಮಾಡುವಂತಹ ಫೈಲ್ಸ್ ಗೆ ಡಾಕ್ಯುಮೆಂಟ್ಸ್ ಅಂತ ಕರಿತೀವಿ. ಆದ್ರಿಂದ ಇದಕ್ಕೆ ಡಾಕ್ಯುಮೆಂಟ್ 1 ಅಂತ ಕೊಟ್ಟಿದ್ದಾರೆ. ನೀವು ಸೇವ್ ಮಾಡೋ ಟೈಮ್ ಅಲ್ಲಿ ನಿಮಗೆ ಬೇಕಾದಂತ ಹೆಸರನ್ನ ಕೊಡಬಹುದು. ರೈಟ್, ಇದು ಟೈಟಲ್ ಬಾರ್ ನ ರೈಟ್ ಸೈಡ್ ಅಲ್ಲಿ ಇರುವಂತಹ ಬಟನ್ಸ್ ನ ಕಂಟ್ರೋಲ್ ಬಟನ್ಸ್ ಅಂತೀವಿ. ಇದರಿಂದ ಮಿನಿಮೈಸ್ ಮಾಡಬಹುದು. ಸೊ ಇಲ್ಲಿ ಕ್ರಾಸ್ ಬಟನ್ ಇದೆ. ಕ್ರಾಸ್ ಬಟನ್ ನ ಕ್ಲಿಕ್ ಮಾಡಿದ್ರೆ ವಿಂಡೋ ಕ್ಲೋಸ್ ಆಗುತ್ತೆ. ಮಧ್ಯದಲ್ಲಿರುವ ಬಟನ್ ನ ಕ್ಲಿಕ್ ಮಾಡಿದ್ರೆ ವಿಂಡೋ ರೀಸ್ಟೋರ್ ಆಗುತ್ತೆ, ಅಂದ್ರೆ ಟಾಸ್ಕ್ ಬಾರ್ ನಲ್ಲಿ ಸ್ಟೋರ್ ಆಗುತ್ತೆ. ರೈಟ್, ಸೊ ಅದರ ಕೆಳಗಡೆ ಇರುವಂತಹ ಈ ಒಂದು ಏರಿಯಾನ ನಾವು ರಿಬ್ಬನ್ ಅಂತ ಕರಿತೀವಿ. ಕಾಣಿಸ್ತಿದ್ಯಾ? ಇಲ್ಲಿ ತುಂಬಾ ಗ್ರಾಫಿಕಲ್ ಐಕಾನ್ಸ್ ಇದೆ. ಇದನ್ನ ಯೂಸ್ ಮಾಡಿಕೊಂಡು ನಾವು MS Word ನಲ್ಲಿ ತುಂಬಾ ರೀತಿಯಾದಂತಹ ಫಾರ್ಮ್ಯಾಟಿಂಗ್ಸ್ ನ ಮಾಡ್ತಾ ಹೋಗ್ತೀವಿ. ರೈಟ್, ಈ ಒಂದು ಏರಿಯಾನ ರಿಬ್ಬನ್ ಅಂತ ಕರಿತೀವಿ. ಇದರಲ್ಲಿ ಹೋಮ್ ಇರುತ್ತೆ, ಇನ್ಸರ್ಟ್, ಪೇಜ್ ಲೇಔಟ್ ಅಂತ ತುಂಬಾ ಟ್ಯಾಬ್ಸ್ ಗಳಿರುತ್ತೆ. ರೈಟ್, ಇವನ್ನ ನಾವು ಟ್ಯಾಬ್ಸ್ ಅಂತ ಕರಿತೀವಿ. ಪೇಜ್ ಲೇಔಟ್, ರೆಫರೆನ್ಸ್, ಮೇಲಿಂಗ್ಸ್, ರಿವ್ಯೂ, ವ್ಯೂ ಅನ್ನುವ ಟ್ಯಾಬ್ ಗಳು ನಮ್ಗೆ ನೋಡೋದಕ್ಕೆ ಸಿಗುತ್ತೆ. ಎಲ್ಲಾ ಟ್ಯಾಬ್ಸ್ ಗಳಲ್ಲೂ ರಿಲೇಟೆಡ್ ಆಪ್ಷನ್ಸ್ ನ ಕಮೆಂಟ್ಸ್ ನ ಗ್ರೂಪ್ ಮಾಡಿ ಇಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಹೋಮ್ ಅಂತ ತಗೊಂಡ್ರೆ, ಹೋಮ್ ನಲ್ಲಿ ಇರುವಂತಹ ಆಪ್ಷನ್ ಗಳು ಎಡಿಟಿಂಗ್ ಮಾಡೋ ಟೈಮ್ ಅಲ್ಲಿ, ಟೈಪಿಂಗ್ ಮಾಡೋ ಟೈಮ್ ನಲ್ಲಿ ಯೂಸ್ ಆಗುತ್ತೆ. ರೈಟ್, ಇದು ತುಂಬಾ ಜನ ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡುವಂತ ಆಪ್ಷನ್ ಗಳು. ಎವ್ರಿ ಟೈಮ್ ಎಲ್ಲರೂ ಯೂಸ್ ಮಾಡೇ ಮಾಡ್ತಾರೆ. ಅಂದ್ರೆ ಹೋಮ್ ನಲ್ಲಿ ಬೇಸಿಕ್ MS Word ಗೆ ನೀಡ್ ಇರುವಂತಹ ಆಪ್ಷನ್ ಗಳು ಇಲ್ಲಿ ಇರುತ್ತೆ. ಇದರಿಂದ ನಾವು ಫಾಂಟ್ ರಿಲೇಟೆಡ್ ಸೆಟ್ಟಿಂಗ್ ಮಾಡಬಹುದು, ಪ್ಯಾರಾಗ್ರಾಫ್ ರಿಲೇಟೆಡ್, ರೈಟ್, ಫಾಂಟ್ ಕಲರ್, ಬ್ಯಾಕ್ ಗ್ರೌಂಡ್ ಕಲರ್, ನಂಬರಿಂಗ್, ಬುಲೆಟ್ಸ್, ಫೈಂಡ್ ಮಾಡೋದು, ಸರ್ಚ್ ಮಾಡೋದು, ಕಟ್, ಕಾಪಿ, ಪೇಸ್ಟ್, ಆ ರೀತಿಯಾದಂತಹ ಬೇಸಿಕ್ ನೀಡ್ಸ್ ಏನಿದೆ ಅಂತ ಸೆಟ್ಟಿಂಗ್ಸ್ ಗಳು ಈ ಹೋಮ್ ಟ್ಯಾಬ್ ನಲ್ಲಿ ನೋಡೋದು ಸಿಗುತ್ತೆ. ಇನ್ಸರ್ಟ್ ನಲ್ಲಿ ಹೋದ್ರೆ ನಾವು ಡಾಕ್ಯುಮೆಂಟ್ ಗೆ ಏನೇನೆಲ್ಲ ಇನ್ಸರ್ಟ್ ಮಾಡಬಹುದು, ಡಾಕ್ಯುಮೆಂಟ್ಸ್ ನಲ್ಲಿ ನಾವು ಯಾವ್ಯಾವ ಎಲಿಮೆಂಟ್ಸ್ ನೆಲ್ಲ ಹಾಕಬಹುದು, ಫೋಟೋಸ್ ಹಾಕಬಹುದು, ಹೆಡರ್ಸ್, ಫುಟರ್ಸ್ ಹಾಕಬಹುದು, ಚಾರ್ಟ್ ಹಾಕಬಹುದು, ಶೇಪ್, ಈ ರೀತಿ ಇನ್ಸರ್ಟ್ ಮಾಡಬಹುದಾದಂತಹ ಕಮಾಂಡ್ಸ್ ಗಳು, ಆಪ್ಷನ್ ಗಳೆಲ್ಲ ನಮ್ಗೆ ಇನ್ಸರ್ಟ್ ಟ್ಯಾಬ್ ನಲ್ಲಿ ಸಿಗುತ್ತೆ. ಪೇಜ್ ಲೇಔಟ್ ಟ್ಯಾಬ್ ಗೆ ಹೋದ್ರೆ ಪೇಜ್ ಗೆ ರಿಲೇಟೆಡ್ ಪೇಜ್ ನ ಸೆಟ್ಟಿಂಗ್ಸ್, ಸೈಜ್ ಸೆಟ್ಟಿಂಗ್ಸ್ ಆಗಿರ್ಬೋದು, ಮಾರ್ಜಿನ್ ಸೆಟ್ಟಿಂಗ್ಸ್ ಆಗಿರ್ಬೋದು, ಬ್ಯಾಕ್ ಗ್ರೌಂಡ್, ಮಾರ್ಜಿನ್ಸ್, ಸ್ಪೇಸಿಂಗ್, ಇಂಡೆಂಟ್, ಈ ರೀತಿ ಒಂದು ಡಾಕ್ಯುಮೆಂಟ್ ನಲ್ಲಿರುವ ಪೇಜ್ ಗಳಿಗೆ ರಿಲೇಟೆಡ್ ಆದಂತಹ ಕಮಾಂಡ್ಸ್ ಗಳು ಇಲ್ಲಿ ಸಿಗುತ್ತೆ. ಇದರಿಂದ ನೀವು ಮೈಕ್ರೋಸಾಫ್ಟ್ ವರ್ಡ್ ನಲ್ಲಿ ಇನ್ನು ಎಫೆಕ್ಟಿವ್ ಆಗಿ ವರ್ಕ್ ಮಾಡಬಹುದು, ಇನ್ನು ಪ್ರೊಫೆಷನಲ್ ಆಗಿ ವರ್ಕ್ ಮಾಡಬಹುದು.
ರೆಫರೆನ್ಸಸ್ ಅಂತ ನೀವು ರೆಫರೆನ್ಸಸ್ ಟ್ಯಾಬ್ ನ ಓಪನ್ ಮಾಡಿದ್ರೆ ಇದು ಸ್ವಲ್ಪ ಹೈ ಲೆವೆಲ್ ಟಾಸ್ಕ್ ನ ನಾವಿಲ್ಲಿ ನಿಭಾಯಿಸ್ತೀವಿ. ಅಂದ್ರೆ ಡಾಕ್ಯುಮೆಂಟೇಶನ್ ಎಲ್ಲ ಮುಗಿದ ನಂತರ ನಾವು ರೆಫರೆನ್ಸಸ್ ಟ್ಯಾಬ್ ನ ಯೂಸ್ ಮಾಡ್ಕೊಳ್ತೀವಿ. ಇದರಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ರೀಡರ್ಸ್ ಗೆ ಬೇಕಾದಂತಹ ಆಪ್ಷನ್ಸ್ ಗಳನ್ನ ಹಾಕ್ತಿವಿ. ರೀಡರ್ಸ್ ಅಂದ್ರೆ ಈ ಡಾಕ್ಯುಮೆಂಟ್ ಎಲ್ಲ ನಾವು ಟೈಪ್ ಮಾಡಿ ಮುಗಿಸಿದ ಮೇಲೆ ಬೇರೆಯವರಿಗೆ ಓದೋದಕ್ಕೆ ಕೊಡಬಹುದು ಅಥವಾ ಪ್ರಿಂಟ್ ಮಾಡಬಹುದು. ಸೊ ಅವರು ಓದೋ ಟೈಮ್ ಅಲ್ಲಿ ಹೆಲ್ಪ್ ಆಗುವಂತಹ ಸ್ವಲ್ಪ ಎಲಿಮೆಂಟ್ಸ್ ಗಳನ್ನ ನಾವು ಇನ್ಸರ್ಟ್ ಮಾಡ್ತೀವಿ. ನಾನು ಮುಂದೆ ನಿಮ್ಗೆ ಹೇಳ್ಕೊಡ್ತೀನಿ ಅದನ್ನ. ಮೇಲಿಂಗ್ಸ್ ಟ್ಯಾಬ್ ಓಪನ್ ಮಾಡಿದ್ರೆ ಈ ಡಾಕ್ಯುಮೆಂಟ್ ನ ನೀವು ಹೇಗೆಲ್ಲ ಮೇಲಿಂಗ್ಸ್ ನಲ್ಲಿ ಉಪಯೋಗಿಸಬಹುದು, ಹೇಗೆ ಮೇಲ್ ಮಾಡಬಹುದು, ಮೇಲ್ಸ್ ಗೆ ರಿಲೇಟೆಡ್ ಆದಂತಹ ಎಲಿಮೆಂಟ್ಸ್ ನ ಹೇಗೆ ಇನ್ಸರ್ಟ್ ಮಾಡಬಹುದು ಅನ್ನುವ ಸೆಟ್ಟಿಂಗ್ಸ್ ಗಳಲ್ಲಿ ಸಿಗುತ್ತೆ. ರಿವ್ಯೂ ಅಂದ್ರೆ ಇದು ಕೂಡ ಡಾಕ್ಯುಮೆಂಟ್ ನ ಟೈಪ್ ಆದ ನಂತರ ನಾವು ಉಪಯೋಗಿಸುವಂತಹ ಟ್ಯಾಬ್. ಇದರಲ್ಲಿ ನಮಗೆ ಸಿಗುತ್ತೆ ಸ್ಪೆಲ್ಲಿಂಗ್ಸ್ ನ ಚೆಕ್ ಮಾಡೋದಿಕ್ಕೆ, ಲ್ಯಾಂಗ್ವೇಜ್ ಕನ್ವರ್ಷನ್ ಮಾಡೋದಿಕ್ಕೆ, ಕಾಮೆಂಟ್ಸ್ ನ ಆಡ್ ಮಾಡೋದಿಕ್ಕೆ. ಇದು ಒಂಥರ ಫೈನಲ್ ರಿಸಲ್ಟ್ ಇದ್ದಾಗೆ. ನಮ್ಮ ಡಾಕ್ಯುಮೆಂಟ್ ನ ಕೊನೆಯಲ್ಲಿ ನಾವು ಮಾಡಬೇಕಾದಂತ ಕೆಲಸಗಳನ್ನ ನಾನು ಇಲ್ಲಿ ತೋರಿಸ್ಕೊಡ್ತೀನಿ ನಿಮ್ಗೆ ಮುಂದೆ. ನೆಕ್ಸ್ಟ್ ವ್ಯೂ ಟ್ಯಾಬ್ ನಲ್ಲಿ ಬಂದ್ರೆ ನಾವು ಡಾಕ್ಯುಮೆಂಟ್ ನ ವ್ಯೂ ಗಳನ್ನ ಚೇಂಜ್ ಮಾಡಬಹುದು. ನಾವು ಡಾಕ್ಯುಮೆಂಟ್ ನ ಯಾವ ರೀತಿ ನೋಡ್ತೀವಿ, ಓಕೆ, ನಮಗೆ ಡಾಕ್ಯುಮೆಂಟ್ ಅಲ್ಲಿ ಏನೇನು ಇಟ್ಕೋಬೇಕು, ಏನೇನು ತೆಗಿಬೇಕು ಅನ್ನುವಂತಹ ವಿಂಡೋಗೆ ರಿಲೇಟೆಡ್ ಆದಂತಹ ಸೆಟ್ಟಿಂಗ್ಸ್ ಗಳು ವ್ಯೂ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ರೈಟ್, ಫೈಲ್ ಅನ್ನುವ ಒಂದು ಕಮಾಂಡ್ ಇದೆ. ಇದನ್ನ ಕ್ಲಿಕ್ ಮಾಡಿದ್ರೆ ಒಂದು ಮೆನು ಓಪನ್ ಆಗುತ್ತೆ. ಅಂದ್ರೆ ಈ ಮೈಕ್ರೋಸಾಫ್ಟ್ ಫೈಲ್ ಗೆ ರಿಲೇಟೆಡ್ ಆಪ್ಷನ್ ಗಳು ಇಲ್ಲಿರುತ್ತೆ. ನೀವು ಫೈಲ್ ನ ಎಲ್ಲಿ ಸೇವ್ ಮಾಡ್ತೀರಾ, ಯಾವ ಹೆಸರಿಂದ ಸೇವ್ ಮಾಡ್ತೀರಾ, ಫೈಲ್ ಅಲ್ಲಿ ಫೈಲ್ ನ ಟೈಪ್ ಮಾಡಿದವ್ರು ಯಾರು, ಯಾವಾಗ ಟೈಪ್ ಮಾಡಿದ್ರು ನೋಡಿ. ಸೊ ಫೈಲ್ ರಿಲೇಟೆಡ್ ಪ್ರಿಂಟಿಂಗ್ ಆಪ್ಷನ್ ಗಳಿಗೆ ಸಂಬಂಧಿಸಿದಂತಹ ಕಮಾಂಡ್ ಗಳು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ರೈಟ್, ಅಂಡ್ ಇಲ್ಲಿ ವೈಟ್ ಕಲರ್ ನಲ್ಲಿ ಕಾಣುತ್ತಿರುವಂತಹ ಪೇಜ್ ಏನಿದೆ, ಸೊ ನೋಡಿ ಇಲ್ಲಿ ಸ್ಪ್ಲಿಟ್ ಆಗಿದೆ, ಇಲ್ಲಿಂದ ಸೆಕೆಂಡ್ ಪೇಜ್ ಇದೆ. ರೈಟ್, ಇದು ನಮಗೆ ಟೈಪಿಂಗ್ ಮಾಡುವಂತಹ ಏರಿಯಾ. ನಾವು ಇದ್ರಲ್ಲೇ ಟೈಪ್ ಮಾಡ್ತೀವಿ. ಪ್ರಿಂಟ್ ಕೊಟ್ಟಾಗ ಇದ್ರ ಒಳಗಡೆ ಏನ್ ಟೈಪ್ ಆಗಿದೆ ಅಷ್ಟು ಮಾತ್ರ ಪ್ರಿಂಟ್ ಆಗುತ್ತೆ. ಸೊ ಸಮ್ ವಾಟ್ ನೀವು MS ವರ್ಡ್ ನ ಹಳೆ ವರ್ಷನ್ ಗಳಲ್ಲಿ ಓಪನ್ ಮಾಡಿದ್ರೆ ಅಥವಾ ನೀವು 2007 ಓಪನ್ ಮಾಡಿದ್ರೆ ನಿಮ್ಗೆ ಈ ರೀತಿ ನೋಡೋದಿಕ್ ಸಿಗುತ್ತೆ ಸಮ್ ವಾಟ್ ಅಲ್ವಾ. ಫುಲ್ ಸ್ಕ್ರೀನ್ ಅಲ್ಲಿ ನಿಮ್ಗೆ ವೈಟ್ ಕಲರ್ ಸ್ಪೇಸ್ ಕಾಣಿಸ್ತಿದೆ, ಎಷ್ಟು ಪೇಜ್ ಇದೆ ಅಂತ ಕಾಣಿಸೋದಿಲ್ಲ. ಯಾಕೆ ಅಂದ್ರೆ ವಿಂಡೋ ಕೆಳಗಡೆ ರೈಟ್ ಸೈಡ್ ನಲ್ಲಿ ಡಾಕ್ಯುಮೆಂಟ್ ವ್ಯೂಸ್ ಅಂತ ಇದೆ ನೋಡಿ ಇಲ್ಲಿ. ಸೊ ಫಸ್ಟ್ ಐಕಾನ್ ನ ಕ್ಲಿಕ್ ಮಾಡಿದ್ರೆ ಪ್ರಿಂಟ್ ಲೇಔಟ್ ಓಪನ್ ಆಗುತ್ತೆ. ಇದು ಪ್ರಿಂಟ್ ಲೇಔಟ್ ಅಂದ್ರೆ ಪ್ರಿಂಟಿಂಗ್ ಗೆ ನಾವು ಕಳಿಸ್ಬೇಕು ಅಂದಾಗ ನಾವು ಇದ್ರಲ್ಲೇ ಟೈಪ್ ಮಾಡಬೇಕು. ನಾರ್ಮಲ್ ಆಗಿ ನೀವು ಮೈಕ್ರೋಸಾಫ್ಟ್ ವರ್ಡ್ ನಲ್ಲಿ ಟೈಪಿಂಗ್ ಮಾಡ್ತಿದ್ದೀರಾ ಅಂದ್ರೆ ಈ ರೀತಿಯಾಗಿ ಪೂರ್ತಿ ಪೇಜ್ ಡಿಸ್ಪ್ಲೇ ಆಗ್ತಿದೆ ಅನ್ನೋದನ್ನ ಚೆಕ್ ಮಾಡಿ. ಸಪೋಸ್ ನೀವು ಲಾಸ್ಟ್ ಐಕಾನ್ ನ ಕ್ಲಿಕ್ ಮಾಡಿಟ್ಟಿದ್ರೆ ನಿಮಗೆ ಗೊತ್ತಿಲ್ಲದ ಹಾಗೆ ಅಥವಾ ಯಾರಾದ್ರೂ ಕ್ಲಿಕ್ ಮಾಡಿದ್ರೆ ಪೇಜ್ ಈ ರೀತಿಯಾಗಿ ಪೂರ್ತಿಯಾಗಿ ಕಾಣುತ್ತೆ. ರೈಟ್, ಇದನ್ನ ನಾವು ಡ್ರಾಫ್ಟ್ ಅಂತ ಕರಿತೀವಿ. ಡ್ರಾಫ್ಟ್ ಅಂದ್ರೆ ಇದು ಒಂಥರ ದೊಡ್ಡ ಟೈಪಿಂಗ್ ಏರಿಯಾ ಇದ್ದ ಹಾಗೆ. ಇದ್ರಲ್ಲಿ ನೀವು ಟೈಪ್ ಮಾಡಿ ಇಟ್ಟಂತಹ ಟೆಕ್ಸ್ಟ್ ಜಸ್ಟ್ ಫಾರ್ ರೀಡಿಂಗ್ ಪರ್ಪಸ್ ಇರುತ್ತೆ ಅಥವಾ ನಿಮ್ಮ ರೆಫರೆನ್ಸ್ ಪರ್ಪಸ್ ಇರುತ್ತೆ. ನೀವು ನೋಟ್ಸ್ ನ ಕಲೆಕ್ಟ್ ಮಾಡ್ಬೇಕಂದ್ರೆ ಇದೇ ರೀತಿ ಯೂಸ್ ಮಾಡ್ಕೊಳ್ಳಿ. ಬಟ್ ಇದರಿಂದ ನೀವು ಟೈಪಿಂಗ್ ಮಾಡಿದ್ರೆ ನಿಮ್ಗೆ ನೀವು ಅನ್ಕೊಂಡಿರೋ ತರ ಪ್ರಿಂಟ್ ಮಾಡೋದಿಕ್ ಆಗೋದಿಲ್ಲ. ನೀವು ಇದ್ರಲ್ಲಿ ಮುಂದೆ ಟೈಪ್ ಮಾಡಿ ಪ್ರಿಂಟ್ ಮಾಡಕ್ ಹೋದ್ರೆ ಪೇಜ್ ಅಲ್ಲಿ ಅಲೈನ್ಮೆಂಟ್ ಇರೋದಿಲ್ಲ, ಮಾರ್ಜಿನ್ ಸೆಟ್ ಮಾಡಕ್ ಆಗೋದಿಲ್ಲ. ಆದ್ರಿಂದ ನೀವು ಮೊದಲ ಐಕಾನ್ ನ ಕ್ಲಿಕ್ ಮಾಡಿ ಇಲ್ಲಿ. ಸೊ ಈ ರೀತಿ ಇದ್ರೆ ಏನು ಕ್ಲಿಕ್ ಮಾಡೋ ಅವಶ್ಯಕತೆ ಇಲ್ಲ. ನಾನೇನ್ ಹೇಳ್ತೀನಿ ಅಂದ್ರೆ ನೀವು ಟೈಪ್ ಮಾಡೋಕ್ಕಿಂತ ಮುಂಚೆ ಪೇಜ್ ಈ ರೀತಿ ಇದೆಯಾ ಅನ್ನೋದನ್ನ ಚೆಕ್ ಮಾಡಿ. ರೈಟ್, ಟಾಪ್ ಅಲ್ಲಿ ಇಲ್ಲಿ ನೋಡಿ ರೂಲರ್ ಇದೆ, ಇದನ್ನ ರೂಲರ್ ಅಂತ ಕರಿತೀವಿ. ಸೊ ರೂಲರ್ ಟಾಪ್ ಅಲ್ಲೂ ಕೂಡ ಇರುತ್ತೆ ಅಂಡ್ ಲೆಫ್ಟ್ ಸೈಡ್ ನಲ್ಲೂ ಕೂಡ ಇರುತ್ತೆ. ಇದರಿಂದ ನಾವು ಮಾರ್ಜಿನ್ ಸೆಟ್ ಮಾಡಬಹುದು, ಇಂಡೆಂಟ್ಸ್ ಸೆಟ್ ಮಾಡಬಹುದು. ಇದನ್ನ ನಾನು ಮುಂದೆ ಹೋಗ್ತಾ ಹೋಗ್ತಾ ಹೇಳ್ಕೊಡ್ತೀನಿ. ಅಂಡ್ ಇಲ್ಲಿ ರೈಟ್ ಸೈಡ್ ನಲ್ಲಿ ಸ್ಕ್ರೋಲ್ ಬಾರ್ ಇರುತ್ತೆ, ಕಾಣಿಸ್ತಿದೆಯಾ ಸ್ಕ್ರೋಲ್ ಬಾರ್. ಹೇಗೆ ನಾನು ಅದನ್ನ ವಿಂಡೋನ ಸ್ಕ್ರೋಲ್ ಮಾಡ್ತಾ ಇದೀನಿ ನೋಡಿ. ಸೊ ಸ್ಕ್ರೋಲ್ ಬಾರ್ ಇಂದ ಒಂದು ಪೇಜ್ ನ ನಾವು ವಿಂಡೋದಲ್ಲಿ ಕಾಣದೇ ಇರುವಂತ ಪೇಜ್ ನ ಸ್ಕ್ರೋಲ್ ಮಾಡಿ ಪೂರ್ತಿಯಾಗಿ ನೋಡಬಹುದು. ಮೇಲೆ ಏನಿದೆ, ಕೆಳಗೆ ಏನಿದೆ ಅನ್ನುವ ಒಂದು ಡೀಟೇಲ್ ಸಿಗುತ್ತೆ ನಮಗೆ ಇಲ್ಲಿ. ಅಂಡ್ ಇಲ್ಲಿ ಝೂಮ್ ಇನ್ ಝೂಮ್ ಔಟ್ ಇದೆ ನೋಡಿ, ಮೈನಸ್ ಸಿಂಬಲ್ ಇದೆ. ಇದನ್ನ ಕ್ಲಿಕ್ ಮಾಡ್ತಾ ಹೋದ್ರೆ ಪೇಜ್ ನ ಝೂಮ್ ಲೆವೆಲ್ ಕಡಿಮೆ ಆಗುತ್ತೆ. ಟೋಟಲ್ 2 ಪೇಜಸ್ ಇದೆ. ಅಂಡ್ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಪೇಜ್ ವ್ಯೂ ಇನ್ಕ್ರೀಸ್ ಆಗುತ್ತೆ, ಪೇಜ್ ದೊಡ್ಡದಾಗಿ ಕಾಣಿಸುತ್ತೆ. ರೈಟ್, ಸೊ ನಿಮ್ಗೆ ಹೇಗೆ ನಿಮ್ಮ ಕನ್ವೀನಿಯನ್ಸ್ ಪ್ರಕಾರ ನೀವು ಇದನ್ನ ಯೂಸ್ ಮಾಡಿ. ನಿಮ್ಗೆ ಚಿಕ್ಕದಾಗಿ ಇಟ್ಕೊಳ್ಳೋ ಹೋಗಿದ್ರೆ ಮೈನಸ್ ಮೇಲೆ ಕ್ಲಿಕ್ ಮಾಡಿ ಚಿಕ್ಕದಾಗಿ ಇಟ್ಕೊಳ್ಳಿ. ಪ್ಲಸ್ ಕ್ಲಿಕ್ ಮಾಡಿದ್ರೆ ಝೂಮ್ ಮಾತ್ರ ಚೇಂಜ್ ಆಗುತ್ತೆ. ಇದರಿಂದ ಫಾಂಟ್ ಏನು ಅಫೆಕ್ಟ್ ಆಗಲ್ಲ. ಫಾಂಟ್ ದೊಡ್ಡದಾಗುತ್ತಾ ಫಾಂಟ್ ಚಿಕ್ಕದಾಗುತ್ತೆ ಇಲ್ಲ. ನೀವು 12 ಇಟ್ಟಿದ್ರೆ ಫಾಂಟ್ 12 ಇರುತ್ತೆ, ಬಟ್ ದೊಡ್ಡದಾಗಿ ಕಾಣಿಸುತ್ತೆ. ಪ್ರಿಂಟ್ ಮಾಡಿದಾಗ ನಾರ್ಮಲ್ ಅಲ್ಲಿ ಪ್ರಿಂಟ್ ಆಗುತ್ತೆ. ರೈಟ್, 100% ಯಾವಾಗ್ಲೂ ನಾರ್ಮಲ್ ವ್ಯೂ ಇರುತ್ತೆ. ನೀವು ಇನ್ಕ್ರೀಸ್ ಮಾಡಿ ಕೂಡ ಟೈಪ್ ಮಾಡಬಹುದು. ಸೊ ನಾನು ನಿಮ್ಗೆ ತೋರ್ಸೋದಕ್ಕೋಸ್ಕರ, ಯಾಕೆಂದ್ರೆ ನೀವು ಮೊಬೈಲ್ ನಲ್ಲೂ ಕೂಡ ವಿಡಿಯೋ ವಾಚ್ ಮಾಡ್ತಾ ಇರಬಹುದು, ನಿಮ್ಗೆ ದೊಡ್ಡದಾಗಿ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ 150% ಗೆ ಇಟ್ಕೊಳ್ತೀನಿ. ಸೊ ನಿಮ್ಗೆ ದೊಡ್ಡದಾಗಿ ಕಾಣಿಸುತ್ತೆ, ಬಟ್ ಪ್ರಿಂಟ್ ಮಾಡಿದ್ರೆ ಸೊ ಯಾವ ರೀತಿ ಪ್ರಿಂಟ್ ಆಗ್ಬೇಕು ನಾರ್ಮಲ್ ಸೆಟ್ಟಿಂಗ್ಸ್ ಜೊತೆಗೆ ಪ್ರಿಂಟ್ ಆಗುತ್ತೆ. ರೈಟ್, ಓಕೆ. ಅಂಡ್ ಇನ್ನ ಏನ್ ಉಳಿದಿದೆ, ನಾನು ಇಲ್ಲಿ ಇಂಟ್ರೊಡಕ್ಷನ್ ಕೊಡೋದು ಟಾಪ್ ಅಲ್ಲಿ ಮುಗಿದಿದೆ ಎಲ್ಲ. ಇಲ್ಲಿ ಬಾಟಮ್ ನಲ್ಲಿ ಒಂದು ಬಾರ್ ಕಾಣಿಸ್ತಿದೆ, ಇದನ್ನ ಸ್ಟೇಟಸ್ ಬಾರ್ ಅಂತ ಕರಿತೀವಿ. ಸ್ಟೇಟಸ್ ಬಾರ್ ಅಂದ್ರೆ ವಿಂಡೋಗೆ ರಿಲೇಟೆಡ್ ಸ್ಟೇಟಸ್ ಇನ್ಫಾರ್ಮೇಶನ್ ಇಲ್ಲಿ ತೋರಿಸ್ತಾ ಇರುತ್ತೆ. ವರ್ಡ್ಸ್ 0 ಅಂತಿದೆ ನೋಡಿ. 0 ವರ್ಡ್ಸ್ ಅಂದ್ರೆ ಅರ್ಥ ನಾವ್ ಇನ್ನು ಏನು ಟೈಪ್ ಮಾಡಿಲ್ಲ ಈ ಡಾಕ್ಯುಮೆಂಟ್ ನಲ್ಲಿ ಅಂತ. ಸಪೋಸ್ ನಾನೇನಾದ್ರೂ ಟೈಪ್ ಮಾಡಿದೆ ಅನ್ಕೊಳ್ಳಿ,
ಇಲ್ಲಿ ನೋಡಿ ಒಂದು ವರ್ಡ್ ನ ಟೈಪ್ ಮಾಡಿದೆ, ಅದರಿಂದ ವರ್ಡ್ಸ್ 1 ಅಂತ ತೋರಿಸ್ತಿದೆ ಇಲ್ಲಿ, ರೈಟ್. ಈ ರೀತಿ ನೀವು ಎಷ್ಟು ವರ್ಡ್ಸ್ ನ ಟೈಪ್ ಮಾಡ್ತೀರೋ ಆ ಇನ್ಫಾರ್ಮೇಶನ್ ಇಲ್ಲಿ ಸಿಗುತ್ತೆ. ಅಂಡ್ ಪೇಜ್ 1 ಆಫ್ 2 ಅಂತ ಇಲ್ಲಿ ಡಿಸ್ಪ್ಲೇ ಆಗಿದೆ. ಅಂದ್ರೆ ಅರ್ಥ 2 ಯಾಕೆ ಇಲ್ಲಿ ತೋರಿಸ್ತಿದೆ ಅಂದ್ರೆ ಈ ಡಾಕ್ಯುಮೆಂಟ್ ನಲ್ಲಿ 2 ಪೇಜಸ್ ಇದೆ ಅಂತ. ನೋಡಿದ್ರಲ್ಲ ಈಗ ತಾನೇ ನೀವು, ಇಲ್ಲಿ ನೋಡಿ 2 ಪೇಜಸ್ ಇದೆ, ಆದ್ರಿಂದ ಇಲ್ಲಿ 2 ಅಂತ ಇದೆ. 1 ಯಾಕೆ ಇದೆ ಅಂದ್ರೆ ನಾವು ಫಸ್ಟ್ ಪೇಜ್ ನಲ್ಲಿ ವರ್ಕ್ ಮಾಡ್ತಾ ಇದೀವಿ, ಆದ್ರಿಂದ ಇಲ್ಲಿ 1 ಅಂತ ತೋರಿಸ್ತಿದೆ. ಸಪೋಸ್ ನಾನು ಇಲ್ಲಿ ಸೆಕೆಂಡ್ ಪೇಜ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ ಟೈಪ್ ಮಾಡಕ್ ಹೋದ್ರೆ ಇಲ್ಲಿ ನೋಡಿ 2 ಆಫ್ 2 ಅಂತ ತೋರಿಸ್ತಿದೆ. ಅಂದ್ರೆ ಅರ್ಥ ಟೋಟಲ್ 2 ಪೇಜಸ್ ಇದೆ, ನಾವೀಗ ಕರೆಂಟ್ಲಿ ವರ್ಕ್ ಮಾಡ್ತಾ ಇರೋ ಪೇಜ್ ಸೆಕೆಂಡ್ ಪೇಜ್ ಅಂತ. ಸೊ ಇಲ್ಲಿ ತೋರಿಸ್ತಿರುವಂತ ಫಸ್ಟ್ ನಂಬರ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ? ಫಸ್ಟ್ ನಂಬರ್ ನಾವು ಓಪನ್ ಮಾಡಿ ಇಟ್ಕೊಂಡಿರುವ ಅಥವಾ ಕರೆಂಟ್ ಪೇಜ್ ಯಾವುದು ಅನ್ನುವ ಇನ್ಫಾರ್ಮೇಶನ್ ಹೇಳುತ್ತೆ. ಸೆಕೆಂಡ್ ನಂಬರ್ ಏನಿದೆ ಇದು ಟೋಟಲ್ ಎಷ್ಟು ಪೇಜಸ್ ಇದೆ ಅನ್ನುವ ಇನ್ಫಾರ್ಮೇಶನ್ ಹೇಳುತ್ತೆ. ಈಗ 3ನೇ ಪೇಜ್ ಬೇಕಾಯ್ತು, ಏನ್ ಮಾಡೋದು ಅಂದ್ರೆ ನೀವು ಯಾವ ಪೇಜ್ ನ ನಂತರ ಎಕ್ಸ್ಟ್ರಾ ಪೇಜ್ ನ ಹಾಕಕ್ ಹೋಗ್ತಿರೋ ಕೊನೆಯಲ್ಲಿ ಕರ್ಸರ್ ನ ಕ್ಲಿಕ್ ಮಾಡಿ. ನೀವು ಟೈಪಿಂಗ್ ಏನಾದ್ರು ಮಾಡಿದ್ರೆ ಟೈಪಿಂಗ್ ಟೆಕ್ಸ್ಟ್ ನ ಮಧ್ಯದಲ್ಲಿ ಕರ್ಸರ್ ಇಡಬೇಡಿ, ಕೊನೆಗೆ ಈ ತರ ಕರ್ಸರ್ ಇಡಿ ಪೂರ್ತಿ. ಅಥವಾ ನೀವು ಇಲ್ಲಿವರೆಗೂ ಟೈಪ್ ಮಾಡಿದ್ರೆ ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಕೀಬೋರ್ಡ್ ಇಂದ ಕಂಟ್ರೋಲ್ ಎಂಟರ್ ಪ್ರೆಸ್ ಮಾಡಿ, ಆಗ 3ನೇ ಪೇಜ್ ಬರುತ್ತೆ. ನೋಡಿ 3 ಆಫ್ 3 ಅಂತ ಇದೆ, ಅಂದ್ರೆ ನಾವು 3 ಪೇಜಸ್ ನ ಇನ್ಸರ್ಟ್ ಮಾಡಿದ್ವಿ. ಕೊನೆಗೆ ಇಲ್ಲಿ ನೀವು ಪೂರ್ತಿ ಟೆಕ್ಸ್ಟ್ ನ ಟೈಪ್ ಮಾಡಿದಿರಾ ಅಂದ್ರೆ ಕೊನೆಯ ಲೈನ್ ನ ಕೊನೆಯ ಪದದ ಎಂಡ್ ನಲ್ಲಿ ಕರ್ಸರ್ ನ ಕ್ಲಿಕ್ ಮಾಡಿ ಕಂಟ್ರೋಲ್ ಎಂಟರ್ ಪ್ರೆಸ್ ಮಾಡಿ. ಈ ರೀತಿಯಾಗಿ ಹೊಸದಾಗಿ ಪೇಜ್ ಇನ್ಸರ್ಟ್ ಆಗುತ್ತೆ. ಸಪೋಸ್ ತಿಳ್ಕೊಳ್ಳಿ ನಾನು ಇಲ್ಲಿ ಟೈಪ್ ಮಾಡಿದೆ ಇಂಡಿಯಾ ಅಂತ, ಇಲ್ಲಿ ಟೈಪ್ ಮಾಡಿದೆ ಕರ್ನಾಟಕ ಅಂತ. ಈಗ ನನಗೆ ಈ ಕರ್ನಾಟಕ ಅನ್ನೋ ಪೇಜ್ ಇದೆ, ಇಲ್ಲಿ ಇಂಡಿಯಾ ಅನ್ನೋ ಪೇಜ್ ಇದೆ, ಇವೆರಡರ ಮಧ್ಯದಲ್ಲಿ ಒಂದು ಪೇಜ್ ಬೇಕಾಯ್ತು ಅಂದ್ರೆ ಏನ್ ಮಾಡ್ಬೇಕು? ಈ ಪೇಜ್ ನ ನಂತರ ಬೇಕಲ್ವಾ, ಆದ್ರಿಂದ ಈ ಪೇಜ್ ನಲ್ಲಿ ಕೊನೆಯ ಲೈನ್ ನ ಕೊನೆಯ ವರ್ಡ್ ನ ಎಂಡ್ ನಲ್ಲಿ ನಾನು ಕರ್ಸರ್ ನ ಇಡಬೇಕು. ಈ ರೀತಿಯಾಗಿ ಸಪೋಸ್ ಇದೆ ಕೊನೆಯ ಪದ ಅಲ್ವಾ, ಅದರಿಂದ ನಾನು ಇಲ್ಲಿ ಇಡ್ತಿದ್ದೀನಿ. ಇಲ್ಲಿ ಕ್ಲಿಕ್ ಮಾಡಿ ಕಂಟ್ರೋಲ್ ಎಂಟರ್ ಪ್ರೆಸ್ ಮಾಡ್ಬೇಕು, ಆಗ ನೀವು ಹೊಸದಾಗಿ ಪೇಜ್ ನ ಎಲ್ಲಿ ಬೇಕೋ ಅಲ್ಲಿ ಇನ್ಸರ್ಟ್ ಮಾಡಬಹುದು. ಈಗ ನೋಡಿ 4 ಆಫ್ 5 ಅಂತಿದೆ, ಅಂದ್ರೆ ಅರ್ಥ ಟೋಟಲ್ 5 ಪೇಜಸ್ ಇದೆ, ಅದರಲ್ಲಿ ನಾವೀಗ 4th ಪೇಜ್ ನಲ್ಲಿ ಇದೀವಿ ಅಂತ, ರೈಟ್. ಸೊ ನಾನೀಗ ಏನ್ ಮಾಡ್ತೀನಿ ಅಂದ್ರೆ ಫಸ್ಟ್ ಪೇಜ್ ಗೆ ಹೋಗ್ತೀನಿ. ಫಸ್ಟ್ ಪೇಜ್ ಇಂದಾನೆ ನಾವು ಸ್ಟಾರ್ಟ್ ಮಾಡೋಣ. ಸೊ ನೀವು ಹೊಸದಾಗಿ ಟೈಪ್ ಮಾಡ್ತಿದ್ದೀರಾ ಅಂದ್ರೆ ಸ್ಪೇಸಿಂಗ್ ಎಲ್ಲ ಜಾಸ್ತಿನೇ ಇರುತ್ತೆ, ನಾವು ಅದನ್ನ ಚೇಂಜ್ ಮಾಡೋದನ್ನ ಹೇಳ್ಕೊಡ್ತೀನಿ. ಫಸ್ಟ್ ಈಗ ಹಾಯ್ ವೆಲ್ಕಮ್ ಆಲ್. ಸೊ ಈ ರೀತಿಯಾಗಿ ನಾನು ಟೈಪ್ ಮಾಡಿದೆ. ಸೊ ನಾನು ಟೈಪ್ ಮಾಡ್ತಾ ಹೋದ ಹಾಗೆ ಏನಾಯ್ತು, ಇಲ್ಲಿ ಅಂಡರ್ಲೈನ್ ಕಾಣಿಸ್ತಾ ಇದೆ. ಯಾಕೆ ಅನ್ನೋದನ್ನ ನಾನು ಫಸ್ಟ್ ಹೇಳ್ತೀನಿ. ಗ್ರೀನ್ ಕಲರ್ ಅಂಡರ್ಲೈನ್ ಕೂಡ ಇದೆ ಅಂಡ್ ಬ್ಲೂ ಕಲರ್ ಅಂಡರ್ಲೈನ್ ಕೂಡ ಇದೆ. ಗ್ರೀನ್ ಕಲರ್ ಯಾವಾಗ ಅಂಡರ್ಲೈನ್ ನಮ್ಗೆ ತೋರಿಸುತ್ತೆ ಟೈಪ್ ಮಾಡುವಾಗ ಅಂದ್ರೆ ನಾವೇನಾದ್ರೂ ಗ್ರಾಮರ್ ಮಿಸ್ಟೇಕ್ ಮಾಡಿದ್ರೆ, ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ ಮಾಡ್ತೀವಿ. ಯಾವಾಗ ಅಂದ್ರೆ ನಾವು ಒಂದು ವರ್ಬ್ ನ ತಪ್ಪಾಗಿ ಬರೆದ್ರೆ, ನೌನ್ಸ್ ನ ತಪ್ಪಾಗಿ ಬರೆದ್ರೆ, ಸ್ಪೇಸ್ ಗಳನ್ನ ಜಾಸ್ತಿ ಕೊಟ್ರಿ, ಓಕೆ ನಾವು ಕ್ಯಾಪಿಟಲ್ ಲೆಟರ್ ಇಂದ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಇದು ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್. ರೆಡ್ ಕಲರ್ ಅಂಡರ್ಲೈನ್ ಯಾವಾಗ ತೋರಿಸುತ್ತೆ ಅಂದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದಾಗ ಅಥವಾ ಸ್ಪೇಸ್ ಗಳನ್ನ ಜಾಸ್ತಿ ಕೊಟ್ಟಾಗ. ವರ್ಡ್ಸ್ ನ ಮಧ್ಯದಲ್ಲಿ ನಾರ್ಮಲ್ ಆಗಿ ಎರಡು ಪದಗಳ ಮಧ್ಯದಲ್ಲಿ ಒಂದೇ ಸ್ಪೇಸ್ ಇರಬೇಕು, ಜಾಸ್ತಿ ಕೊಟ್ಟಾಗ ಈ ರೀತಿ ತೋರಿಸುತ್ತೆ. ಸೊ ಫಸ್ಟ್ ನೋಡೋಣ ಇಲ್ಲಿ ಗ್ರೀನ್ ಕಲರ್ ಅಂಡರ್ಲೈನ್ ಯಾಕೆ ಬಂದಿದೆ ಅಂತ. ಹೇಗೆ ನೀವು ಚೆಕ್ ಮಾಡಬೇಕು ತಪ್ಪೇನಾಗಿದೆ ಅನ್ನೋದನ್ನ ಹೇಗೆ ಚೆಕ್ ಮಾಡ್ತೀರಾ ಅಂದ್ರೆ ಆ ಒಂದು ಪದದ ಮೇಲೆ ರೈಟ್ ಕ್ಲಿಕ್ ಮಾಡಿ, ಮೌಸ್ ನ ಇಟ್ಟು ರೈಟ್ ಕ್ಲಿಕ್ ಮಾಡಿ ನಿಮ್ಗೆ ಇಲ್ಲಿ ತೋರಿಸುತ್ತೆ. ಸೊ ಇಲ್ಲಿ ಏನ್ ಹೇಳ್ತಿದೆ ಅಂದ್ರೆ ಗ್ರಾಮರ್ ಅಂತ ಹೋಗಿ ಅಂತ ಹೇಳ್ತಿದೆ. ಸೊ ಗ್ರಾಮರ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ ಇಲ್ಲಿ ಫ್ರಾಗ್ಮೆಂಟ್ ಕನ್ಸಿಡರ್ ರಿವೈಸಿಂಗ್ ಅಂತ ಇದೆ. ಸೊ ಏನೋ ಒಂದು ಗ್ರಾಮ್ಯಾಟಿಕಲ್ ಮಿಸ್ಟೇಕ್ ಆಗಿದೆ, ಅದು ಕಂಪ್ಯೂಟರ್ಗೂ ಕೂಡ ಎಕ್ಸ್ಪ್ಲೈನ್ ಮಾಡಕ್ ಆಗ್ತಾ ಇಲ್ಲ, ಅದರಿಂದ ಅಲ್ಲಿ ಏನು ಡಿಸ್ಪ್ಲೇ ಮಾಡಿಲ್ಲ. ಸೊ ಏನಾಗಿದೆ ಅಂತ ನಾನು ಹೇಳ್ತೀನಿ. ಹಾಯ್ ವೆಲ್ಕಮ್ ಆಲ್ ಟು ಯುವರಾಜ್ ಮಾದ ಆರ್ಟಿಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನೆಲ್ ಅಂತ ಇದೆ. ಸೊ ಯೂಟ್ಯೂಬ್ ಅನ್ನುವ ವರ್ಡ್ ಏನಿದೆ ಇಲ್ಲಿ ರೆಡ್ ಅಂಡರ್ಲೈನ್ ತೋರಿಸಿದೆ. ರೈಟ್ ಕ್ಲಿಕ್ ಮಾಡ್ತೀನಿ, ತಪ್ಪೇನಿದೆ ಅಂತ ಹೇಳ್ತೀನಿ ನೋಡಿ. ಸೊ ಯೂಟ್ಯೂಬ್ ನಲ್ಲಿ ಟಿ ಕ್ಯಾಪಿಟಲ್ ಆಗ್ಬೇಕಿತ್ತು, ನಾನು ಕ್ಯಾಪಿಟಲ್ ಮಾಡಿಲ್ಲ ಅಲ್ವಾ.
ಸೊ ಈ ರೀತಿ ತಪ್ಪುಗಳನ್ನ ಕಂಡುಹಿಡಿಬೇಕಂದ್ರೆ ನೀವು ಯಾವ ವರ್ಡ್ ಅಂಡರ್ಲೈನ್ ಆಗಿದೆ ರೆಡ್ ಕಲರ್ ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡಬೇಕು ಅಂಡ್ ಇಲ್ಲಿ ಕರೆಕ್ಟ್ ವರ್ಡ್ ತೋರಿಸುತ್ತೆ, ಸಜೆಷನ್ ಕೊಡುತ್ತೆ, ನಿಮಗೆ ತುಂಬಾ ವರ್ಡ್ಸ್ ಒಂದೊಂದ್ಸರಿ ತೋರಿಸ್ತಿರುತ್ತೆ. ಸೊ ನಿಮಗೆ ಬೇಕಾದಂತ ರೈಟ್ ವರ್ಡ್ ನ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ, ಆಗ ಏನಾಗುತ್ತೆ ಆ ಒಂದು ಎರರ್ ಕ್ಯಾನ್ಸಲ್ ಆಗುತ್ತೆ, ಅಂದ್ರೆ ರೈಟ್ ವರ್ಡ್ ಇಂದ ರೀಪ್ಲೇಸ್ ಆಗುತ್ತೆ. ಸೊ ಹೋಗಿದೆ ಅನ್ಕೊಳ್ತಾ ಇದೀನಿ ಅಂಡ್ ಇಲ್ಲಿ ನಾನು ಎಂಟರ್ ಪ್ರೆಸ್ ಮಾಡ್ತೀನಿ. ಸೊ ನೀವು ಎಲ್ಲಿ ಮಧ್ಯದಲ್ಲಿ ಮೌಸ್ ನ ಇಟ್ಟು ಅಂದ್ರೆ ಮೌಸ್ ಪಾಯಿಂಟರ್ ನ ಇಟ್ಟು ಎಂಟರ್ ಪ್ರೆಸ್ ಮಾಡ್ತೀರೋ ಅಷ್ಟು ಲೈನ್ ಕೆಳಗಡೆ ಹೊರಟೋಗುತ್ತೆ. ಸೊ ಇಲ್ಲಿ ಯಾಕೆ ಗ್ರೀನ್ ಕಲರ್ ಅಂಡರ್ಲೈನ್ ತೋರಿಸ್ತಾ ಇದೆ ಅಂದ್ರೆ ನಾನಿಲ್ಲಿ ಟೈಪ್ ಮಾಡಿದೀನಿ ಯುವರಾಜ್ ಮಾದಾ ಆರ್ಟಿಫ್ಯಾಕ್ಟ್ಸ್ ಅಂತ, ಬಿಕಾಸ್ ಸೊ ಈ ಒಂದು ವರ್ಡ್ ಏನಿದೆ ಇದು ಕಂಪ್ಯೂಟರ್ ಡಿಕ್ಷನರಿಲಿ ಇರೋದಿಲ್ಲ, ಆದ್ದರಿಂದ ನಮಗೆ ಈ ರೀತಿಯಾಗಿ ತೋರಿಸ್ತಾ ಇದೆ. ನೀವು ಕಂಪ್ಯೂಟರ್ ಡಿಕ್ಷನರಿ ಇರುವಂತ ವರ್ಡ್ಸ್ ಗಳನ್ನ ಮಾತ್ರನೇ ಟೈಪ್ ಮಾಡಬೇಕು. ಓಕೆ, ನೀವು ಕನ್ನಡ ವರ್ಡ್ಸ್ ನ ಇಂಗ್ಲಿಷ್ ಅಲ್ಲಿ ಟೈಪ್ ಮಾಡೋದಾಗ್ಲಿ, ಹಿಂದಿ ವರ್ಡ್ಸ್ ನ ಇಂಗ್ಲಿಷ್ ಅಲ್ಲಿ ಟೈಪ್ ಮಾಡೋದಾಗ್ಲಿ ಮಾಡಿದರೆ ಇಲ್ಲಿ ಇದೇ ರೀತಿಯಾಗಿ ಗ್ರೀನ್ ಅಂಡರ್ಲೈನ್ ಬರುತ್ತೆ. ರೈಟ್, ಅವಾಗ ಏನ್ ಮಾಡ್ಬೇಕು, ನಿಮ್ಗೆ ಈ ರೀತಿ ತೋರ್ಸೋದು ಬೇಡ ಅಂದ್ರೆ ಇಗ್ನೋರ್ ಒನ್ಸ್ ಅಂತ ಕೊಟ್ಬಿಡಿ, ಅದು ಇಗ್ನೋರ್ ಮಾಡ್ಬಿಡುತ್ತೆ. ಇಗ್ನೋರ್ ಅಂದ್ರೆ ಬಿಟ್ಟು ಬಿಡೋದು, ಕನ್ಸಿಡರ್ ಮಾಡದೇ ಇರೋದು. ರೈಟ್, ಅಂಡ್ ಇಲ್ಲಿ ಕೂಡ ನೋಡಿ ವಿಲ್ ಅನ್ನುವ ವರ್ಡ್ ಕೆಳಗೆ ಅಂಡರ್ಲೈನ್ ಬಂದಿದೆ. ಯಾಕೆ ಅಂದ್ರೆ ವಿಲ್ ನ ಸ್ಪೆಲ್ಲಿಂಗ್ ಡಬಲ್ ಎಲ್ ಇರಬೇಕು, ಆದ್ರಿಂದ ನಾನೇನ್ ಮಾಡಿದೀನಿ ಸಿಂಗಲ್ ಎಲ್ ಟೈಪ್ ಮಾಡಿದೀನಿ. ಸೊ ರೈಟ್ ಕ್ಲಿಕ್ ಮಾಡಿ ಡಬಲ್ ಎಲ್ ಇರೋ ವಿಲ್ ತಗೊಳ್ಳೋಣ. ಅಂಡ್ ಇಲ್ಲೂ ಕೂಡ ಬಂದಿದೆ, ಯಾಕೆ ಅಂದ್ರೆ ಡಿಲೀಟ್ ರಿಪೀಟೆಡ್ ವರ್ಡ್ ಅಂತ ಹೇಳ್ತಿದೆ ನೋಡಿ, ಲರ್ನಿಂಗ್ ದ ಅಂತ ಬಂದಿದೆ, ಮತ್ತೆ ನಾನು ದ ಟೈಪ್ ಮಾಡಿದೀನಿ, ಆದ್ರಿಂದ ಹೇಳ್ತಿದೆ ಡಿಲೀಟ್ ರಿಪೀಟೆಡ್ ವರ್ಡ್. ಎಸ್, ಡಿಲೀಟ್ ಆಗಿದೆ ರಿಪೀಟೆಡ್ ವರ್ಡ್. ಅಂಡ್ ಇಲ್ಲಿ ಕೂಡ ಒಂದ್ ಸ್ಪೇಸ್ ಕೊಡೋಣ. ಸೊ ಇಷ್ಟು ಟೈಪ್ ಮಾಡಾಯ್ತು. ನಾನಿಲ್ಲಿ ಎಂಟರ್ ಕೊಟ್ರೆ ಲೈನ್ ಸಮಯದಲ್ಲಿ ತುಂಬಾ ಸ್ಪೇಸ್ ಬಂದ್ಬಿಟ್ಟಿದೆ ನೋಡಿ ಅಲ್ವಾ. ಈ ಲೈನ್ಗೂ ಮತ್ತೆ ಈ ಲೈನ್ಗೂ ಮಧ್ಯದಲ್ಲಿ ಸ್ಪೇಸ್ ಜಾಸ್ತಿ ಇದೆ. ಸ್ಪೇಸ್ ನ ಹೇಗೆ ಕಡಿಮೆ ಮಾಡಬೇಕು ಅಂದ್ರೆ ನೀವು ಟೈಪ್ ಮಾಡಿದಂತಹ ಟೆಕ್ಸ್ಟ್ ನ ಪೂರ್ತಿಯಾಗಿ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಹೋಮ್ ನ ಪ್ಯಾರಾಗ್ರಾಫ್ ಸೆಕ್ಷನ್ ಅಲ್ಲಿ ಬನ್ನಿ. ಇಲ್ಲಿ ಬಂದಾಗ ನೋಡಿ ನಂಬರ್ಸ್ ಕಾಣುತ್ತೆ, 1, 1.15, 1.5, 2, 2.5 ಅಂತ. ಇದು ಲೈನ್ಸ್ ಮಧ್ಯದಲ್ಲಿರುವಂತಹ ಸ್ಪೇಸಿಂಗ್. ನಾವು ಎಷ್ಟು ದೊಡ್ಡ ನಂಬರ್ ಕೊಡ್ತೀವಿ ಅಷ್ಟು ಜಾಸ್ತಿ ಸ್ಪೇಸ್ ಬರುತ್ತೆ. ನಾವು 1 ಅಂತ ಕೊಟ್ರೆ ನಾರ್ಮಲ್ ಸ್ಪೇಸಿಂಗ್ ಇಲ್ಲಿರುತ್ತೆ. ಅಂಡ್ ಇಲ್ಲಿ ಏನ್ ಹೇಳ್ತಿದೆ ನೋಡಿ, ಆಡ್ ಸ್ಪೇಸ್ ಬಿಫೋರ್ ಪ್ಯಾರಾಗ್ರಾಫ್, ರಿಮೂವ್ ಸ್ಪೇಸ್ ಆಫ್ಟರ್ ಪ್ಯಾರಾಗ್ರಾಫ್ ಅಂತ. ಅಂದ್ರೆ ಈಗ ಇದು ಒಂದು ಪ್ಯಾರಾಗ್ರಾಫ್ ಆಯ್ತು ಅಂಡ್ ಇದು ಒಂದು ಪ್ಯಾರಾಗ್ರಾಫ್ ಆಗಿದೆ. ಯಾಕೆಂದ್ರೆ ನಾವು ಎಲ್ಲಿ ಎಂಟರ್ ಪ್ರೆಸ್ ಮಾಡ್ತೀವಿ ಅದರ ನಂತರ ಬರುವ ಟೆಕ್ಸ್ಟ್ MS ವರ್ಡ್ ಒಂದು ಪ್ಯಾರಾಗ್ರಾಫ್ ಅಂತ ಕನ್ಸಿಡರ್ ಮಾಡುತ್ತೆ. ಸೊ ಈ ಪ್ಯಾರಾಗ್ರಾಫ್ ಅಂಡ್ ಈ ಪ್ಯಾರಾಗ್ರಾಫ್ ಎರಡು ಪ್ಯಾರಾಗ್ರಾಫ್ ಆಗಿ ಕನ್ಸಿಡರ್ ಮಾಡಿದೆ MS ವರ್ಡ್. ಆದ್ರಿಂದ ನಾವು ಪ್ಯಾರಾಗ್ರಾಫ್ ಮಧ್ಯದಲ್ಲಿರೋ ಸ್ಪೇಸ್ ನ ಈಗ ತೆಗಿಬೇಕು. ಹೇಗೆ ತೆಗಿಬೇಕು ಅಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಬಂದು ನೋಡಿ ರಿಮೂವ್ ಸ್ಪೇಸ್ ಆಫ್ಟರ್ ಪ್ಯಾರಾಗ್ರಾಫ್ ಅಂತಿದೆ ಅಲ್ವಾ, ಇದನ್ನ ಕ್ಲಿಕ್ ಮಾಡಿ, ಅಂದ್ರೆ ರಿಮೂವ್ ಆಗೋಗುತ್ತೆ ಸ್ಪೇಸ್. ಲೈನ್ ಈಗ ಲೈನ್ ಸ್ಪೇಸ್ ನಾನು ಕೊಡ್ಬೇಕು ಅಂದ್ರೆ ಮತ್ತೆ ವಾಪಸ್ ಇಲ್ಲಿಗೆ ಬನ್ನಿ. ನೋಡಿ ಲೈನ್ ಸ್ಪೇಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ನೀವು ಕೊಟ್ಕೊಳ್ಳಿ. ಇಲ್ಲಿಂದ ಸೆಲೆಕ್ಟ್ ಮಾಡಿರ್ಬೇಕು ಮುಂಚೆ. ರೈಟ್, ಸೊ ಇಷ್ಟೆಲ್ಲ ಟೈಪ್ ಮಾಡಾಯ್ತು. ಈಗ ಪ್ಯಾರಾಗ್ರಾಫ್ ಅಲ್ಲಿ ಮತ್ತೇನಿದೆ, ಅಲೈನ್ಮೆಂಟ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆ ಅಲೈನ್ಮೆಂಟ್ ಅಂದ್ರೆ ಟೆಕ್ಸ್ಟ್ ನ ಎಲ್ಲಿಗೆ ನೀವು ಜೋಡಿಸಬೇಕು. ಸೆಂಟರ್ ಲೈನ್ ಮಾಡಬಹುದು, ರೈಟ್ ಅಲೈನ್ ಮಾಡಬಹುದು, ಲೆಫ್ಟ್ ಅಲೈನ್ ಮಾಡಬಹುದು ಅಂಡ್ ಜಸ್ಟಿಫೈ ಕೂಡ ಮಾಡಬಹುದು. ಜಸ್ಟಿಫೈ ಅಂದ್ರೆ ಏನು, ನಾನೊಂದು ಪ್ಯಾರಾಗ್ರಾಫ್ ನ ಟೈಪ್ ಮಾಡ್ಕೊಂಡು ನಿಮ್ಗೆ ಹೇಳ್ತೀನಿ. ಈಕ್ವಲ್ RAND ಓಪನ್ ಕ್ಲೋಸ್ ಬ್ರಾಕೆಟ್ 3, 2. ಇದು ಒಂದು ಫಾರ್ಮುಲಾ. ಇದನ್ನ ಟೈಪ್ ಮಾಡಿ ಎಂಟರ್ ಪ್ರೆಸ್ ಮಾಡಿದ್ರೆ ಸಮ್ ರ್ಯಾಂಡಮ್ ಆಗಿ ಟೆಕ್ಸ್ಟ್ ಬಂದ್ಬಿಡುತ್ತೆ. ಸೊ ನಾನಿಲ್ಲಿ ಏನ್ ಹೇಳಿದೆ, ಈಕ್ವಲ್ RAND 3, 2 ಅಂತ ಹೇಳಿದೆ. ರ್ಯಾಂಡ್ ಅಂದ್ರೆ ರ್ಯಾಂಡಮ್ ಟೆಕ್ಸ್ಟ್ ಅಂತ, 3, 2 ಅಂದ್ರೆ 3 ಪ್ಯಾರಾಗ್ರಾಫ್ಸ್ ಬರ್ಲಿ, ಪ್ರತಿ ಪ್ಯಾರಾಗ್ರಾಫ್ ನಲ್ಲೂ 2 ಲೈನ್ಸ್ ಇರ್ಲಿ ಅಂತ. 3 ಅಂದ್ರೆ 3 ಪ್ಯಾರಾಗ್ರಾಫ್, 2 ಅಂದ್ರೆ ಪ್ರತಿ ಪ್ಯಾರಾಗ್ರಾಫ್ ನಲ್ಲೂ 2 ಲೈನ್ಸ್. ಈ ತರ ಟೈಪ್ ಮಾಡಿ ಎಂಟರ್ ಕೊಟ್ರೆ ನೋಡಿ, ಇದು 1 ಪ್ಯಾರಾಗ್ರಾಫ್ ಇದೆ, ಇದು 2ನೇ ಪ್ಯಾರಾಗ್ರಾಫ್ ಇದೆ, ಇದು 3ನೇ ಪ್ಯಾರಾಗ್ರಾಫ್. ಸೊ ಇದರಲ್ಲಿ 2 ಸೆಂಟೆನ್ಸ್ ಇದೆಯಾ? ಎಸ್, ಇದು ಫಸ್ಟ್ ಸೆಂಟೆನ್ಸ್, ಇದು ಸೆಕೆಂಡ್ ಸೆಂಟೆನ್ಸ್. ಫುಲ್ ಸ್ಟಾಪ್ ವರೆಗೂ 1 ಸೆಂಟೆನ್ಸ್ ಅಂತ ಕನ್ಸಿಡರ್ ಆಗುತ್ತೆ. ಇದು 1 ಸೆಂಟೆನ್ಸ್, ಇದು ಸೆಕೆಂಡ್ ಸೆಂಟೆನ್ಸ್ ಅಂಡ್ ಇಲ್ಲೂ ಕೂಡ ಅಷ್ಟೇ 1 ಸೆಂಟೆನ್ಸ್, 2 ಸೆಂಟೆನ್ಸ್. ರೈಟ್, ಸೊ ಮಧ್ಯದಲ್ಲಿ ನಾನು ಹೋಗಿ ಈಗ ನೋಡಿ, ನೀವು ಆ ಪ್ಯಾರಾಗ್ರಾಫ್ ಗಳ ಮಧ್ಯದಲ್ಲಿ ಸ್ಪೇಸ್ ಬೇಕಾಯ್ತಂದ್ರೆ ಪ್ಯಾರಾಗ್ರಾಫ್ ಎಂಡ್ ಅಲ್ಲಿ ಮೌಸ್ ಇಟ್ಟು ಎಂಟರ್ ಪ್ರೆಸ್ ಮಾಡಿ, ಆಗ ಪ್ಯಾರಾಗ್ರಾಫ್ ನ ಮಧ್ಯದಲ್ಲಿ ಸ್ಪೇಸ್ ಬರುತ್ತೆ. ರೈಟ್, ಸೊ ನಾನೀಗ ಏನ್ ಮಾಡ್ತೀನಿ, ಅಲೈನ್ಮೆಂಟ್ ನ ಹೇಳ್ತಿದ್ದೆ ಅಲ್ವಾ. ಸೊ ಪೂರ್ತಿಯಾಗಿ ಸೆಲೆಕ್ಟ್ ಮಾಡೋದು ಹೇಗೆ ಅಂದ್ರೆ ಕೀಬೋರ್ಡ್ ಇಂದ Ctrl+A ಪ್ರೆಸ್ ಮಾಡಿದ್ರೆ ನೀವು ಟೈಪ್ ಮಾಡಿದಂತ ಪೂರ್ತಿ ಟೆಕ್ಸ್ಟ್ ಸೆಲೆಕ್ಟ್ ಆಗುತ್ತೆ. ಸೊ ರೈಟ್ ಅಲೈನ್ಮೆಂಟ್ ಮಾಡಬಹುದು, ಲೆಫ್ಟ್ ಅಲೈನ್ಮೆಂಟ್ ಮಾಡಬಹುದು
ಸೆಂಟ್ರಲ್ ಅಲೈನ್ಮೆಂಟ್, ಲೆಫ್ಟ್ ಅಲೈನ್ಮೆಂಟ್ ಮಾಡಬಹುದು. ಲೆಫ್ಟ್ ಅಲೈನ್ ಮಾಡಿದಾಗ ಈ ರೀತಿ ನೋಡಿ, ಇಲ್ಲಿ ಒಂದೇ ಸ್ಟ್ರೈಟ್ ಲೈನ್ ಅಲ್ಲಿ ಅಲೈನ್ ಆಗಿಲ್ಲ, ಒಂದು ಹಿಂದೆ ಹೋಗಿದೆ, ಒಂದು ಮುಂದೆ ಹೋಗಿದೆ. ಬಟ್ ಲೆಫ್ಟ್ ಅಲ್ಲಿ ನೋಡಿ ಪೂರ್ತಿಯಾಗಿ ಸ್ಟ್ರೈಟ್ ಅಲೈನ್ಮೆಂಟ್ ಅಲ್ಲಿ ಇದೆ, ಯಾಕಂದ್ರೆ ನಾವೀಗ ಲೆಫ್ಟ್ ಅಲೈನ್ಮೆಂಟ್ ಇಟ್ಟಿದ್ದೀವಿ. ಬಟ್ ರೈಟ್ ಸೈಡ್ ಇಲ್ಲ, ರೈಟ್ ಅಂಡ್ ಲೆಫ್ಟ್ ಒಂದೇ ಸ್ಟ್ರೈಟ್ ಲೈನ್ ಅಲ್ಲಿ ಅಲೈನ್ಮೆಂಟ್ ಆಗ್ಬೇಕಂದ್ರೆ ಈ ಜಸ್ಟಿಫೈ ತಗೋಬೇಕು ಈ ರೀತಿಯಾಗಿ, ರೈಟ್. ಸೊ ಇದು ಸ್ಪೇಸಿಂಗ್ ನ ಕೊಡುತ್ತೆ. ನೀವು ಕಲರ್ ಚೇಂಜ್ ಮಾಡ್ಬೇಕಂದ್ರೆ ಇಲ್ಲಿ ಎ ಕೆಳಗಡೆ ಒಂದು ಕಲರ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಬಂದು ನೀವು ಬೇಕಾಗಿರುವಂತಹ ಕಲರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಯಾವ್ದರ ಮೇಲೆ ಕ್ಲಿಕ್ ಮಾಡ್ತೀರಾ ಆ ಕಲರ್ ಬಂದು ಅಪ್ಲೈ ಆಗುತ್ತೆ. ಸೊ ಬೇಡ ಅಂದ್ರೆ ನಾರ್ಮಲ್ ಬ್ಲಾಕ್ ಗೆ ನೀವು ಕನ್ವರ್ಟ್ ಮಾಡಿ. ಅಂಡ್ ಬೋಲ್ಡ್, ಇಟಾಲಿಕ್, ಅಂಡರ್ಲೈನ್ ಅಂತಿದೆ. ಸೊ ಇಂಪಾರ್ಟೆಂಟ್ ವರ್ಡ್ ಏನಾದ್ರು ಇದ್ರೆ ಈ ರೀತಿಯಾಗಿ ಮೌಸ್ ಇಂದ ಸೆಲೆಕ್ಟ್ ಮಾಡಿ ಬಿ ಪ್ರೆಸ್ ಮಾಡಿ ಬೋಲ್ಡ್ ಆಗುತ್ತೆ. ಕಾಣಿಸ್ತಿದೆಯಲ್ಲ? ಸೊ ನಾನು ಮಾಡ್ತೀನಿ, ಇದನ್ನ ಕ್ಯಾನ್ಸಲ್ ಕೊಡ್ತೀನಿ. ಎಸ್. ಸೊ ಕೀಬೋರ್ಡ್ ಅಲ್ಲಿ ಕಂಟ್ರೋಲ್ ಬಟನ್ ನ ಪ್ರೆಸ್ ಮಾಡಿ ಇಟ್ಕೊಂಡು ಮೌಸ್ ವೀಲ್ ನ ನೀವು ರೊಟೇಟ್ ಮಾಡಿದ್ರೆ ಝೂಮ್ ಔಟ್ ಆಗುತ್ತೆ. ಕಂಟ್ರೋಲ್ ಬಟನ್ ಹಾಗೆ ಪ್ರೆಸ್ ಮಾಡಿ ಇಟ್ಕೊಂಡು ಮೌಸ್ ವೀಲ್ ನ ಫಾರ್ವರ್ಡ್ ರೊಟೇಟ್ ಮಾಡ್ತಾ ಹೋದ್ರೆ ಏನಾಗುತ್ತೆ, ಝೂಮ್ ಇನ್ ಆಗುತ್ತೆ, ರೈಟ್. ಅದನ್ನ ಕೂಡ ನೆನ್ಪಿಟ್ಕೊಳ್ಳಿ. ಸೊ ಇದನ್ನ ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳೋದು. ಸೆಲೆಕ್ಟ್ ಮಾಡೋದಕ್ಕೆ ಇನ್ನೊಂದು ಟ್ರಿಕ್ ಹೇಳ್ತೀನಿ. ಈ ಲೆಫ್ಟ್ ಮಾರ್ಜಿನ್ ಅಲ್ಲಿ ಬಂದು ನೀವು ಮೌಸ್ ಈ ರೀತಿ ಕ್ಲಿಕ್ ಮಾಡಿದ್ರೆ ಆ ಲೈನ್ ಪೂರ್ತಿ ಸೆಲೆಕ್ಟ್ ಆಗುತ್ತೆ. ನೋಡಿ ಹೇಗೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಇಲ್ಲಿ. ಅಥವಾ ನೀವು ಮ್ಯಾನ್ಯುಯಲ್ ಆಗಿ ಬೇಕಿದ್ರೆ ಈ ರೀತಿಯಾಗಿ ಸೆಲೆಕ್ಟ್ ಮಾಡಬಹುದು. ಅಥವಾ ನೀವು ಇಲ್ಲಿಂದ ಮೌಸ್ ನ ಕ್ಲಿಕ್ ಮಾಡಿ ಬಿಡಬೇಡಿ, ಹಾಗೆ ಕಂಟಿನ್ಯೂಸ್ ಆಗಿ ಕೆಳಗಡೆ ಎಳ್ಕೊಂಡು ಬಂದಾಗ ಕೂಡ ಸೆಲೆಕ್ಟ್ ಆಗುತ್ತೆ. ಸೊ ಇದು ಬೋಲ್ಡ್ ಆಗಿದೆ. ಬೋಲ್ಡ್ ಬೇಡ ಅಂದ್ರೆ ಮತ್ತೆ ಬಿ ಪ್ರೆಸ್ ಮಾಡಿ, ನೋಡಿ ನಾರ್ಮಲ್ ಆಗುತ್ತೆ. ಸೆಲೆಕ್ಟೆಡ್ ಟೆಕ್ಸ್ಟ್ ಮಾತ್ರ ಬೋಲ್ಡ್ ಆಗುತ್ತೆ, ರೈಟ್. ಐ ಪ್ರೆಸ್ ಮಾಡಿದ್ರೆ ಇಟಾಲಿಕ್ಸ್ ಆಗುತ್ತೆ, ಅಂದ್ರೆ ಸ್ವಲ್ಪ ಸ್ಲ್ಯಾಂಟ್ ಆಗುತ್ತೆ. ಮತ್ತೆ ಐ ಪ್ರೆಸ್ ಮಾಡಿ ನಾರ್ಮಲ್ ಆಗುತ್ತೆ. ಯು ಪ್ರೆಸ್ ಮಾಡಿ ಅಂಡರ್ಲೈನ್ ಬರುತ್ತೆ. ಕ್ಯಾನ್ಸಲ್ ಮಾಡಿ ಅಂಡರ್ಲೈನ್ ಕ್ಯಾನ್ಸಲ್ ಆಗುತ್ತೆ. ಡಬಲ್ ಅಂಡರ್ಲೈನ್ ಬೇಕಂದ್ರೆ ಸ್ಟ್ರೈಟ್ ಲೈನ್, ಡಾಟೆಡ್ ಲೈನ್ ನೋಡಿ ಯಾವ ರೀತಿ ಬೇಕೋ ಆ ರೀತಿ ನಿಮ್ಗೆ ಅಂಡರ್ಲೈನ್ ಇದ್ರು ಹಾಕಿ ಕೊಡುತ್ತೆ. ಕಾಣಿಸ್ತಿದೆ ಇಲ್ಲಿ ಸಣ್ಣದಾಗಿ ಆರೋ ಮಾರ್ಕ್ ಇದೆ, ರೈಟ್. ಮತ್ತೆ ಪಕ್ಕದಲ್ಲಿರುವಂತಹ ಆಪ್ಷನ್ ಏನಿದೆ, ಸ್ಟ್ರೈಕ್ ಔಟ್ ಅಂತಿದೆ. ಇದನ್ನ ಕ್ಲಿಕ್ ಮಾಡಿದ್ರೆ ಲೈನ್ ನ ಮಧ್ಯದಲ್ಲಿ ಒಂದು ಅಂಡರ್ಲೈನ್ ಅಂದ್ರೆ ಸ್ಟ್ರೈಕ್ ಔಟ್ ಲೈನ್ ಬರುತ್ತೆ. ಮತ್ತೆ ಕ್ಲಿಕ್ ಮಾಡಿ ಕ್ಯಾನ್ಸಲ್ ಆಗುತ್ತೆ. ಅಂಡ್ ಅದರ ಪಕ್ಕದಲ್ಲಿ ಏನಿದೆ ಅಂದ್ರೆ ಸಬ್ಸ್ಕ್ರಿಪ್ಟ್ ಅಂಡ್ ಸೂಪರ್ ಸ್ಕ್ರಿಪ್ಟ್ ಇದೆ. ಇದು ಯಾವಾಗ ಯೂಸ್ ಮಾಡ್ತೀವಿ? ಸೊ ನೋಡಿ ಇಲ್ಲಿ ನಾನು ಹೇಳ್ತೀನಿ. ಈಗ ಸೂಪರ್ ಸ್ಕ್ರಿಪ್ಟ್ ಅಂದ್ರೆ ನಾವು ನಾರ್ಮಲ್ ಪೊಸಿಷನ್ ಗಿಂತ ಸ್ವಲ್ಪ ಮೇಲ್ಗಡೆ ಟೈಪ್ ಮಾಡೋದು. ಫಾರ್ ಎಕ್ಸಾಂಪಲ್ ಈಗ ನಾನು ಹೇಳ್ತೀನಿ, ಎಲ್ಲಿ ಯೂಸ್ ಆಗುತ್ತೆ, ಎಸ್, ಸ್ಕ್ವೇರ್ಸ್ ಬರೆಯುವಾಗ ಮ್ಯಾಥಮ್ಯಾಟಿಕ್ಸ್ ನಲ್ಲಿ ಎ ಸ್ಕ್ವೇರ್ ಅಂತ ಬರಿತೀವಲ್ವಾ. ಸೊ ನಾನು ಇಲ್ಲಿ ಎ ಬರ್ದಿದ್ದೀನಿ ಅಂಡ್ ಇದ್ರ ಫಾಂಟ್ ಸ್ವಲ್ಪ ಚೇಂಜ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ ಇಲ್ಲಿ ಬಂದು ನೀವು ದೊಡ್ಡ ನಂಬರ್ ಕೊಟ್ಟ ಹಾಗೆ ಫಾಂಟ್ ದೊಡ್ಡದಾಗುತ್ತೆ, ರೈಟ್. ಸೊ ನಾನೀಗ 2 ಬರ್ದೆ. ಸೊ ಆಟೋಮೆಟಿಕ್ ಕ್ಯಾಪಿಟಲ್ ಆಗುತ್ತೆ ನೀವು ಕ್ಯಾಪಿಟಲ್ ಬರ್ದಿಲ್ಲ ಅಂದ್ರೆ. ನೋಡಿ, ಸೊ ನಾನೇನ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ, INDIA ಅಂತ ಟೈಪ್ ಮಾಡಿ ಸ್ಪೇಸ್ ಕೊಟ್ರೆ ಐ ಆಟೋಮೆಟಿಕ್ ಕ್ಯಾಪಿಟಲ್ ಆಗುತ್ತೆ. ಯಾಕೆಂದ್ರೆ MS ವರ್ಡ್ ಗೊತ್ತು ಹೊಸ ಪ್ಯಾರಾಗ್ರಾಫ್ ನಲ್ಲಿ ಫಸ್ಟ್ ಲೆಟರ್ ಯಾವಾಗ್ಲೂ ಕ್ಯಾಪಿಟಲ್ ಆಗ್ಬೇಕು ಅಂತ. ಅದರಿಂದ ಆಟೋಮೆಟಿಕ್ ಕ್ಯಾಪಿಟಲ್ ಆಗ್ತಿರುತ್ತೆ. ಈ ತರ ಆಗೋದು ಬೇಡ ಅಂದ್ರೆ ನೀವು ಮೌಸ್ ನ ಇದ್ರ ಮೇಲೆ ತಗೊಂಡ್ ಬಂದು ಇಲ್ಲಿ ಒಂದು ಐಕಾನ್ ಕಾಣುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ಟಾಪ್ ಆಟೋ ಕ್ಯಾಪಿಟಲೈಸಿಂಗ್ ಫಸ್ಟ್ ಲೆಟರ್ ಆಫ್ ಸೆಂಟೆನ್ಸ್ ಅಂತ ಕೊಡಿ. ಸೊ ಆಟೋಮೆಟಿಕ್ ಕ್ಯಾಪಿಟಲೈಸ್ ಮಾಡೋದನ್ನ ಅದು ನಿಲ್ಲಿಸ್ಬಿಡುತ್ತೆ, ರೈಟ್. ನಾನೇನ್ ಹೇಳ್ತಿದ್ದೆ, ಎ ಸ್ಕ್ವೇರ್ ಹೇಳ್ತಿದ್ದೆ ಅಲ್ವಾ. ಸೊ ಇನ್ಕ್ರೀಸ್ ಮಾಡ್ತೀನಿ. ಎ ಟೈಪ್ ಮಾಡಿದೆ, 2 ಟೈಪ್ ಮಾಡಿದೆ, ಪ್ಲಸ್ ಬಿ ಟೈಪ್ ಮಾಡಿದೆ, 2 ಟೈಪ್ ಮಾಡಿದೆ. ಬಟ್ 2 ಅನ್ನೋದು ಮೇಲ್ಗಡೆ ಹೋಗಿರ್ಬೇಕು, ಪೊಸಿಷನ್ ಮೇಲೆ ಇರಬೇಕು, ಯಾಕಂದ್ರೆ ಅದು ಪವರ್ ಅಲ್ವಾ. ಸೊ ಅದನ್ನ ನಾವು ಮಾಡ್ಬೇಕಂದ್ರೆ ಅಷ್ಟನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಯಾವ್ದನ್ನ ನೀವು ಮೇಲ್ಗಡೆ ಕಳಿಸ್ತಿದ್ದೀರಾ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಬಂದು ನೋಡಿ ಎಕ್ಸ್ ಸ್ಕ್ವೇರ್ ಅನ್ನೋ ಒಂದು ಐಕಾನ್ ಕಾಣುತ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದು ಆ ಒಂದು ಪೊಸಿಷನ್ ಕೊಟ್ಟೋಗುತ್ತೆ. ಮತ್ತೆ ಇದು ಹೋಗ್ಬೇಕಲ್ವಾ, ಸೊ ಮತ್ತೆ ಇದನ್ನ ಕ್ಲಿಕ್ ಮಾಡಿ ಆ ಒಂದು ಪೊಸಿಷನ್ ಕೊಟ್ಟೋಗುತ್ತೆ. ನೀವು ಏನೇ ಟೈಪ್ ಮಾಡಿದ್ರು ಮತ್ತೆ ಅಲ್ಲೇ ಇರುತ್ತೆ ಅದು ಕರ್ಸರ್ನ ನೀವು ಕೆಳಗಡೆ ತರಬೇಕು ಅಂದ್ರೆ ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಈಕ್ವಲ್ಸ್ ಅಂತ ಬರೀಬಹುದು. ಸೊ ಮತ್ತೆ ನಾವು ಸೈನ್ಸ್ ಫಾರ್ಮುಲಾ ಬರಿತೀವಲ್ವಾ, H2O ಅಂತ, ಅವಾಗ ಕೂಡ ನಾವು ಅದನ್ನ ಯೂಸ್ ಮಾಡ್ತೀವಿ. H ಬರ್ದೆ, 2 ಬರ್ದೆ, ನಾನು O ಬರ್ದೆ. ಸೊ 2 ನಾವು ಕೆಳಗಡೆ ಕಳಿಸ್ಬೇಕು, ಸಬ್ಸ್ಕ್ರಿಪ್ಟ್ ಅಂತ ಕರಿತೀವಿ ಕೆಳಗಡೆ ಇರೋ ಲೆಟರ್ ನ. ಸೊ ಇಲ್ಲಿ ಬಂದು ಈ ಒಂದು ಐಕಾನ್ ಕ್ಲಿಕ್ ಮಾಡಿದ್ರೆ ಅದು ಕೆಳಗಡೆ ಬರುತ್ತೆ, ರೈಟ್. ಸೊ ಇದನ್ನ ಸಬ್ಸ್ಕ್ರಿಪ್ಟ್ ಅಂತ ಕರಿತೀವಿ, ಇದನ್ನ ಸೂಪರ್ ಸ್ಕ್ರಿಪ್ಟ್ ಅಂತ ಕರಿತೀವಿ. ಮತ್ತೆ ನಾರ್ಮಲಿ ತರಬೇಕಂದ್ರೆ ಇದನ್ನ ಕ್ಲಿಕ್ ಮಾಡಿ ಅದೇ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ, ರೈಟ್. ಅಂಡ್ ಈಗ ಇಲ್ಲಿರುವಂತ ಫಾಂಟ್ ನ ಚೇಂಜ್ ಮಾಡ್ಬೇಕು ಅಂದ್ರೆ ಟೆಕ್ಸ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿಗೆ ಬಂದು ನಿಮಗೆ ಬೇಕಾಗಿರೋ ಫಾಂಟ್ ನ ಚೂಸ್ ಮಾಡಿ. ನೋಡಿ, ಮತ್ತೆ ನಾರ್ಮಲಿ ಕಳಿಸ್ಬೇಕಂದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಂಟ್ರೋಲ್ ಎ ಪ್ರೆಸ್ ಮಾಡಿದ್ರೆ ಪೂರ್ತಿ ಸೆಲೆಕ್ಟ್ ಆಗೋಗುತ್ತೆ. ಆಗ ನೀವು ಬಂದು ಇಲ್ಲಿ ಯಾವ ಫಾಂಟ್ ನ ತಗೊಂತೀರೋ ಅದು ಅಪ್ಲೈ ಆಗುತ್ತೆ. ಇಲ್ಲಿ ಬಂದು ನೀವು ಎಷ್ಟು ಸೈಜ್ ನ ತಗೊಂತಿರೋ ಅಷ್ಟು ಸೈಜ್ ಪೂರ್ತಿ ಟೆಕ್ಸ್ಟ್ ಗೆ ಅಪ್ಲೈ ಆಗುತ್ತೆ. ನಿಮಗೆ ಬೇಕಾಗಿರೋದು ಮಾತ್ರ ಬೇಕಂದ್ರೆ ಸೆಲೆಕ್ಟ್ ಮಾಡ್ಕೊಂಡು ನೀವು ಇಲ್ಲಿ ಚೇಂಜಸ್ ಅಪ್ಲೈ ಮಾಡಿ. ಈ ಕ್ಯಾಪಿಟಲ್ ಎ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಇಲ್ಲಿ ದೊಡ್ಡ ಎ ಇದೆ, ಒಂದು ಸ್ಮಾಲ್ ಎ ಇದೆ. ಇದನ್ನ ಕ್ಲಿಕ್ ಮಾಡ್ತಾ ಹೋದ್ರೆ ಗ್ರಾಜುವಲಿ ಇನ್ಕ್ರಿಮೆಂಟ್ ಆಗುತ್ತೆ. ಏನು ಫಾಂಟ್ ಸೈಜ್. ಇದನ್ನ ಕ್ಲಿಕ್ ಮಾಡ್ತಾ ಹೋದ್ರೆ ಗ್ರಾಜುವಲಿ ಡಿಕ್ರಿಮೆಂಟ್ ಆಗುತ್ತೆ, ರೈಟ್.
ಅಂಡ್ ಇಲ್ಲಿ ಪ್ಯಾರಾಗ್ರಾಫ್ಸ್ ಇದೆ. ಪ್ಯಾರಾಗ್ರಾಫ್ಸ್ ಗೆ ಡಾಟ್ಸ್ ಎಲ್ಲ ಬರಬೇಕು ಅಂದ್ರೆ ಇಲ್ಲಿ ಬಂದು ನೀವೇನ್ ಮಾಡಬೇಕು, ಬುಲೆಟ್ಸ್ ಅಂತ ಇರುತ್ತೆ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆಗೇನಾಗುತ್ತೆ, ಪ್ರತಿ ಪ್ಯಾರಾಗ್ರಾಫ್ಗೂ ಬುಲೆಟ್ ಬರುತ್ತೆ. ನಂಬರ್ಸ್ ಬೇಕು ಅಂದ್ರೆ ಇಲ್ಲೇ ಪಕ್ಕದಲ್ಲಿ ಬಂದು ನಂಬರ್ಸ್ ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂಬರ್ಸ್ ಬರುತ್ತೆ. ಬೇಡ ಅಂದ್ರೆ ಮತ್ತೆ ನಂಬರ್ ಮೇಲೆ ಕ್ಲಿಕ್ ಮಾಡಿ ಹೊಟ್ಟೋಗುತ್ತೆ. ರೈಟ್. ಅಂಡ್ ಮತ್ತೇನಿದೆ ಅಂದ್ರೆ ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗಿರೋದು, ನೀವಿಲ್ಲಿ ಲೈನ್ ಸ್ಪೇಸ್ ಮುಗೀತು. ಅಂಡ್ ಇಲ್ಲಿ ಇಂಡೆಂಟೇಷನ್ ಅಂತಿದೆ, ಸೆಲೆಕ್ಟ್ ಮಾಡ್ಕೊಂಡು ನೀವು ಈ ಐಕಾನ್ ನ ಕ್ಲಿಕ್ ಮಾಡಿದ್ರೆ ಈ ರೀತಿ ಇಂಡೆಂಟ್ ಮಾಡಬಹುದು. ಅಂದ್ರೆ ಲೆಫ್ಟ್ ಇಂದ ಸ್ವಲ್ಪ ಮುಂದಕ್ಕೆ ಟೆಕ್ಸ್ಟ್ ನ ತಳ್ಳಬಹುದು. ಮತ್ತೆ ಇದನ್ನ ಕ್ಲಿಕ್ ಮಾಡಿದ್ರೆ ರೈಟ್ ಸೈಡ್ ಹೊಟ್ಟೋಗುತ್ತೆ. ಇದನ್ನ ಇಂಡೆಂಟೇಷನ್ ಅಂತ ಕರಿತೀವಿ. ಸೊ ನೀವೊಂದು ಲಿಸ್ಟ್ ನ ಕ್ರಿಯೇಟ್ ಮಾಡಬೇಕು ಅಂದ್ರೆ, ಸೊ ಕೋರ್ಸಸ್ ಅಂತ ಫಸ್ಟ್ ಟೈಪ್ ಮಾಡ್ಕೊಳ್ಳಿ. ಕಲರ್ ಚೇಂಜ್ ಮಾಡೋಣ, ಬ್ಲಾಕ್ ಗೆ ತಗೊಳ್ಳೋಣ. ಸೊ ಅಲ್ಲಿ ನೋಡಿ, ನಾನು ಕೋರ್ಸಸ್ ಅನ್ನುವ ಒಂದು ಲಿಸ್ಟ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನೇನ್ ಹೇಳ್ತೀನಿ, MS ಕ್ಯಾಪ್ಸ್ ಲಾಕ್ ಆನ್ ಆಗಿದೆ ನನ್ನ ಕೀಬೋರ್ಡ್ ನಲ್ಲಿ. MS ಆಫೀಸ್ ಟ್ಯಾಲಿ ಸ್ಪೋಕನ್ ಇಂಗ್ಲಿಷ್, ಈ ರೀತಿಯ ಒಂದು ಲಿಸ್ಟ್ ನ ಕ್ರಿಯೇಟ್ ಮಾಡಿದ್ರಿ. ಈಗ ನಾನೇನ್ ಮಾಡ್ಬೇಕು, ಇದನ್ನ ಬೋಲ್ಡ್ ಮಾಡ್ತೀನಿ, ಸೈಜ್ ದೊಡ್ಡದು ಮಾಡ್ತೀನಿ. ಅಂಡ್ ಇದಕ್ಕೆ ನಂಬರ್ಸ್ ಬರ್ಬೇಕು ಆಟೋಮೆಟಿಕ್ ಆಗಿ. ಅಂದ್ರೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ 1 2 3 ನ ಕ್ಲಿಕ್. ಸೊ ಈಗ ನೋಡಿ ಲಿಸ್ಟ್ ಆಗೋಯ್ತು ಇದು. ಅಂಡ್ ಇಲ್ಲಿ ಏನಿದೆ, ದೊಡ್ಡದಾಗಿ ಸ್ಟೈಲ್ಸ್ ಅಂತ ಕಾಣಿಸ್ತಿದೆ. ಏನಪ್ಪಾ ಇದು ಅಂದರೆ, ಸೊ ಇದನ್ನ ನಾನು ನೋಡಿ, ಇದು ರೆಡಿಮೇಡ್ ಸ್ಟೈಲ್ಸ್. ನಿಮ್ಮ ಟೆಕ್ಸ್ಟ್ ಹೇಗೆ ಕಾಣಿಸ್ಬೇಕು, ಪ್ಯಾರಾಗ್ರಾಫ್ ಹೇಗೆ ಕಾಣಿಸ್ಬೇಕು, ಟೈಟಲ್ಸ್ ಹೇಗೆ ಕಾಣಿಸ್ಬೇಕು, ಸಬ್ ಟೈಟಲ್ ಹೇಗೆ ಕಾಣಿಸ್ಬೇಕು ಅನ್ನೋದು ಇಲ್ಲಿಂದ ಡಿಸೈಡ್ ಮಾಡಬಹುದು. ಯಾಕಂದ್ರೆ MS Word ಗೆ ಗೊತ್ತು ಇಲ್ಲಿ ಹೇಗೆ ಇಟ್ಕೋಬೇಕು ಟೆಕ್ಸ್ಟ್ ನ ಅನ್ನೋದನ್ನ. ಸೊ ನಾವೇನ್ ಮಾಡ್ತೀವಿ, ಹೆಡ್ಡಿಂಗ್ಸ್ ನ ಟೈಪ್ ಮಾಡಿ ನಾವು ಇಲ್ಲಿ MS Word ನಲ್ಲಿ ಇದನ್ನ ಕ್ಲಿಕ್ ಮಾಡ್ತೀವಿ, ಬೋಲ್ಡ್ ಮಾಡ್ತೀವಿ, ಅಂಡರ್ಲೈನ್, ಇಟಾಲಿಕ್ ಏನೇನೋ ಮಾಡ್ತೀವಿ ಅಲ್ವಾ, ಹೆಡ್ಡಿಂಗ್ ತರ ಕಾಣಿಸ್ಬೇಕು ಅನ್ನೋದಕ್ಕೋಸ್ಕರ. ಸೊ MS Word ಏನ್ ಮಾಡ್ತೀವಿ, ರೆಡಿಮೇಡ್ ಸ್ಟೈಲ್ಸ್ ನ ಕೊಡ್ತಿದೆ. ನೀವು ಇಲ್ಲಿರುವಂತ ಒಂದು ಸ್ಟೈಲ್ ನ ಸೆಲೆಕ್ಟ್ ಮಾಡಿದ್ರೆ ಅದು ಆಟೋಮೆಟಿಕ್ ಆಗಿ ಟೈಟಲ್ ತರ ಕಾಣುತ್ತೆ, ಹೆಡ್ಡಿಂಗ್ ತರಾನೇ ಕಾಣುತ್ತೆ. ಸೊ ನೋಡಿ, ಇಲ್ಲಿ ನಾನು ಕ್ಲಿಕ್ ಮಾಡ್ಕೊಂಡು ನಾರ್ಮಲ್ ಅನ್ನುವ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋ ಸ್ಪೇಸಿಂಗ್ ನಾರ್ಮಲ್ ಅಂತ ಕ್ಲಿಕ್ ಮಾಡಿದೆ. ಸೊ ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಇದು ನಾರ್ಮಲ್ ಬಂದ್ಬಿಡ್ತು. ಫಾಂಟ್ ಸೈಜ್ ನೋಡಿ 11 ಆಯ್ತು, ಕ್ಯಾಲಿಬ್ರಿ ಫಾಂಟಿಗೆ ಬಂತು, ಬೋಲ್ಡ್ ಇಲ್ಲ, ಕಲರ್ ಇಲ್ಲ, ಏನೂ ಇಲ್ಲ. ಅಂದ್ರೆ ಸೊ ನೀವೇನೇನೋ ಅಪ್ಲೈ ಮಾಡಿರ್ತೀರಾ ಫಾರ್ಮ್ಯಾಟಿಂಗ್ ಆಪ್ಷನ್ಸ್, ಅದೆಲ್ಲ ರಿಮೂವ್ ಮಾಡಬೇಕು ಅಂದ್ರೆ ಸೆಲೆಕ್ಟ್ ಮಾಡಿ ಇಲ್ಲಿ ಬಂದು ನಾರ್ಮಲ್ ಅಂತ ಕೊಟ್ರೆ ನಾರ್ಮಲಿ ಹೊಟ್ಟೋಗುತ್ತೆ. ಅದೇ ನೀವು ಹೆಡ್ಡಿಂಗ್ 1 ಅಂತ ಕ್ಲಿಕ್ ಮಾಡಿದ್ರೆ ಅದು ಹೆಡ್ಡಿಂಗ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ MS Word ಗೆ ಗೊತ್ತು ಯಾವ್ದನ್ನ ಹೆಡ್ಡಿಂಗ್ ಯಾವ ರೀತಿ ಇರುತ್ತೆ ಅಂತ. ನೀವು ಟೈಪ್ ಮಾಡಿರುವಂತ ಸೆಂಟೆನ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ಬಂದು ಹೆಡ್ಡಿಂಗ್ 1 ತಗೊಳ್ಳಿ. ಸೊ ಈ ಸೆಕೆಂಡ್ ಲೈನ್ ನ ಸೆಲೆಕ್ಟ್ ಮಾಡಿ ನಾನು ಹೆಡ್ಡಿಂಗ್ 2 ಮೇಲೆ ಕ್ಲಿಕ್ ಮಾಡಿದ್ರೆ ಹೆಡ್ಡಿಂಗ್ 2 ಈ ರೀತಿ ಕಾಣುತ್ತೆ. ಸ್ವಲ್ಪ ಇದಕ್ಕಿಂತ ಇದು ಫೇಡ್ ಆಗಿದೆ ಅಲ್ವಾ. ಆ ರೀತಿ ತುಂಬಾ ಆಪ್ಷನ್ ಗಳಿದೆ, ಅವೈಲಬಲ್ ಇದೆ. ಇದನ್ನೆಲ್ಲ ನೀವು ಚೆಕ್ ಮಾಡಿ ನೋಡ್ಕೊಳ್ಳಿ. ಅಂಡ್ ಇಲ್ಲಿ ಕಟ್ ಕಾಪಿ ಪೇಸ್ಟ್ ಇದೆ, ಫಾಸ್ಟ್ ಆಗಿ ಅದನ್ನು ಮುಗಿಸ್ಬಿಡೋಣ. ಈಗ ಒಂದ್ ಲೈನ್ ನಮ್ಗೆ ಈ ಜಾಗದಲ್ಲಿ ಬೇಡ, ಈ ಜಾಗದಿಂದ ತಗೊಂಡೋಗಿ ನಾವು ಕೆಳಗಡೆ ಹಾಕ್ಬೇಕಂದ್ರೆ ಏನ್ ಮಾಡ್ಬೇಕು, ಕಟ್ ಅಂಡ್ ಪೇಸ್ಟ್ ಮಾಡ್ಬೇಕು. ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ಕಟ್ ಕ್ಲಿಕ್ ಮಾಡಿ, ಬೇರೆ ಜಾಗದಲ್ಲಿ ಬಂದು ಕ್ಲಿಕ್ ಮಾಡಿ, ಪೇಸ್ಟ್ ಅಂತ ಕೊಟ್ರೆ ಆ ಜಾಗದಿಂದ ಹೋಗಿ ಇದು ಇಲ್ಲಿಗೆ ಪೇಸ್ಟ್ ಆಗುತ್ತೆ. ಕಾಪಿ ಪೇಸ್ಟ್ ಮಾಡ್ಬೋದು. ಕಾಪಿ ಪೇಸ್ಟ್ ಅಂದ್ರೆ ಸೇಮ್ ಲೈನ್ ಇಲ್ಲೂ ಬೇಕು, ಕೆಳಗಡೆನೂ ಬೇಕಂದ್ರೆ ಸೆಲೆಕ್ಟ್ ಮಾಡಿ ಕಾಪಿ ಅಂತ ಕೊಡಿ, ಕೆಳಗಡೆ ಬಂದು ಪೇಸ್ಟ್ ಅಂತ ಕೊಡಿ, ಪೇಸ್ಟ್ ಆಗುತ್ತೆ. ರೈಟ್. ಪೂರ್ತಿ ಸೆಲೆಕ್ಟ್ ಮಾಡ್ಬೇಕಂದ್ರೆ Ctrl+A ಪ್ರೆಸ್ ಮಾಡಬೇಕು. Ctrl+A ಪ್ರೆಸ್ ಮಾಡಿ ನಾರ್ಮಲ್ ಅಂತ ನಾನು ಕ್ಲಿಕ್ ಮಾಡಿದ್ರೆ ನೋಡಿ ಎಲ್ಲಾ ಟೆಕ್ಸ್ಟ್ ನಾರ್ಮಲ್ ಗೆ ಬಂತು, ಸೀದಾ ಸಾದಾ ಟೆಕ್ಸ್ಟ್ ಆಗೋಯ್ತು. ರೈಟ್. ಯಾವುದೇ ಫಾರ್ಮ್ಯಾಟಿಂಗ್ಸ್ ಇಲ್ಲ, ಕಲರ್ ಇಲ್ಲ, ಏನು ಇಲ್ಲ. ಸೊ ಈಗ ನಾನೀಗ ಪೇಜ್ ಗೆ ಬಾರ್ಡರ್ ಹಾಕ್ಬೇಕಪ್ಪ, ಎಲ್ಲ ಟೈಪಿಂಗ್ ಮಾಡಿ ಮುಗೀತು. ಪೇಜ್ ಗೆ ನಾನೀಗ ಬಾರ್ಡರ್ ನ ಹಾಕಬೇಕು. ಹೇಗೆ ಬಾರ್ಡರ್ ಹಾಕೋದು ಅಂದ್ರೆ ಪೇಜ್ ಲೇಔಟ್ ಗೆ ಹೋಗಬೇಕು. ಪೇಜ್ ಲೇಔಟ್ ನಲ್ಲಿ ನೋಡಿ ಪೇಜ್ ಬಾರ್ಡರ್ ಅಂತ ಕಾಣುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಿಂಪಲ್ ಆಗಿ ಇದನ್ನ ಕ್ಲಿಕ್ ಮಾಡಿದಾಗ ಈ ರೀತಿ ವಿಂಡೋ ಬರುತ್ತೆ. ಇದರಲ್ಲಿ ನೀವು ಬಾಕ್ಸ್ ಅಂತಾನೆ ತಗೊಳ್ಳಿ, ಯಾವಾಗ್ಲೂ ಬಾಕ್ಸ್ ಅಂತ ತಗೊಂಡು ಓಕೆ ಕೊಡಿ. ಸೊ ನೋಡಿ ಪೇಜ್ ಗೆ ಬಾರ್ಡರ್ ಬಂತು, ಕಾಣಿಸಿದೆ. ಎಲ್ಲಾ ಪೇಜ್ಗೂ ಒಂದೇ ಸರಿ ಅಪ್ಲೈ ಆಗೋಗುತ್ತೆ. ಅಂಡ್ ಮತ್ತೆ ಪೇಜ್ ಬಾರ್ಡರ್ ಗೆ ಹೋಗಿ ನನ್ ಅನ್ನುವ ಆಪ್ಷನ್ ಕ್ಲಿಕ್ ಮಾಡಿ ಓಕೆ ಕೊಟ್ರೆ ಪೇಜ್ ಬಾರ್ಡರ್ ಕ್ಯಾನ್ಸಲ್ ಆಗೋಗುತ್ತೆ. ಏನೇನಿದೆ ನೋಡೋಣ. ಮತ್ತೆ ಬಾಕ್ಸ್ ಅಂತ ತಗೊಂಡೆ, ಬಾಕ್ಸ್ ತಗೊಂಡ ಮೇಲೆ ಕಲರ್ ಕೊಡ್ತೀರಾ, ಒಂದು ಕಲರ್ ನ ಸೆಲೆಕ್ಟ್ ಮಾಡಿ. ಲೈನ್ ಕಲರ್ ನೋಡಿ, ರೆಡ್ ಕಲರ್ ಲೈನ್ ಬಂತು. ಡಾಟೆಡ್ ಲೈನ್ ಬೇಕಾ, ಯಾವ ರೀತಿ ಲೈನ್ ಬೇಕು ಅದನ್ನ ನೀವು ಕೂಡ ಚೂಸ್ ಮಾಡ್ಕೊಳ್ಳಿ. ಲೈನ್ ಸ್ಟೈಲ್ ಚೇಂಜ್ ಮಾಡಿದ್ರೆ ಮತ್ತೆ ಕಲರ್ ನ ನೀವು ಸೆಲೆಕ್ಟ್ ಮಾಡಬೇಕು. ಥಿಕ್ನೆಸ್ ಬರುತ್ತೆ ಇಲ್ಲಿ, ಅಂದ್ರೆ ಎಷ್ಟು ದಪ್ಪ ಇರ್ಬೇಕು ಲೈನ್ ಅನ್ನೋದನ್ನ ಇದು ಹೇಳುತ್ತೆ. ಇಲ್ಲಿ ನೋಡಿ. ಸೊ ನೋಡಿದ್ರೆ ಇಲ್ಲಿ ಪ್ರಿವ್ಯೂ ತೋರಿಸ್ತಿದೆ, ಅಂದ್ರೆ ಒಂದು ಸ್ಯಾಂಪಲ್ ನೋಡಿ ಅಂತ ಹೇಳ್ತಿದೆ ನಿಮಗೆ. ಇಲ್ಲಿ ನೋಡಿ ಯಾವ ತರ ಲೈನ್ ಬೇಕು ಅದನ್ನ ತಗೊಂಡು ಓಕೆ ಕೊಟ್ರೆ ಆ ರೀತಿಯಾಗಿ ಬರುತ್ತೆ. ಬೇಡ ಅಂದ್ರೆ ಏನ್ ಮಾಡ್ಬೇಕು, ನನ್ ಅನ್ನೋ ಆಪ್ಷನ್ ತಗೊಂಡು ಓಕೆ ಕೊಡ್ಬೇಕು, ಕ್ಯಾನ್ಸಲ್ ಆಗೋಗುತ್ತೆ. ಈ ರೀತಿ ಪೇಜ್ ಗೆ ಬಾರ್ಡರ್ ನ ಹಾಕಬಹುದು ಅಂಡ್ ತೆಗಿಬಹುದು. ಪ್ಯಾರಾಗ್ರಾಫ್ಗೂ ಕೂಡ ಈ ರೀತಿ ಪ್ಯಾರಾಗ್ರಾಫ್ ಗೆ ಬಾರ್ಡರ್ ಹಾಕಬೇಕಂದ್ರೆ ಸೆಲೆಕ್ಟ್ ಮಾಡಿ, ಪೇಜ್ ಬಾರ್ಡರ್ ಗೆ ಬನ್ನಿ. ಈ ಸರಿ ಪೇಜ್ ಬಾರ್ಡರ್ ಅಲ್ಲ, ಇಲ್ಲಿ ಬಾರ್ಡರ್ಸ್ ಅನ್ನೋ ಟ್ಯಾಬ್ ಗೆ ಹೋಗಿ ಇಲ್ಲಿ ಬಂದು ನೀವು ಚೂಸ್ ಮಾಡ್ಬೇಕು. ನೋಡಿ ಸೇಮ್ ಆಪ್ಷನ್ಸ್ ಮತ್ತೆ ಅಲ್ಲೇ ಉಳ್ಕೊಳ್ಳುತ್ತೆ. ಬಾಕ್ಸ್ ತಗೊಳ್ಳಿ. ನಾನೀಗ ಪ್ಯಾರಾಗ್ರಾಫ್ ಗೆ ನೋಡಿ ಇಲ್ಲಿ ಸೆಲೆಕ್ಟ್ ಮಾಡಿದೀನಲ್ಲ, ಈ ಪ್ಯಾರಾಗ್ರಾಫ್ ಹಾಕೋದು ಹೇಳ್ಕೊಡ್ತೀನಿ.
ಪೇಜ್ ಬಾರ್ಡರ್ ನ ಕ್ಲಿಕ್ ಮಾಡಿ ನೀವು ಸೆಟ್ಟಿಂಗ್ಸ್ ನ ತಗೊಂಡ್ರೆ ಪೇಜ್ ಬಾರ್ಡರ್ ಪೇಜ್ ಗೆ ಅಪ್ಲೈ ಆಗುತ್ತೆ. ಬಾರ್ಡರ್ಸ್ ಗೆ ಬಂದು ತಗೊಂಡ್ರೆ ಸೆಲೆಕ್ಟೆಡ್ ಪ್ಯಾರಾಗ್ರಾಫ್ ಗೆ ಅಪ್ಲೈ ಆಗುತ್ತೆ. ಸೊ ಏನೇನ್ ಹೇಳಿದ್ನಲ್ಲ ಮತ್ತೆ ಅವೇ ಆಪ್ಷನ್ಸ್ ಗಳು ಇಲ್ಲಿ ಇರುತ್ತೆ. ಈ ರೀತಿ ಪ್ಯಾರಾಗ್ರಾಫ್ಸ್ ಹಾಕ್ಬೋದು. ಮತ್ತೆ ಸೆಲೆಕ್ಟ್ ಮಾಡಿ ಇಲ್ಲಿ ಹೋಗಿ ಬಾರ್ಡರ್ಸ್ ಹತ್ರ ಹೋಗಿ ನನ್ ಅಂತ ಕೊಟ್ರೆ ಪೇಜ್ ಬಾರ್ಡರ್ ಕ್ಯಾನ್ಸಲ್ ಆಗುತ್ತೆ. ಪೇಜ್ ಕಲರ್ ಅಂತಿದೆ ಅಂದ್ರೆ ಪೇಜ್ ಗೆ ಕಲರ್ ಹಾಕೋದು. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ಪೇಜ್ ಗೆ ಕಲರ್ ಬಂತು, ಹೌದಲ್ವಾ? ಬಟ್ ಇನ್ನೊಂದು ವಿಷಯ ನಾನು ನಿಮ್ಗೆ ಹೇಳ್ಬೇಕು, ಈ ಪೇಜ್ ಗೆ ನೀವು ಕಲರ್ ಹಾಕಿ ಪ್ರಿಂಟ್ ಕೊಟ್ರೆ ಪೇಜ್ ಕಲರ್ ಅಲ್ಲಿ ಪ್ರಿಂಟ್ ಆಗೋದಿಲ್ಲ. ಯಾಕೆ ಪ್ರಿಂಟ್ ಆಗೋದಿಲ್ಲ ಹೇಳಿ? ಬ್ಯಾಕ್ ಗ್ರೌಂಡ್ ಕಲರ್ ಆರೆಂಜ್ ಇದೆ, ಫೋರ್ ಗ್ರೌಂಡ್ ಕಲರ್ ಏನಿದೆ ಬ್ಲಾಕ್ ಇದೆ. ಎರಡೆರಡು ಕಲರ್ ಒಟ್ಟಿಗೆ ಪ್ರಿಂಟ್ ಮಾಡುವಂತ ಕೆಪಾಸಿಟಿ ಪ್ರಿಂಟರ್ ಇರೋದಿಲ್ಲ. ಪೇಜ್ ಗೆ ಪೂರ್ತಿಯಾಗಿ ನೀವು ಪ್ರಿಂಟ್ ಮಾಡ್ಬೇಕಂದ್ರೆ ಎಷ್ಟು ಕಲರ್ ಹೋಗುತ್ತೆ ಯೋಚನೆ ಮಾಡಿ. ಪೇಜ್ ಫುಲ್ ಕಲರ್ ಪ್ರಿಂಟ್ ಆಗ್ಬೇಕಂದ್ರೆ ಆದ್ರಿಂದ ಈ ಆಪ್ಷನ್ MS ವರ್ಡ್ ನವರು ಕೊಡ್ತಾ ಇಲ್ಲ. ಇದರಿಂದ ನಮಗೆ ಲಾಸ್ ಆಗುತ್ತೆ, ರೈಟ್? ನೀವು ಇಲ್ಲಿ ನೋಡೋದಿಕ್ ಮಾತ್ರ ಕಲರ್ ಹಾಕಬಹುದು, ಬಟ್ ಇದು ಪ್ರಿಂಟ್ ಆಗೋದಿಲ್ಲ. ನೋ ಕಲರ್ ಕೊಡಿ, ಕಲರ್ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ವಾಟರ್ ಮಾರ್ಕ್ ಅಂತಿದೆ. ವಾಟರ್ ಮಾರ್ಕ್ ಅಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ರೆಡಿಮೇಡ್ ಟೆಕ್ಸ್ಟ್ ಪ್ರಿಂಟ್ ಆಗುತ್ತೆ. ಇಲ್ಲಿ ನೋಡಿ ಕಾನ್ಫಿಡೆನ್ಶಿಯಲ್ ಅಂತಿದೆ, ಡೂ ನಾಟ್ ಕಾಪಿ ಅಂತಿದೆ. ಇದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡಿ ಡೂ ನಾಟ್ ಕಾಪಿ ಅಂತ ಕ್ರಾಸ್ ಆಗಿ ಡಯಾಗನಲ್ ಆಗಿ ಟೆಕ್ಸ್ಟ್ ಪ್ರಿಂಟ್ ಆಗುತ್ತೆ. ಕಾಣಿಸ್ತಿದ್ಯಾ ಡೂ ನಾಟ್ ಕಾಪಿ ಅಂತ? ಈ ರೀತಿ ಇದ್ರೆ ಯಾರು ಕಾಪಿ ಮಾಡಬೇಡಿ ಅಂತ ನೀವು ಇಂಡೈರೆಕ್ಟ್ ಆಗಿ ಹೇಳ್ತಿದ್ದೀರಾ. ಇದಕ್ಕೆ ಏನೋ ಒಂದು ನೋಟ್ಸ್ ಟೈಪ್ ಮಾಡಿರ್ತೀರಾ ಅಥವಾ ಪ್ರಾಜೆಕ್ಟ್ ರಿಪೋರ್ಟ್ ಟೈಪ್ ಮಾಡಿರ್ತೀರಾ, ಕಾಪಿ ಮಾಡಬಾರ್ದು ಅಂದ್ರೆ ಈ ರೀತಿ ಹಾಕೊಳ್ಳಿ. ಅಥವಾ ನಿಮಗೆ ಬೇಕಾಗಿರೋ ಟೆಕ್ಸ್ಟ್ ನ ಕೂಡ ನೀವು ಹಾಕೋಬಹುದು. ಇದನ್ನ ಕ್ಲಿಕ್ ಮಾಡಿ ಕಸ್ಟಮ್ ವಾಟರ್ ಮಾರ್ಕ್ ಅಂತ ಇರುತ್ತೆ, ಇದನ್ನ ತಗೊಳ್ಳಿ. ಇಲ್ಲಿ ಬಂದು ನೀವು ಏನ್ ಹೇಳ್ಬೇಕು ನೋಡಿ, ಟೆಕ್ಸ್ಟ್ ಡು ನಾಟ್ ಕಾಪಿ ಅಂತಿದೆ ಅಲ್ವಾ, ಆದ್ರಿಂದ ಇಲ್ಲಿ ಡು ನಾಟ್ ಕಾಪಿ ಅಂತ ಬರ್ತಿದೆ. ಈ ಜಾಗದಲ್ಲಿ ಹೋಗಿ ನಿಮ್ಮ ಹೆಸರು ಹಾಕೊಳ್ಳಿ. ಅವಾಗ ಏನಾಗುತ್ತೆ, ನೀವೇ ಇದನ್ನ ಟೈಪ್ ಮಾಡಿದೀರ ಅನ್ನೋದು ಗೊತ್ತಾಗುತ್ತೆ. ಸೆಮಿ ಟ್ರಾನ್ಸ್ಪರೆಂಟ್ ತೆಗೆದ್ಬಿಟ್ಟು ಓಕೆ ಕೊಡಿ, ಡಾರ್ಕ್ ಆಗಿ ಕಾಣುತ್ತೆ ನೋಡಿ, ಯುವರಾಜ್ ಮಾದ ಅಂತ ಕಾಣಿಸ್ತಾ ಇದೆ. ಇದರ ಇದ್ರೆ ಯಾರೇ ಇದನ್ನ ಕಾಪಿ ಮಾಡಿದ್ರು ಎಲ್ಲಿಂದ ಬಂದಿದೆ ಅಂತ ಗೊತ್ತಾಗೋಗುತ್ತೆ ಪ್ರಿಂಟ್ ಮಾಡಿಸಿದಾಗ ಅಲ್ವಾ. ಇದನ್ನ ನೀವು ಪ್ರಿಂಟ್ ಮಾಡಿಸ್ತೀರಾ, ಡಿಸ್ಟ್ರಿಬ್ಯೂಟ್ ಮಾಡಿಸ್ತಿರ್ತೀರಾ, ಅವ್ರೇನ್ ಮಾಡ್ತಾರೆ ಬೇರೆಯವರು ಜೆರಾಕ್ಸ್ ಮಾಡಿಸ್ಕೊಂಡು ಅವ್ರದ್ದು ಅಂತ ಹೇಳ್ಬಿಡ್ತಾರೆ. ಈ ರೀತಿ ನೀವು ವಾಟರ್ ಮಾರ್ಕ್ ಹಾಕಿದಾಗ ನಿಮ್ದು ಅನ್ನುವ ಒಂದು ಪ್ರಿಂಟ್ ಇಲ್ಲಿರುತ್ತೆ ಅಲ್ವಾ. ಸೊ ನಾನೀಗ ಏನ್ ಮಾಡ್ತೀನಿ, ರಿಮೂವ್ ವಾಟರ್ ಮಾರ್ಕ್ ಹೋದ್ರೆ ನೀವು ಹಾಕಿರೋ ವಾಟರ್ ಮಾರ್ಕ್ ರಿಮೂವ್ ಆಗೋಗುತ್ತೆ, ರೈಟ್? ಈಗ ಇಷ್ಟೆಲ್ಲ ಮಾಡಾಯ್ತು. ಈಗ ನಾನು ಪ್ರಿಂಟ್ ಕಳಿಸ್ಬೇಕಪ್ಪ, ಏನ್ ಮಾಡ್ಬೇಕು ನಾನೀಗ ಪ್ರಿಂಟ್ ಗೆ ಕಳಿಸ್ಬೇಕು ಅಂದ್ರೆ? ಸೊ ಪ್ರಿಂಟ್ ಗೆ ಕಳಿಸ್ಬೇಕು ಅಂದ್ರೆ ಫಸ್ಟ್ ಯೋಚನೆ ಮಾಡಿ ನಿಮ್ಮ ಪ್ರಿಂಟರ್ ನಲ್ಲಿ ಯಾವ ಸೈಜ್ ನ ಪೇಪರ್ ನ ನೀವು ಹಾಕಿದೀರಾ ಅಂತ. ಪ್ರಿಂಟರ್ ನಲ್ಲಿ ನಾವು ಯಾವ್ಯಾವ ಸೈಜ್ ಪೇಪರ್ಸ್ ಹಾಕ್ಬೋದು, ಇಲ್ಲಿದೆ ನೋಡಿ, ಸೈಜ್ ಹತ್ರ ಕ್ಲಿಕ್ ಮಾಡಿ. ಪೇಜ್ ಲೇಔಟ್ ನಲ್ಲಿ ಸೈಜ್ ಹತ್ರ ಬನ್ನಿ. ಸೊ ಲೆಟರ್ ಸೈಜ್ ಇದೆ, ಟ್ಯಾಬ್ಲಾಯ್ಡ್ ಇದೆ, ಲೀಗಲ್ ಸೈಜ್ ಇದೆ, A4 ಸೈಜ್ ಇದೆ, A3 ಸೈಜ್ ಇದೆ. ಇಷ್ಟು ವಿಧದ ಸೈಜ್ ಗಳ ಪೇಪರ್ ಗಳು ಮಾರ್ಕೆಟ್ ನಲ್ಲಿ ಅವೈಲಬಲ್ ಇದೆ. ಅವನ್ನ ನೀವು ಪ್ರಿಂಟರ್ ನಲ್ಲಿ ಯೂಸ್ ಮಾಡಬಹುದು. ಅಂಡ್ ಅವುಗಳ ಮೆಜರ್ಮೆಂಟ್ ಎಷ್ಟಿರುತ್ತೆ ಅಂದ್ರೆ ಅದ್ರ ಕೆಳಗಡೆನೆ ಕೊಟ್ಟಿದ್ದಾರೆ ನೋಡಿ, ಅದರ ಹೆಸರು ಕೆಳಗಡೆ ನೋಡಿ 8.27 ಇಂಚ್ ವಿಡ್ತ್ ಇದೆ, 11.69 ಇಂಚ್ ಹೈಟ್ ಇರುತ್ತೆ. ಸೊ ನೀವು ಇಲ್ಲಿ A4 ಅನ್ನೋದು ಬೈ ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗೋಗಿರುತ್ತೆ. ನೀವು ಇನ್ನೂ ದೊಡ್ಡ ಪೇಜ್ ನಲ್ಲಿ ಪ್ರಿಂಟ್ ಮಾಡ್ಬೇಕಂದ್ರೆ ಲೀಗಲ್ ತಗೊಳ್ಳಿ. ಸೊ ಲೀಗಲ್ ಈ ರೀತಿ ಕಾಣುತ್ತೆ, ಅಂದ್ರೆ ನಿಮ್ಗೆ ಪ್ರಿಂಟ್ ಮಾಡಿದಾಗ್ಲೇ ಅದರ ಒಂದು ಡಿಫ್ರೆನ್ಸ್ ಗೊತ್ತಾಗೋದು. A4 ತಗೊಂಡ್ರೆ ಈ ರೀತಿಯಾಗಿ ಕಾಣುತ್ತೆ, ಸ್ವಲ್ಪ ಸೈಜ್ ಅಲ್ಲಿ ಚಿಕ್ಕದಾಗುತ್ತೆ. ಸೊ ನಾನೇ ನಿಮ್ಗೆ ಸಜೆಷನ್ ಕೊಡ್ತೀನಿ ಅಂದ್ರೆ ನೀವು ಟೈಪ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ, ನಾನು ಈ ಪೇಜ್ ನ ಪ್ರಿಂಟ್ ಮಾಡಕ್ ಹೋಗ್ತಿದ್ದೀನಾ? ಸೊ ಹೋಗಿದ್ರೆ ಯಾವ ಪೇಜ್ ಅಲ್ಲಿ ಪ್ರಿಂಟ್ ಮಾಡಬೇಕು? ಸೊ A4 ನಲ್ಲಿ ನಾನು ಪ್ರಿಂಟ್ ಮಾಡ್ತೀನಿ, ಆದ್ರಿಂದ ನಾನು ಇಲ್ಲಿ A4 ನ ಚೂಸ್ ಮಾಡ್ತೀನಿ ಅಂತ ನೀವು ಮೊದಲೇ ಯೋಚನೆ ಮಾಡಿ A4 ನ ತಗೊಳ್ಳಿ. ನಂತರನೇ ನೀವು ಟೈಪ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಪೇಜ್ ನ ತಗೊಂಡಾದ ತಕ್ಷಣ ನೀವು ಟೈಪಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಅಂಡ್ ಈಗ ನೀವು ಮಾರ್ಜಿನ್ ಸೆಟ್ ಮಾಡ್ಬೇಕು ಅಂದ್ರೆ ಇಲ್ಲಿದೆ ನೋಡಿ ಮಾರ್ಜಿನ್. ಮಾರ್ಜಿನ್ ಅಂದ್ರೆ ಏನು, ಇಲ್ಲಿ ಕಾಣಿಸ್ತಿರುವಂತಹ ಸ್ಪೇಸ್ ಏನಿದೆ ಅದನ್ನ ನಾವು ಮಾರ್ಜಿನ್ ಅಂತ ಕರಿತೀವಿ. ಇಲ್ಲಿರುವಂತಹ ಸ್ಪೇಸ್ ನ ನಾವು ಟಾಪ್ ಮಾರ್ಜಿನ್ ಅಂತೀವಿ, ಇಲ್ಲಿರುವಂತಹ ಸ್ಪೇಸ್ ನ ಲೆಫ್ಟ್ ಮಾರ್ಜಿನ್ ಅಂತೀವಿ. ಅದೇ ರೈಟ್ ಮಾರ್ಜಿನ್, ಬಾಟಮ್ ಮಾರ್ಜಿನ್. ಮಾರ್ಜಿನ್ ಅಂದ್ರೆ ಪೇಜ್ ನ 4 ಕಡೆ ಕೊಡುವಂತಹ ಸ್ಪೇಸ್, ರೈಟ್? ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ನೋಡಿ ಬೈ ಡಿಫಾಲ್ಟ್ ಆಗಿ ಇಲ್ಲಿ ನಾರ್ಮಲ್ ಅನ್ನುವ ಮಾರ್ಜಿನ್ ಸೆಲೆಕ್ಟ್ ಆಗಿದೆ. ಇದನ್ನ ಚೂಸ್ ಮಾಡಿದಾಗ ಟಾಪ್, ಬಾಟಮ್, ಲೆಫ್ಟ್, ರೈಟ್ 1 ಇಂಚ್ ಅಷ್ಟು ಸ್ಪೇಸ್ ಕೊಟ್ಟಿರುತ್ತೆ ಬೈ ಡಿಫಾಲ್ಟ್ MS ವರ್ಡ್. ನಾವ್ ಅದನ್ನ ಚೇಂಜ್ ಮಾಡಬೇಕು ಅಂದ್ರೆ ಬೇರೆ ಅದನ್ನ ಚೂಸ್ ಮಾಡಿ. ನಾರ್ಮಲ್ ತಗೊಳ್ಳಿ. ನಾರ್ಮಲ್ ಅಲ್ಲಿ ಟಾಪ್, ಬಾಟಮ್, ಲೆಫ್ಟ್, ರೈಟ್ ½ ಇಂಚ್ ಮಾರ್ಜಿನ್ ಬರುತ್ತೆ. ಸೊ ನಾನೀಗ ಇದನ್ನ ಕ್ಲಿಕ್ ಮಾಡ್ತೀನಿ. ಸೊ ನೋಡಿದ್ರ ಹೇಗೆ ಚೇಂಜ್ ಆಯ್ತು. ಸೊ ಮಾರ್ಜಿನ್ ನೀವು ½ ಇಂಚ್ ಇಟ್ಕೋಬಹುದು ಅಥವಾ 1 ಇಂಚ್ ಇಟ್ಕೋಬಹುದು, ಅಥವಾ ನಿಮಗೆ ಬೇಕಾದಷ್ಟೇ ನೀವು ಇಟ್ಕೊಳ್ತೀರಾ ಅಂದ್ರೆ ಇದನ್ನ ಕ್ಲಿಕ್ ಮಾಡಿ ಕಸ್ಟಮ್ ಮಾರ್ಜಿನ್ಸ್ ನ ತಗೊಳ್ಳಿ. ಕಸ್ಟಮ್ ಮಾರ್ಜಿನ್ಸ್ ನ ತಗೊಂಡ್ರೆ ನಿಮ್ಗೆ ಈ ರೀತಿ ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ ನಿಮ್ಗೆ ಟಾಪ್, ಬಾಟಮ್, ಲೆಫ್ಟ್, ರೈಟ್ ಆಪ್ಷನ್ಸ್ ಗಳು ಕಾಣುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇನ್ಕ್ರೀಸ್ ಡಿಕ್ರೀಸ್ ಮಾಡಿ ಓಕೆ ಕೊಡಿ. ಸೊ ಈ ರೀತಿಯಾಗೂ ಕೂಡ ನೀವು ಮಾರ್ಜಿನ್ ನ ಸೆಟ್ ಮಾಡಬಹುದು, ರೈಟ್? ಅಂಡ್ ಇಲ್ಲಿ ಓರಿಯಂಟೇಶನ್ ಇದೆ. ಓರಿಯಂಟೇಶನ್ ಅಂದ್ರೆ 2 ವಿಧದ ಪೇಜ್ ನ ಡಿಸ್ಪ್ಲೇ. ನೀವು ಪೇಜ್ ನ ಲ್ಯಾಂಡ್ಸ್ಕೇಪ್ ಆಗಿ ಇಟ್ಟುಕೊಂಡು ಟೈಪ್ ಮಾಡಬಹುದು ಈ ರೀತಿಯಾಗಿ. ಅಂದ್ರೆ ಏನಾಗುತ್ತೆ,
ಪೇಜ್ ನ ನೀವು ಅಡ್ಡದಾಗಿ ಇಟ್ಕೊಂಡ ಹಾಗೆ, ಅಥವಾ ನೀವು ಪೋರ್ಟ್ರೇಟ್ ಆಗಿ ಇಟ್ಕೋಬಹುದು. ಪೋರ್ಟ್ರೇಟ್ ಆಗಿ ಇಟ್ಕೊಂಡ್ರೆ ನೀವು ಪೇಜ್ ನ ನಾರ್ಮಲ್ ಆಗಿ ಟೈಪ್ ಮಾಡ್ತಿದ್ದೀರಾ ಟಾಪ್ ಇಂದ ಬಾಟಮ್ಗೆ. ಅದೇ ನೀವು ಈ ರೀತಿ ತಗೊಂಡ್ರೆ ಲೆಫ್ಟ್ ಇಂದ ರೈಟ್ ಗೆ ಟೈಪ್ ಮಾಡ್ತಿದ್ದೀರಾ, ಆ ರೀತಿ. ಸೊ ನೀವು ಚೇಂಜ್ ಮಾಡಿ ಆ ಡಿಫರೆನ್ಸ್ ನಿಮ್ಗೆ ಸಿಸ್ಟಮ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ರೈಟ್? ಸೊ ಇಷ್ಟು ಇಂಪಾರ್ಟೆಂಟ್ ಆದಂತಹ ವಿಷಯಗಳು ನಮಗೆ ಇನ್ನ ಕಲಿಯೋದು ತುಂಬಾ ಇದೆ. ಸೊ ನಾನು ಫಾಸ್ಟ್ ಆಗಿ ಮೂವ್ ಆಗ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಸ್ಪೇಸ್ ತುಂಬಾ ಇದೆ ಅನ್ಸಿದ್ರೆ ಅಲ್ಲಿ ಕ್ಲಿಕ್ ಮಾಡಿ, ಕೀಬೋರ್ಡ್ ಅಲ್ಲಿರುವ ಬ್ಯಾಕ್ ಸ್ಪೇಸ್ ಬಟನ್ ನ ಪ್ರೆಸ್ ಮಾಡಿ, ಆಗ ಅಲ್ಲಿರೋ ಸ್ಪೇಸ್ ಎರೇಸ್ ಆಗೋಗುತ್ತೆ, ರೈಟ್? ನಾನೀಗ ಒಂದು ಪ್ಯಾರಾಗ್ರಾಫ್ ನ ಸೆಲೆಕ್ಟ್ ಮಾಡ್ತೀನಿ. ಈ ಪ್ಯಾರಾಗ್ರಾಫ್ ನ ಸೆಲೆಕ್ಟ್ ಮಾಡಿದೀನಿ. ಅಂಡ್ ನಾನೀಗ ಏನ್ ಮಾಡ್ತೀನಿ ಅಂದ್ರೆ ಸ್ಪೇಸಿಂಗ್ ನ ಜಾಸ್ತಿ ಮಾಡ್ತೀನಿ. ಇಲ್ಲಿ ಕಾಣಿಸ್ತಿದ್ಯಾ? ಪೇಜ್ ಲೇಔಟ್ ಟ್ಯಾಬ್ ನಲ್ಲೇ ಇದೀನಿ. ಬಿಫೋರ್ 0 ಇದೆ, ಆಫ್ಟರ್ 10 ಇದೆ ಅಲ್ವಾ? ಸೊ ನಾನೇನ್ ಮಾಡ್ತೀನಿ ಅಂದ್ರೆ ಆಫ್ಟರ್, ಈಗ ಆಲ್ರೆಡಿ 10 ಇದೆ ಅಂದ್ರೆ ಅರ್ಥ ಈ ಪ್ಯಾರಾಗ್ರಾಫ್ ನ ಆಫ್ಟರ್ ಇಲ್ಲಿ 10 ಪಾಯಿಂಟ್ ಅಷ್ಟು ಸ್ಪೇಸ್ ಇದೆ. ಇದನ್ನ ನಾನು ಎಷ್ಟು ಜಾಸ್ತಿ ಮಾಡ್ತಾ ಇರ್ತೀನಿ ನೋಡಿ, ಈ ಸೆಲೆಕ್ಟೆಡ್ ಪ್ಯಾರಾಗ್ರಾಫ್ ಆಫ್ಟರ್ ಅಷ್ಟು ಸ್ಪೇಸ್ ಬರ್ತಾ ಇದೆ. ಇದನ್ನ ನಾನು ಕಡಿಮೆ ಮಾಡಿದ್ರೆ 0 ಆಗುತ್ತೆ, ರೈಟ್? ಈಗ ಬಿಫೋರ್ ನ ನಾನು ಜಾಸ್ತಿ ಮಾಡ್ತೀನಿ ಅಂದ್ರೆ ಈ ಪ್ಯಾರಾಗ್ರಾಫ್ ನ ಮೇಲ್ಗಡೆ ಸ್ಪೇಸ್ ಜಾಸ್ತಿ ಆಗ್ತಿದೆ. ಕಡಿಮೆ ಮಾಡಿದ್ರೆ ಕಡಿಮೆ ಆಗುತ್ತೆ, ರೈಟ್? ಸೊ ಈ ರೀತಿ ಒಂದು ಪ್ಯಾರಾಗ್ರಾಫ್ ನ ನಂತರ ಒಂದು ಪ್ಯಾರಾಗ್ರಾಫ್ ನ ಮೇಲ್ಗಡೆ ಸ್ಪೇಸ್ ನ ನೀವು ಕೊಡಬಹುದು. ಅಂಡ್ ಇಲ್ಲಿ ಇಂಡೆಂಟ್ ಅಂತಿದೆ ನೋಡಿ, ಇಂಡೆಂಟ್ 0 ಇದೆ. 0 ನ ಜಾಸ್ತಿ ಮಾಡಿದ್ರೆ ಸೊ ನೋಡಿ ಸ್ಪೇಸ್ ಬರ್ತಾ ಇದೆ. ಲೆಫ್ಟ್ ಇಂಡೆಂಟ್ ಅಂತ ಕರಿತೀವಿ ಇದನ್ನ. ಇಂಡೆಂಟ್ ಅಂದ್ರೆ ಮಾರ್ಜಿನ್ ಗಿಂತ ನೀವು ಸ್ವಲ್ಪ ಮುಂದೆಗಡೆ ಸ್ಪೇಸ್ ಕೊಟ್ಟು ಬರೆಯೋದು. 0 ಮಾಡಿ 0 ಆಗುತ್ತೆ. ಅಂಡ್ ರೈಟ್ ಸೈಡ್ ಅಲ್ಲೂ ಕೂಡ 0 ಇದೆ. ಇದನ್ನ ಕೂಡ ನೀವು ಜಾಸ್ತಿ ಮಾಡಬಹುದು ಅಂಡ್ ಕಡಿಮೆ ಕೂಡ ಮಾಡಬಹುದು. ಸೊ ಇದು ಪೇಜ್ ಲೇಔಟ್ ನಲ್ಲಿ ನೀವು ತಿಳ್ಕೊಬೇಕಾದಂತ ವಿಷಯಗಳು, ರೈಟ್? ನಾನೀಗ ಸೆಲೆಕ್ಟ್ ಆಲ್ ಮಾಡಿ ಕಂಟ್ರೋಲ್ ಎ ಪ್ರೆಸ್ ಮಾಡಿದ್ರೆ ಪೂರ್ತಿ ಸೆಲೆಕ್ಟ್ ಆಗುತ್ತೆ, ಡಿಲೀಟ್ ಪ್ರೆಸ್ ಮಾಡಿದ್ರೆ ಡಿಲೀಟ್ ಆಗುತ್ತೆ. ಅಂಡ್ ಈಗ ಇನ್ಸರ್ಟ್ ನಲ್ಲಿ ಇರುವಂತಹ ಆಪ್ಷನ್ ಗಳನ್ನ ತಿಳ್ಕೊಳ್ಳೋಣ. ಇನ್ಸರ್ಟ್ ನಲ್ಲಿ ಏನಿದೆ? ಪೇಜ್ ಬ್ರೇಕ್ ಅಂತ ಇದೆ. ಪೇಜ್ ಬ್ರೇಕ್ ಅಂದ್ರೆ ಅರ್ಥ, ನೀವು ನಾನು ಹೇಳ್ಕೊಟ್ಟಲ್ಲ ಸ್ಟಾರ್ಟಿಂಗ್ ನಲ್ಲಿ ಕಂಟ್ರೋಲ್ ಎಂಟರ್ ಪ್ರೆಸ್ ಮಾಡಿದ್ರೆ ಹೊಸ ಪೇಜ್ ಬರುತ್ತೆ ಅಂತ, ಅದೇ ಅರ್ಥ ಇಲ್ಲೂ ಕೂಡ. ಇಲ್ಲಿ ನೋಡಿ, ಪೇಜ್ ಬ್ರೇಕ್ ಅಂತ ಕ್ಲಿಕ್ ಮಾಡಿದ್ರೆ ಒಂದು ಎಕ್ಸ್ಟ್ರಾ ಪೇಜ್ ಬರುತ್ತೆ. ನಾವು ಟೈಪ್ ಮಾಡಿದಂತಹ ಟೆಕ್ಸ್ಟ್ ಎಲ್ಲ ನೆಕ್ಸ್ಟ್ ಪೇಜ್ ಹೊಟ್ಟೋಗುತ್ತೆ. ಬ್ಲಾಂಕ್ ಪೇಜ್ ಕ್ಲಿಕ್ ಮಾಡಿದಾಗ ಸಿಂಪ್ಲಿ ಅದು 2 ಪೇಜ್ ಗಳ ಮಧ್ಯೆ ಒಂದು ಬ್ಲಾಂಕ್ ಪೇಜ್ ನ ಇನ್ಸರ್ಟ್ ಮಾಡ್ಬಿಡುತ್ತೆ. ಸೊ ನಾನ್ ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ ನೀವು ಸ್ವಲ್ಪ ಟೆಕ್ಸ್ಟ್ ನ ಟೈಪ್ ಮಾಡಿ ಒಂದು ಪೇಜ್ ನಲ್ಲಿ, ಕರ್ಸರ್ ನ ಕೊನೆಯ ಲೈನ್ ನ ಎಂಡ್ ನಲ್ಲಿ ಇಟ್ಟು ಪೇಜ್ ಬ್ರೇಕ್ ಮಾಡಿ ನೋಡಿ. ಕರ್ಸರ್ ನ ಯಾವ್ದಾದ್ರು ಒಂದು ಟೆಕ್ಸ್ಟ್ ನ ಮಧ್ಯದಲ್ಲಿ 2 ಪ್ಯಾರಾಗ್ರಾಫ್ ಗಳ ಮಧ್ಯದಲ್ಲಿ ಕರ್ಸರ್ ನ ಇಟ್ಟು ಪೇಜ್ ಬ್ರೇಕ್ ಕ್ಲಿಕ್ ಮಾಡಿ, ಏನಾಗುತ್ತೆ ಅಂತ ಚೆಕ್ ಮಾಡಿ. ಚೇಂಜಸ್ ನಿಮ್ಗೆ ಗೊತ್ತಾಗುತ್ತೆ, ರೈಟ್? ಅಂಡ್ ನಾನೇನ್ ಮಾಡ್ತೀನಿ, ಈಗ ಟೇಬಲ್ ನ ಹಾಕೋದು ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಟೇಬಲ್ ಅನ್ನುವ ಒಂದು ಐಕಾನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿರುವಂತ ಬಾಕ್ಸ್ ಗಳನ್ನ ಸಿಂಪ್ಲಿ ಸೆಲೆಕ್ಟ್ ಮಾಡ್ತಾ ಹೋಗಿ ಅಂಡ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಟೇಬಲ್ ಪೇಜ್ ನಲ್ಲಿ ಇನ್ಸರ್ಟ್ ಆಗೋಗುತ್ತೆ. ಆಗ ಇಲ್ಲಿ ಟೇಬಲ್ ಟೂಲ್ಸ್ ಕೂಡ ಓಪನ್ ಆಗುತ್ತೆ, ಡಿಸೈನ್ ಅಂಡ್ ಲೇಔಟ್. ಈ ರೀತಿಯಾಗಿ ಟೇಬಲ್ ಬಂತೀಗ. ಟೇಬಲ್ ನ ಹೇಗೆ ಡಿಲೀಟ್ ಮಾಡೋದು ಅದನ್ನು ಫಸ್ಟ್ ಹೇಳ್ಬಿಡ್ತೀನಿ. ಇಲ್ಲಿ ಟೇಬಲ್ ನ ಲೆಫ್ಟ್ ಟಾಪ್ ಕಾರ್ನರ್ ಅಲ್ಲಿ ಒಂದು ಐಕಾನ್ ಕಾಣಿಸ್ತಿದ್ಯಾ ನಿಮಗೆ? ಇದನ್ನ ಕ್ಲಿಕ್ ಮಾಡಿ. ಇದನ್ನ ಕ್ಲಿಕ್ ಮಾಡಿದ್ರೆ ಪೂರ್ತಿ ಟೇಬಲ್ ಸೆಲೆಕ್ಟ್ ಆಗೋಗುತ್ತೆ. ಆಗ ಬ್ಯಾಕ್ ಸ್ಪೇಸ್ ಪ್ರೆಸ್ ಮಾಡಿದ್ರೆ ಆ ಟೇಬಲ್ ಅಲ್ಲಿಂದ ಡಿಲೀಟ್ ಆಗುತ್ತೆ, ರೈಟ್? ಈ ರೀತಿಯಾಗಿ ನೀವು ಟೇಬಲ್ ನ ಡಿಲೀಟ್ ಕೂಡ ಮಾಡಬಹುದು. ಇನ್ಸರ್ಟ್ ಹೋಗಿ ಸೆಲೆಕ್ಟ್ ಮಾಡಿ, ನೀವು ಎಷ್ಟು ಬಾಕ್ಸ್ ಗಳನ್ನ ತಗೊಂತೀರ. ಒಂದ್ ಸೆಕೆಂಡ್, ನಾನು ಇಲ್ಲಿ ಟಾಪ್ ಫಸ್ಟ್ ಪೇಜ್ ಅಲ್ಲಿ ಹಾಕ್ಬಿಡ್ತೀನಿ. ನೋಡಿ, ಎಷ್ಟು ಬಾಕ್ಸ್ ಗಳನ್ನ ತಗೊಂಡ್ರೆ ಅಷ್ಟು ಬಾಕ್ಸ್ ಗಳು ಬರುತ್ತೆ. 4 ತಗೊಂಡು, ರೈಟ್? ಇನ್ನೊಂದು ತಿಳ್ಕೊಳ್ಳಿ ನೀವು ಕಾಲಮ್ಸ್ ಅಂಡ್ ರೋಸ್ ಬಗ್ಗೆ. ಕಾಲಮ್ಸ್ ಅಂದ್ರೆ ಇವು ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್, ಫೋರ್ತ್ ಕಾಲಮ್. ಸೊ ಈ ಒಂದು ಟೇಬಲ್ ನಲ್ಲಿ 4 ಕಾಲಮ್ಸ್ ಇದೆ, 4 ಕಾಲಮ್ಗಳಿದೆ. ಅಂಡ್ ಇಲ್ಲಿ 2 ರೋಸ್ ಇದೆ, ಫಸ್ಟ್ ರೋ, ಸೆಕೆಂಡ್ ರೋ. ಇವು 2 ರೋಗಳು. ಗೊತ್ತಾಯ್ತಲ್ಲ? ರೋಸ್ ಅಂಡ್ ಕಾಲಮ್ಸ್ ಬಗ್ಗೆ ಈ ರೀತಿ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೆಲೆಕ್ಟ್ ಮಾಡಿ ಬ್ಯಾಕ್ ಸ್ಪೇಸ್ ಒತ್ತಿದ್ರೆ ಟೇಬಲ್ ಡಿಲೀಟ್ ಆಗುತ್ತೆ. ಇದು ಒಂದು ಮೆಥಡ್ ಆಯ್ತು. ಮತ್ತೊಂದು ಮೆಥಡ್ ಅಲ್ಲಿ ನೀವು ಫಿಕ್ಸ್ಡ್ ರೋಸ್ ಕಾಲಮ್ ಕೂಡ ಹಾಕ್ಬಹುದು. ಇಲ್ಲಿ ಕ್ಲಿಕ್ ಮಾಡಿ ಡ್ರಾ ಟೇಬಲ್ ಅನ್ನುವ ಆಪ್ಷನ್ ಇರುತ್ತೆ. ಸೊ ಟೇಬಲ್ ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಇನ್ಸರ್ಟ್ ಟೇಬಲ್ ಅಂತ ಇರುತ್ತೆ, ಇಲ್ಲಿ ಬನ್ನಿ. ಇನ್ಸರ್ಟ್ ಟೇಬಲ್, ಸಾರಿ ಡ್ರಾ ಟೇಬಲ್ ಅಲ್ಲ, ಇನ್ಸರ್ಟ್ ಟೇಬಲ್ ಅಂತ ತಗೊಳ್ಳಿ. ಇನ್ಸರ್ಟ್ ಟೇಬಲ್ ನಲ್ಲಿ ನಂಬರ್ ಆಫ್ ಕಾಲಮ್ಸ್ ಎಷ್ಟು ಬೇಕು, ನಂಬರ್ ಆಫ್ ರೋಸ್ ಎಷ್ಟು ಬೇಕು ಅನ್ನೋದನ್ನ ಚೂಸ್ ಮಾಡಿ. ಸಪೋಸ್ ನಾನಿಲ್ಲಿ ಹೇಳ್ತೀನಿ ಫೋರ್ ಕಾಲಮ್ 6 ರೋಸ್ ಅಂತ ನಾನಿಲ್ಲಿ ಹೇಳ್ತೀನಿ. ಅಂದ್ರೆ 4 ಕಾಲಮ್ಗಳು ಬರುತ್ತೆ, 6 ರೋಸ್ ಬರುತ್ತೆ. ಓಕೆ ಕೊಡಿ.
ಸೊ ನೋಡಿ ಬಂತ 4 ಕಾಲಮ್ಸ್ ಬಂತು, 6 ರೋಸ್ ಬಂತು. ಈ ರೀತಿ ಫಿಕ್ಸ್ಡ್ ಆಗಿ ಹಾಕೋಬಹುದು. ಟೇಬಲ್ ನ ದೊಡ್ಡದು ಮಾಡ್ಬೇಕಂದ್ರೆ ಮೌಸ್ ನ ಇಲ್ಲಿ ಕಾರ್ನರ್ ಅಲ್ಲಿ ಇಟ್ಟು ಈ ರೀತಿ ಡ್ರ್ಯಾಗ್ ಮಾಡಿ ಟೇಬಲ್ ದೊಡ್ಡದಾಗುತ್ತೆ. ಅಂಡ್ ಈಗ ರೋಗಳನ್ನ ನೀವು ಚೇಂಜ್ ಮಾಡ್ಬೇಕಂದ್ರೆ ನೋಡಿ ಈ ರೀತಿಯಾಗಿ ಚೇಂಜ್ ಮಾಡಿ, ಮೌಸ್ ನ ಎಕ್ಸಾಕ್ಟ್ಲಿ ಅದ್ರ ಮೇಲೆ ಇಟ್ಟು ಚೇಂಜ್ ಮಾಡಿ. ಸೊ ಇಲ್ಲಿ ನಾನು ಹೇಳ್ತೀನಿ ಸೀರಿಯಲ್ ನಂಬರ್ ಅಂತ. ಸೊ ಈ ರೀತಿಯಾಗಿ ನೀವು ಕ್ಲಿಕ್ ಮಾಡಿ ಅಥವಾ ಆರೋ ಬಟನ್ಸ್ ನ ಯೂಸ್ ಮಾಡಿ. ಬೇರೆ ಸೆಲ್ ಗೆ ಮೂವ್ ಮಾಡಬೇಕು, ಬೇರೆ ಸೆಲ್ ಒಳಗಡೆ ಹೋಗ್ಬೇಕಂದ್ರೆ ಕೀಬೋರ್ಡ್ ನಲ್ಲಿ ಇರುವಂತ ಆರೋ ಬಟನ್ಸ್ ಗಳನ್ನ ಯೂಸ್ ಮಾಡಿ. ಲೆಫ್ಟ್ ಆರೋ, ಟಾಪ್ ಆರೋ, ಬಾಟಮ್ ಆರೋ. ರೈಟ್, ಇಲ್ಲಿ ನಾನು ಹೇಳ್ತೀನಿ ನೇಮ್ಸ್, ಇಲ್ಲಿ ಹೇಳ್ತೀನಿ ಕೋರ್ಸಸ್, ಇಲ್ಲಿ ಹೇಳ್ತೀನಿ ಫೋನ್ ನಂಬರ್ ಅಂತ. ಸೊ ಇದರಲ್ಲಿರುವಂತ ಫಾಂಟ್ ಕಲರ್ ಎಲ್ಲ ಚೇಂಜ್ ಮಾಡ್ಬೇಕಂದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ ಪೂರ್ತಿ ಟೇಬಲ್, ಸೆಲೆಕ್ಟ್ ಮಾಡ್ಕೊಳ್ಳಿ ಪೂರ್ತಿ ಟೆಕ್ಸ್ಟ್, ಟೇಬಲ್ ಪೂರ್ತಿ ಟೆಕ್ಸ್ಟ್ ಇದ್ರೆ ಅಷ್ಟು ಎಲ್ಲದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಇನ್ಕ್ರೀಸ್ ಮಾಡಿ, ಬೋಲ್ಡ್ ಬೇಕಾ ಬೋಲ್ಡ್ ಹಾಕಿ, ಇಟಾಲಿಕ್ಸ್ ಎಲ್ಲ ಅಪ್ಲೈ ಆಗುತ್ತೆ ಇಲ್ಲಿ, ಡೋಂಟ್ ವರಿ. ಸೆಂಟರ್ ಅಲೈನ್ಮೆಂಟ್ ಬೇಕಾ ಸೆಂಟರ್ ಮಾಡ್ಕೊಳ್ಳಿ. ಸೊ ನೋಡಿ ಯಾವಾಗ ನಾವು ಟೇಬಲ್ ಹಾಕೊಳ್ತೀವಿ ಆವಾಗ ಟೇಬಲ್ ಟೂಲ್ಸ್ ಓಪನ್ ಆಗುತ್ತೆ. ಟೇಬಲ್ ಟೂಲ್ಸ್ ಅಲ್ಲಿ 2 ಟ್ಯಾಬ್ಸ್ ಇರುತ್ತೆ, ಡಿಸೈನ್ ಅಂಡ್ ಲೇಔಟ್. ಡಿಸೈನ್ ಇಂದ ನಾವು ಕಲರ್ಸ್ ನ ಚೇಂಜ್ ಮಾಡಬಹುದು. ಟೇಬಲ್ಗೆ ನೋಡಿ, ಟೇಬಲ್ ಹೊರಗಡೆ ಕ್ಲಿಕ್ ಮಾಡಿದ್ರೆ ಅದು ಬರಲ್ಲ. ಸಪೋಸ್ ನೋಡಿ ನಾನು ಟೇಬಲ್ ನ ಹೊರಗಡೆ ಕ್ಲಿಕ್ ಮಾಡಿದೀನಿ, ಆ ಟೂಲ್ಸ್ ಹೊಟ್ಟೋಗಿದೆ. ಟೇಬಲ್ ನ ಒಳಗಡೆ ಕ್ಲಿಕ್ ಮಾಡಿದ್ರೆ ಮಾತ್ರ ಈ ಟೇಬಲ್ ಟೂಲ್ಸ್ ಬರುತ್ತೆ. ಸೊ ಯಾವ ಕಲರ್ ಬೇಕು ಅದನ್ನ ನೀವು ಇಲ್ಲಿ ನೋಡಿ ಚೂಸ್ ಮಾಡಿ. ಈ ರೀತಿಯಾಗಿ ಗೊತ್ತಾಯ್ತಲ್ಲ, ಎಲ್ಲದನ್ನು ಚೆಕ್ ಮಾಡಿ. ಪ್ಲೇನ್ ಟೇಬಲ್ ನ ತಗೊಂಡ್ರೆ ನಾರ್ಮಲ್ ಪ್ಲೇನ್ ಆಗಿ ಟೇಬಲ್ ಇರುತ್ತೆ. ಅಂಡ್ ಈಗ ನಂಬರ್ಸ್ ಬೇಕಲ್ಲ, ಸೆಲೆಕ್ಟ್ ಮಾಡ್ಕೊಳ್ಳಿ ಇಷ್ಟು ಕಾಲಮ್ಸ್ ನ, ಇಷ್ಟು ರೋಸ್ ನ. ಮೌಸ್ ನ ಕ್ಲಿಕ್ ಮಾಡಿ ಕೆಳಗಡೆ ಡ್ರ್ಯಾಗ್ ಮಾಡ್ತಾ ಬನ್ನಿ. ಹೋಮ್ ಅಲ್ಲಿ ಹೋಗಿ ಈ ನಂಬರಿಂಗ್ ನ ಕ್ಲಿಕ್ ಮಾಡಿ, ಆಟೋಮೆಟಿಕ್ ನಂಬರಿಂಗ್ ಬಂದ್ಬಿಡುತ್ತೆ. ಸೊ ಇಷ್ಟು ದೊಡ್ಡದು ಬೇಡ ಅಂದ್ರೆ ನೀವು ಈ ರೀತಿ ಕೂಡ ಮೂವ್ ಮಾಡಬಹುದು. ಓಕೆ, ಈ ರೀತಿಯಾಗಿ. ಸೊ ನಾನಿಲ್ಲಿ ಸ್ಯಾಂಪಲ್ ಆಗಿ ಟೈಪ್ ಮಾಡ್ಕೊಳ್ತೀನಿ. ಬಿ ಸಿ ಡಿ ಅಂಡ್ ಇ, ರೈಟ್. ಸೊ ಕೋರ್ಸಸ್ ಅಲ್ಲಿ ಏನಾದ್ರು ಇಟ್ಕೊಳ್ಳಿ, ನಿಮ್ಗೆ ಏನೇನ್ ಬೇಕೋ ಅದನ್ನೆಲ್ಲ ಟೈಪ್ ಮಾಡ್ಕೊಳ್ಳಿ, ಸೆಲೆಕ್ಟ್ ಮಾಡಿ. ಮತ್ತೇನಿದೆ, ಈಗ ಲೇಔಟ್ ಟ್ಯಾಬ್ ಗೆ ನಾನು ಹೋಗ್ತಾ ಇದ್ದೀನಿ. ಲೇಔಟ್ ಟ್ಯಾಬ್ ನಲ್ಲಿ ನೋಡಿ ಟೆಕ್ಸ್ಟ್ ಅಲೈನ್ಮೆಂಟ್ ಇದೆ. ಟೆಕ್ಸ್ಟ್ ಅಲೈನ್ಮೆಂಟ್ ಅಂದ್ರೆ ಟೆಕ್ಸ್ಟ್ ನ ನಾವು ಎಲ್ಲಿ ಜೋಡಿಸಬೇಕು ಅನ್ನೋದು. ಈ ರೀತಿ ದೊಡ್ಡ ಕೂಡ ಮಾಡ್ಕೋಬಹುದು ನೀವು. ಟೇಬಲ್ ನ ಸೆಲೆಕ್ಟ್ ಮಾಡ್ಕೊಂಡೆ ನೋಡಿ ಸೆಂಟರ್ ಕ್ಲಿಕ್ ಮಾಡಿದ್ರೆ ಟೆಕ್ಸ್ಟ್ ಎಲ್ಲ ಬಾಕ್ಸ್ ನ ಸೆಂಟ್ರಿಗೆ ಬರುತ್ತೆ. ಇದು ಲೆಫ್ಟ್ ಗೆ ಹೋಗುತ್ತೆ, ಇದು ಟಾಪ್ ಹೋಗುತ್ತೆ, ರೈಟ್. ಇದನ್ನ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ಟೇಬಲ್ ಗೆ ಕಲರ್ ಹಾಕಬೇಕು, ನಮಗೆ ಬೇಕಾಗಿರೋ ಕಲರ್ ಹೇಗೆ ಹಾಕೊಳ್ಳೋದು. ಫಸ್ಟ್ ರೋ ತಗೊಂಡೆ ನಾನೀಗ ಅಲ್ವಾ. ಫಸ್ಟ್ ರೋ ನ ತಗೊಂಡು ಡಿಸೈನ್ ಟ್ಯಾಬ್ ನ ಕ್ಲಿಕ್ ಮಾಡಿ. ಡಿಸೈನ್ ಟ್ಯಾಬ್ ನ ಕ್ಲಿಕ್ ಮಾಡಿ ಶೇಡಿಂಗ್ ಗೆ ಹೋಗಿ ಒಂದು ಕಲರ್ ನ ಚೂಸ್ ಮಾಡಿ. ನೋಡಿ ಇಲ್ಲಿ ಯಾವ ಕಲರ್ ನ ನೀವು ಚೂಸ್ ಮಾಡ್ತೀರೋ ಆ ಕಲರ್ ಬರುತ್ತೆ. ಉಳಿದಿರುವಂತ ಸೆಲ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಯಾವ ಕಲರ್ ಬೇಕೋ ಆ ಕಲರ್ ನ ನೀವು ಚೂಸ್ ಮಾಡಿ. ಸಿಂಪಲ್, ರೈಟ್. ಈ ರೀತಿಯಾಗಿ ಟೇಬಲ್ ಗೆ ನೀವು ಕಲರ್ ಹಾಕ್ಬೋದು. ಬೇಡವೇ ಬೇಡ ಅಂದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿಗೆ ಬನ್ನಿ, ನೋ ಕಲರ್ ಕೊಡಿ, ಕಲರ್ ಕ್ಯಾನ್ಸಲ್ ಆಗುತ್ತೆ, ರೈಟ್. ಈಗ ನೀವು ಇನ್ನೊಂದು ಎಕ್ಸ್ಟ್ರಾ ಕಾಲಮ್ ನ ಸೇರಿಸಬೇಕು. ಏನು, ಫೀಸ್ ಅನ್ನೋ ಕಾಲಮ್ ನ ಮರ್ತೋಗ್ಬಿಟ್ಟಿದೀವಿ, ಸೇರಿಸಬೇಕು. ಹೇಗೆ? ಫಸ್ಟ್ ಯಾವ ಒಂದು ಕಾಲಮ್ ನ ಪಕ್ಕದಲ್ಲಿ ನೀವು ಸೇರಿಸಬೇಕು ಅನ್ಕೊಂಡಿದ್ರೆ ಚೂಸ್ ಮಾಡಿ. ಕೋರ್ಸಸ್ ಪಕ್ಕದಲ್ಲಿ ನನಗೆ ಬೇಕಪ್ಪ ಈಗ. ಸೊ ಕೋರ್ಸಸ್ ಅನ್ನುವ ಕಾಲಮ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಸೆಲೆಕ್ಟ್ ಮಾಡಿ ಈ ಲೇಔಟ್ ಟ್ಯಾಬ್ ಗೆ ಹೋಗಿ ಇನ್ಸರ್ಟ್ ಲೆಫ್ಟ್ ಅಂತ ಕೊಟ್ರೆ ಸೆಲೆಕ್ಟೆಡ್ ಕಾಲಮ್ ನ ಲೆಫ್ಟ್ ಸೈಡ್ ಗೆ ಬರುತ್ತೆ, ರೈಟ್. ನೋಡಿ ಬಂದಿದೆ ಇಲ್ಲಿ. ಈಗ ನಾನು ಮತ್ತೆ ಕೋರ್ಸಸ್ ಅನ್ನೋ ಕಾಲಮ್ ನ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೋಡಿ ಹೇಗೆ ಸೆಲೆಕ್ಟ್ ಮಾಡ್ತಿದ್ದೀನಿ ನಾನು. ಇಲ್ಲಿ ಕ್ಲಿಕ್ ಮಾಡ್ತಿದ್ದೀನಿ. ಇನ್ಸರ್ಟ್ ರೈಟ್ ಅಂತ ಕೊಟ್ರೆ ಸೆಲೆಕ್ಟ್ ಮಾಡಿರೋ ಕಾಲಮ್ ನ ರೈಟ್ ಸೈಡ್ ಗೆ ಬರುತ್ತೆ. ಈ ರೀತಿಯಾಗಿ ಗೊತ್ತಾಯ್ತಾ. ಈಗ ಕಾಲಮ್ ನ ಡಿಲೀಟ್ ಮಾಡ್ಬೇಕು ಅಂದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಡಿಲೀಟ್ ಅನ್ನುವ ಒಂದು ಆಪ್ಷನ್ ಹೋಗಿ ಇಲ್ಲಿ ಡಿಲೀಟ್ ಕಾಲಮ್ಸ್ ಅಂತಿದೆ, ಇದನ್ನ ಕ್ಲಿಕ್ ಮಾಡಿ, ಕಾಲಮ್ ಡಿಲೀಟ್ ಆಗುತ್ತೆ. ಸೊ ಈ ಕಾಲಮ್ ಬೇಡ ಅಂದ್ರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಡಿಲೀಟ್ ಹತ್ರ ಹೋಗಿ ಡಿಲೀಟ್ ಕಾಲಮ್ಸ್ ಕೊಟ್ರೆ ಅದು ಕೂಡ ಡಿಲೀಟ್ ಆಗುತ್ತೆ. ದೊಡ್ಡದು ಮಾಡ್ಕೊಳ್ಳಿ, ಎಕ್ಸ್ಪ್ಯಾಂಡ್ ಮಾಡಿ. ಅದೇ ರೀತಿ ರೋಸ್ ನ ಕೂಡ ನೀವು ಹಾಕಬಹುದು. ಈಗ ಸಪೋಸ್ ಬಿ ಅನ್ನುವ ರೋ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡಿದೀನಿ. ಇದರ ಮೇಲ್ಗಡೆ ಒಂದು ಎಕ್ಸ್ಟ್ರಾ ರೋ ಬೇಕು ಅಂದ್ರೆ ನಾನು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇನ್ಸರ್ಟ್ ಎಬೋವ್ ಕೊಡ್ತೀನಿ. ಆಗ ಏನಾಗುತ್ತೆ, ಸೆಲೆಕ್ಟೆಡ್ ರೋ ನ ಮೇಲ್ಗಡೆ ಒಂದು ಎಕ್ಸ್ಟ್ರಾ ರೋ ಬಂದ್ಬಿಡುತ್ತೆ. ಈಗ ನಾನು ಮತ್ತೆ ಈ ಒಂದು ಬಿ ರೋ ನ ತಗೊಂಡಿದ್ದೀನಿ, ಇನ್ಸರ್ಟ್ ಬಿಲೋ ಅಂತ ಕೊಡ್ತೀನಿ. ಸೆಲೆಕ್ಟೆಡ್ ರೋ ನ ಕೆಳಗಡೆ ಒಂದು ಹೊಸ ರೋ ಬರುತ್ತೆ. ಈ ರೀತಿಯಾಗಿ ಗೊತ್ತಾಯ್ತಲ್ಲ. ಬೇಡ ಅಂದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ಹೋಗಿ ಡಿಲೀಟ್ ರೋಸ್ ಕೊಡಿ, ರೋ ಏನಾಗುತ್ತೆ ಡಿಲೀಟ್ ಆಗೋಗುತ್ತೆ.
ಗೊತ್ತಾಯ್ತಲ್ಲ, ಇದು ನೀವು ತಿಳ್ಕೊಬೇಕಾಗಿರೋ ವಿಷಯಗಳು. ಸ್ಪ್ಲಿಟ್ ಟೇಬಲ್ ಅಂತಿದೆ. ಸಪೋಸ್ ನಾನೀಗ ಇದನ್ನ ಸೆಲೆಕ್ಟ್ ಮಾಡಿದೀನಿ, ಒಂದು ರೋನ ಸೆಲೆಕ್ಟ್ ಮಾಡಿ ಸ್ಪ್ಲಿಟ್ ಟೇಬಲ್ ಕೊಟ್ರೆ ಆ ಟೇಬಲ್ ಅಲ್ಲಿಗೆ ಸ್ಪ್ಲಿಟ್ ಆಗುತ್ತೆ, 2 ಟೇಬಲ್ ಆಗಿ ಡಿವೈಡ್ ಆಗುತ್ತೆ. ಕಂಟ್ರೋಲ್ ಝಡ್ ಕೊಟ್ಟಿ ನಾರ್ಮಲ್ ಆಗೋಗುತ್ತೆ, ರೈಟ್. ಮತ್ತೇನಿದೆ, ಮರ್ಜ್ ಸೆಲ್ಸ್ ಅಂತಿದೆ. ಅಂದ್ರೆ ಈಗ ಇಷ್ಟನ್ನು ಸೇರಿಸಿ ಒಂದೇ ಸೆಲ್ ಮಾಡ್ಬೇಕು ಅಂದ್ರೆ ಸೆಲೆಕ್ಟ್ ಮಾಡಿ ಮರ್ಜ್ ಸೆಲ್ಸ್ ಕೊಟ್ರೆ ಏನಾಗುತ್ತೆ, ಮರ್ಜ್ ಆಗೋಗುತ್ತೆ, ರೈಟ್. ಇವು ನೀವು ತಿಳ್ಕೊಬೇಕಾದಂತ ಇಂಪಾರ್ಟೆಂಟ್ ವಿಷಯಗಳು. ಪೂರ್ತಿ ಸೆಲೆಕ್ಟ್ ಮಾಡಿ ಬ್ಯಾಕ್ ಸ್ಪೇಸ್ ಒತ್ತಿದ್ರೆ ಟೇಬಲ್ ಡಿಲೀಟ್ ಆಗೋಗುತ್ತೆ. ಕಂಟ್ರೋಲ್ ಝಡ್ ಕೊಟ್ರೆ ವಾಪಸ್ ಟೇಬಲ್ ಬರುತ್ತೆ. ಇಲ್ಲಿ ನೋಡಿ, ನಾನು ಪೂರ್ತಿ ಸೆಲೆಕ್ಟ್ ಮಾಡಿ ಕೀಬೋರ್ಡ್ ಇಂದ ಡಿಲೀಟ್ ಬಟನ್ ಪ್ರೆಸ್ ಮಾಡಿದ್ರೆ ಅದರಲ್ಲಿರುವಂತ ಕಂಟೆಂಟ್ ಮಾತ್ರ ಡಿಲೀಟ್ ಆಗುತ್ತೆ, ರೈಟ್. ಸೊ ಇಲ್ಲಿ ನೋಡಿ ಡಿಲೀಟ್ ಆಗ್ತಿದ್ಯಾ. ಸೊ ಇದು ಡಿಲೀಟ್ ಆಗೋದಿಲ್ಲ, ಯಾಕಂದ್ರೆ ನಾನು ಇಲ್ಲಿಂದ ತಗೊಂಡಿರೋದಲ್ವಾ, ಇದನ್ನ ಕ್ಲಿಕ್ ಮಾಡಿದ್ರೆ ಮಾತ್ರ ಎರೇಸ್ ಆಗುತ್ತೆ. ಸೊ ಇದನ್ನ ಕ್ಲಿಕ್ ಮಾಡಿ ಬ್ಯಾಕ್ ಸ್ಪೇಸ್ ಒತ್ತಿದ್ರೆ ಟೇಬಲ್ ಪೂರ್ತಿ ಡಿಲೀಟ್ ಆಗುತ್ತೆ. ಅಂಡ್ ಅದೇ ರೀತಿ ಪಿಕ್ಚರ್ ಅಂತಿದೆ. ಪಿಕ್ಚರ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ನಿಮ್ಮ ಅಂದ್ರೆ MS ವರ್ಡ್ ಗೆ ನಿಮ್ಮ ಕಂಪ್ಯೂಟರ್ ನಲ್ಲಿ ನೀವು ಎಲ್ಲಾದ್ರೂ ಪಿಕ್ಚರ್ಸ್ ನ ಇಟ್ಟಿದ್ದೀರಾ ಅನ್ಕೊಳ್ಳಿ, ಅವನ್ನ ತಂದು ಇದ್ರೊಳಗಡೆ ಹಾಕೋಬಹುದು. ಸೊ ಇಲ್ಲಿ ನೋಡಿ, ನಾನು ಎಲ್ಲೋ ಒಂದ್ ಕಡೆ ಪಿಕ್ಚರ್ಸ್ ನ ಸ್ಟೋರ್ ಮಾಡಿದೀನಿ, ಅದನ್ನ ತಂದು ಇಲ್ಲಿ ಹಾಕೊಳ್ತೀನಿ. ಇನ್ಸರ್ಟ್ ನೋಡಿ, ಈ ರೀತಿಯಾಗಿ ಪಿಕ್ಚರ್ ಬಂದ್ಬಿಡುತ್ತೆ. ಪಿಕ್ಚರ್ ನ ನೀವು ಈ ರೀತಿಯಾಗಿ ಚಿಕ್ಕದ್ ಮಾಡಬಹುದು, ದೊಡ್ಡದಾಗಿ ಕೂಡ ಮಾಡಬಹುದು ಇಲ್ಲಿರುವಂತ ಬಟನ್ಸ್ ನ ಮೇಲೆ. ಅಂಡ್ ಪಿಕ್ಚರ್ ಗೆ ನೀವು ಇಲ್ಲಿ ನೋಡಿ ರೆಡಿಮೇಡ್ ಸ್ಟೈಲ್ಸ್ ಇದೆ, ಇದನ್ನ ಕೂಡ ನೀವು ಅಪ್ಲೈ ಮಾಡಬಹುದು. ಪಿಕ್ಚರ್ ಯಾವಾಗ ಹಾಕೊಂತೀರಾ ಆಗ ಪಿಕ್ಚರ್ ಟೂಲ್ಸ್ ಬರುತ್ತೆ. ಪಿಕ್ಚರ್ ಇಂದ ಹೊರಗಡೆ ಕ್ಲಿಕ್ ಮಾಡಿದ್ರೆ ಟೂಲ್ಸ್ ಹೊಟ್ಟೋಗುತ್ತೆ. ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಟೂಲ್ಸ್ ಅಪ್ಲೈ ಆಗುತ್ತೆ, ವಾಪಸ್ ಬರುತ್ತೆ, ನಿಮಗೆ ಕಾಣಿಸುತ್ತೆ. ಕಾಣಿಸ್ತಿದ್ಯಾ ಹೇಗೆ ಚೇಂಜಸ್ ಮಾಡೋದಂತ? ಪಿಕ್ಚರ್ ಬಾರ್ಡರ್ ಇದೆ ನೋಡಿ, ಬಾರ್ಡರ್ ಗೆ ನೀವು ಯಾವ್ದಾದ್ರು ಕಲರ್ ಕೊಡೋಂಗಿದ್ರೆ ಕಲರ್ ಕೊಡಿ. ಪಿಕ್ಚರ್ ಗೆ ಏನಾದ್ರು ಎಫೆಕ್ಟ್ ಕೊಡೋಂಗಿದ್ರೆ ಇದರಿಂದ ಹೋಗಿ ನೋಡಿ ಎಫೆಕ್ಟ್ ಕೊಡಿ. ಇದರಿಂದ ನಾನು ತೋರಿಸ್ಕೊಡ್ತೀನಿ, ಇವೆಲ್ಲ ನೀವೇ ಚೆಕ್ ಮಾಡ್ತಾ ಹೋಗಿ, ರೈಟ್. ಅಂಡ್ ಇಲ್ಲಿ ಪಿಕ್ಚರ್ ಪೊಸಿಷನ್ ಇದೆ, ಅದನ್ನ ತೋರಿಸ್ತೀನಿ. ಈಗ ನೋಡಿ, ಪಿಕ್ಚರ್ ನ ಸೆಲೆಕ್ಟ್ ಮಾಡಿ ಪೊಸಿಷನ್ ಹತ್ರ ಬಂದು ಸೆಂಟರ್ ಕೊಟ್ರೆ ಸೆಂಟ್ರಿಗೆ ಬರುತ್ತೆ, ರೈಟ್ ಹೋಗುತ್ತೆ, ಮಿಡಲ್ ಬರುತ್ತೆ, ಪೇಜ್ ನ ಸೆಂಟ್ರಿಗೆ ಬರುತ್ತೆ. ಈ ರೀತಿ ನಾವು ಯಾವ ಪೊಸಿಷನ್ ತಗೊಳ್ತೀವಿ ಆ ಪೊಸಿಷನ್ ಅದು ಹೊಟ್ಟೋಗುತ್ತೆ, ಗೊತ್ತಾಯ್ತಲ್ಲ. ಸಪೋಸ್ ನಾನಿಲ್ಲಿ ಏನೋ ಒಂದು ಸಮ್ ಟೆಕ್ಸ್ಟ್ ನ ಟೈಪ್ ಮಾಡಿದೀನಿ ಅನ್ಕೊಳ್ಳಿ, ಸಮ್ ರ್ಯಾಂಡಮ್ ಆಗಿ ಟೆಕ್ಸ್ಟ್ ನ ಟೈಪ್ ಮಾಡಿದೀನಿ. ಅಂಡ್ ನಾನೀಗ ಪಿಕ್ಚರ್ ನ ತಗೊಂಡು ಬಂದ್ರೆ ಪಿಕ್ಚರ್ ನ ಸುತ್ತಲೂ ಆ ಟೆಕ್ಸ್ಟ್ ಇದೆ ಅಲ್ವಾ, ಸೊ ನಾನು ಅದನ್ನ ಇಲ್ಲಿ ಡಿಸೈಡ್ ಮಾಡಬಹುದು. ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಪಿಕ್ಚರ್ ಏನಾಗುತ್ತೆ, ಟೆಕ್ಸ್ಟ್ ನ ಮೇಲ್ಗಡೆ ಬಂದ್ಬಿಡುತ್ತೆ. ನೋಡಿ, ಟೆಕ್ಸ್ಟ್ ಹಿಂದೆಗಡೆ ಇದೆ, ಪಿಕ್ಚರ್ ಅದರ ಮೇಲ್ಗಡೆ ಇದೆ. ಈ ರೀತಿಯಾಗಿ ನಾವು ಪಿಕ್ಚರ್ ನ ಎಲ್ಲಿ ಬೇಕೋ ಅಲ್ಲಿಗೆ ಮೂವ್ ಮಾಡಬಹುದು ಕೂಡ. ಅದೇ ನಾವು ರ್ಯಾಪ್ ಟೆಕ್ಸ್ಟ್ ಹತ್ರ ಹೋಗಿ ಬಿಹೈಂಡ್ ಟೆಕ್ಸ್ಟ್ ಅಂತ ಕೊಟ್ರೆ ಟೆಕ್ಸ್ಟ್ ನ ಬಿಹೈಂಡ್ ಹೋಗುತ್ತೆ, ಅಂದ್ರೆ ಟೆಕ್ಸ್ಟ್ ನ ಹಿಂದೆಗಡೆ ಅದು ಹೊಟ್ಟೋಗುತ್ತೆ. ಈ ರೀತಿಯಾಗಿ ಇದು ತಿಳ್ಕೊಳ್ಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್. ರೊಟೇಟ್ ಹತ್ರ ಹೋಗಿ ನೀವು ಪಿಕ್ಚರ್ ನ ಈ ರೀತಿ ರೊಟೇಟ್ ಮಾಡಬಹುದು, ಚೆಕ್ ಮಾಡಿ, ರೈಟ್. ಸೈಜ್ ನ ಈ ರೀತಿ ದೊಡ್ಡದು ಮಾಡ್ಕೋಬಹುದು. ಪಿಕ್ಚರ್ ನ ಕ್ಲಿಕ್ ಮಾಡಿದ್ರೆ ಮಾತ್ರ ಈ ಪಿಕ್ಚರ್ ಟೂಲ್ಸ್ ಓಪನ್ ಆಗುತ್ತೆ. ಅಂಡ್ ಇಲ್ಲಿ ಕ್ರಾಪ್ ಅಂತಿದೆ, ಕ್ರಾಪ್ ನ ಕ್ಲಿಕ್ ಮಾಡಿದ್ರೆ ನೀವು ಪಿಕ್ಚರ್ ನ ಕಟ್ ಮಾಡಬಹುದು, ಈ ರೀತಿ ಕ್ರಾಪಿಂಗ್ ಮಾಡಬಹುದು. ಇದನ್ನ ಕ್ರಾಪ್ ಅಂತ ಕರಿತೀವಿ. ಎಂಟರ್ ಕೊಟ್ರೆ ನಾರ್ಮಲ್ ಆಗುತ್ತೆ. ಸೊ ಮತ್ತೆ ವಾಪಸ್ ಬೇಕು ಅಂದ್ರೆ ಕಂಟ್ರೋಲ್ ಝಡ್ ಪ್ರೆಸ್ ಮಾಡಿ, ಕೀಬೋರ್ಡ್ ಇಂದ ಕಂಟ್ರೋಲ್ ಝಡ್ ಮಾಡಿದ್ರೆ ವಾಪಸ್ ಬರುತ್ತೆ. ಇದು ನೀವು ಪಿಕ್ಚರ್ ಬಗ್ಗೆ ತಿಳ್ಕೊಬೇಕಾದಂತ ಇನ್ಫಾರ್ಮೇಶನ್. ಸೊ ಶೇಪ್ಸ್ ಇದೆ, ಸೊ ನೀವು ಮೌಸ್ ಇಂದ ಶೇಪ್ಸ್ ನ ಕ್ಲಿಕ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ ಒಳಗೆ ಶೇಪ್ಸ್ ನ ಕೂಡ ಈ ರೀತಿ ಹಾಕೋಬಹುದು. ಶೇಪ್ಸ್ ಗೆ ಕಲರ್ ಹಾಕಬಹುದು ಇಲ್ಲಿಂದ ನೋಡಿ. ಸೊ ನಾನು ಶೇಪ್ಸ್ ಗೆ ಕಲರ್ ಹಾಕ್ತಿದ್ದೀನಿ. ಶೇಪ್ ಒಳಗಡೆ ಇನ್ನೂ ಜಾಸ್ತಿ ಕಲರ್ ಬೇಕಂದ್ರೆ ಇಲ್ಲಿದೆ, ಇವೆಲ್ಲ ರೆಡಿಮೇಡ್ ಡಿಸೈನ್ಸ್ ಇದೆ. ಶೇಪ್ ಔಟ್ಲೈನ್ ಗೆ ಬಂದ್ರೆ ನೀವು ಬಾರ್ಡರ್ ನ ಇಲ್ಲಿಂದ ಕೊಡಬಹುದು. ಇದು ಶೇಪ್ ಔಟ್ಲೈನ್ ಅಂದ್ರೆ ಬಾರ್ಡರ್ ಅಂಡ್ ಬಾರ್ಡರ್ ಕಲರ್ ಇದು. ಅಂಡ್ ಇಲ್ಲಿ ನೋಡಿ ಡಾಟೆಡ್ ಬೇಕಂದ್ರೆ ಡ್ಯಾಶಸ್ ಹತ್ರ ಬನ್ನಿ, ಡಾಟೆಡ್ ತಗೊಳ್ಳಿ. ಶೇಪ್ ಎಫೆಕ್ಟ್ ಇದೆ, ನೀವು ಶೇಪ್ ಏನಾದ್ರು ಶಾಡೋ ಎಫೆಕ್ಟ್ ಕೊಡ್ತೀರಾ, ಮತ್ತೇನಾದ್ರು ಎಫೆಕ್ಟ್ ಕೊಡ್ತೀರಾ ಅಂದ್ರೆ ಇಲ್ಲಿಂದ ಕೊಡಿ, ರೈಟ್. ಇಲ್ಲಿ ಉಳಿದಿರೋ ಆಪ್ಷನ್ಗಳು ಎಲ್ಲ ಸೇಮ್ ಇದೆ ಮತ್ತೆ. ಸೊ ಇದೇ ರೀತಿಯಾಗಿ ನೀವು ಇಲ್ಲಿ ಯಾವುದೇ ಶೇಪ್ ನ ತಗೊಂಡ್ರು ಸೇಮ್ ಆಪ್ಷನ್ಸ್ ವರ್ಕ್ ಆಗುತ್ತೆ. ನೆಕ್ಸ್ಟ್ ಏನಿದೆ, ಇಲ್ಲಿ ಟೆಕ್ಸ್ಟ್ ಬಾಕ್ಸ್ ಇದೆ. ಟೆಕ್ಸ್ಟ್ ಬಾಕ್ಸ್ ಅಂದ್ರೆ ನಾವು ಬಾಕ್ಸ್ ನ ಒಳಗಡೆ ಟೆಕ್ಸ್ಟ್ ನ ಟೈಪ್ ಮಾಡೋದು. ಇಲ್ಲಿ ರೆಡಿಮೇಡ್ ಇದೆ, ಒಂದನ್ನ ತಗೊಳ್ತೀನಿ ನಾನು. ಸೊ ನೋಡಿ, ಇಲ್ಲಿ ರೆಡಿಮೇಡ್ ಆಗಿ ಒಂದು ಬಾಕ್ಸ್ ಓಪನ್ ಆಗುತ್ತೆ. ಇದ್ರ ಒಳಗಡೆ ನಾವು ಎಂಟರ್ ಆಗಿ ಟೆಕ್ಸ್ಟ್ ನ ಟೈಪ್ ಮಾಡಬಹುದು. ಸೊ ನೋಡಿ, ಇಲ್ಲಿ ಈ ರೀತಿಯಾಗಿ ಟೈಪ್ ಮಾಡಬಹುದು. ಹೊರಗಡೆ ಕ್ಲಿಕ್ ಮಾಡಿ ಫಿಕ್ಸ್ ಆಗೋದು. ನಮಗೆ ಬೇಕಾಗಿರೋ ತರನೇ ಬಾಕ್ಸ್ ಹಾಕೋಬೇಕು, ನಮಗೆ ವಿಡ್ತು ನಮಗೆ ಏನೋ ಒಂದು ಮೈಂಡ್ ಅಲ್ಲಿ ಇರುತ್ತಲ್ವಾ, ಇಷ್ಟೇ ವಿಡ್ತ್ ಇರಬೇಕು, ಇಷ್ಟೇ ಹೈಟ್ ಇರಬೇಕು ಅಂತ. ಆ ಟೈಮ್ ಅಲ್ಲಿ ನೀವು ಟೆಕ್ಸ್ಟ್ ಬಾಕ್ಸ್ ನ ಕ್ಲಿಕ್ ಮಾಡಿ ಇಲ್ಲಿ ಡ್ರಾ ಟೆಕ್ಸ್ಟ್ ಬಾಕ್ಸ್ ಅಂತ ಇದೆ, ಇದನ್ನ ಚೂಸ್ ಮಾಡಬೇಕು. ಇದನ್ನ ಚೂಸ್ ಮಾಡಿ ಈ ರೀತಿಯಾಗಿ ಡ್ರಾ ಮಾಡ್ಕೊಳ್ಳಿ. ಆಗ ಇದರ ಒಳಗಡೆ ನೀವು ಏನ್ ಬೇಕೋ ಅದನ್ನ ಟೈಪ್ ಮಾಡಬಹುದು, ರೈಟ್. ಈ ರೀತಿಯಾಗಿ
ಸೊ ಮತ್ತೆ ನೋಡಿ ಟೆಕ್ಸ್ಟ್ ಬಾಕ್ಸ್ ನ ಹಾಕೊಂಡ್ರೆ ಇಲ್ಲಿ ಕಲರ್ ಬರುತ್ತೆ. ಈ ಫಾರ್ಮ್ಯಾಟಿಂಗ್ ಟೂಲ್ಸ್ ಎಲ್ಲ ಓಪನ್ ಆಗುತ್ತೆ, ಇದರಿಂದನೂ ಕೂಡ ನೀವು ವರ್ಕ್ ಮಾಡಬಹುದು. ಸೊ ಇದು ಇನ್ಸರ್ಟ್ ಅಲ್ಲಿರುವಂತ ಟೆಕ್ಸ್ಟ್ ಬಾಕ್ಸ್. ಅಂಡ್ ಇಲ್ಲಿ ಏನಿದೆ, ಹೆಡರ್ ಅಂಡ್ ಫುಟರ್ ಇದೆ. ಹೆಡರ್ ಅಂಡ್ ಫುಟರ್ ಅಂದ್ರೆ ನೀವು ಒಂದು ಡಾಕ್ಯುಮೆಂಟ್ ನಲ್ಲಿ ತುಂಬಾ ಪೇಜ್ ಗಳನ್ನ ಟೈಪ್ ಮಾಡ್ತಿದ್ದೀರಾ, ಪ್ರತಿಯೊಂದು ಪೇಜ್ಗೂ ಸೇಮ್ ಹೆಡ್ ಲೈನ್ ಕೊಡಬೇಕು, ಸೇಮ್ ಫುಟ್ ಲೈನ್ ಕೊಡಬೇಕು ಅಂದಾಗ ಹೆಡರ್ ಅಂಡ್ ಫುಟರ್ ನ ನಾವು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಒಂದು ಟೆಕ್ಸ್ಟ್ ಬುಕ್ ನ ತಗೊಳ್ಳಿ. ನೀವು ಟೆಕ್ಸ್ಟ್ ಬುಕ್ ನ ತಗೊಂಡ್ರೆ ಮೇಲೆ ಅಬ್ಸರ್ವ್ ಮಾಡಿ, ಟಾಪ್ ಅಲ್ಲಿ ಒಂದು ಲೈನ್ ಎಲ್ಲಾ ಪೇಜಲ್ಲೂ ಕಾಮನ್ ಆಗಿರುತ್ತೆ, ಕಾಮನ್ ಆಗಿ ಪ್ರಿಂಟ್ ಆಗಿರುತ್ತೆ. ಅದೇನಂದ್ರೆ ಬುಕ್ ನ ಹೆಸರಾಗಿರ್ಬಹುದು, ಅಥವಾ ಚಾಪ್ಟರ್ ನೇಮ್ಸ್ ಆಗಿರಬಹುದು, ಆಥರ್ ನೇಮ್ ಆಗಿರ್ಬಹುದು, ಪೇಜ್ ನಂಬರ್ ಗಳಾಗಿರ್ಬಹುದು. ಈ ಎಲಿಮೆಂಟ್ ಗಳು ಪ್ರತಿ ಪೇಜ್ ನಲ್ಲೂ ಪ್ರಿಂಟ್ ಆಗಿರುತ್ತೆ, ಪ್ರತಿ ಪೇಜ್ ನಲ್ಲೂ ಕಾಮನ್ ಆಗಿರುತ್ತೆ. ಅದೇನಾದ್ರೂ ಪೇಜ್ ನ ಮೇಲ್ಗಡೆ ಇದ್ರೆ ಹೆಡರ್ ಅಂತ ಕರಿತೀವಿ, ಪೇಜ್ ನ ಕೆಳಗಡೆ ಇದ್ರೆ ಫುಟರ್ ಅಂತ ಕರಿತೀವಿ. ಆ ರೀತಿ ನಾವಿಲ್ಲಿ ಹಾಕೋಬಹುದು. ಸೊ ನೋಡಿ, ಫಾರ್ ಎಕ್ಸಾಂಪಲ್ 4 ಪೇಜಸ್ ಇದೆ. ನಾನಿಲ್ಲಿ ಹೆಡರ್ ನ ಕ್ಲಿಕ್ ಮಾಡಿ ಇದನ್ನ ತಗೊಂಡೆ ಅನ್ಕೊಳ್ಳಿ. ಸೊ ನೋಡಿ, ಇಲ್ಲಿ ಬಂದ್ಬಿಡ್ತು ಟೈಪ್ ದ ಡಾಕ್ಯುಮೆಂಟ್ ಹೆಡ್ ಟೈಟಲ್ ಅಂತಿದೆ. ಸೊ ಆ ಜಾಗದಲ್ಲಿ ಡಿಲೀಟ್ ಮಾಡಿ ನಾನಿಲ್ಲಿ ಏನ್ ಬೇಕೋ ಅದನ್ನ ಟೈಪ್ ಮಾಡಬಹುದು. ಸೊ ನಾನಿಲ್ಲಿ ಟೈಪ್ ಮಾಡಿ ಕ್ಲೋಸ್ ಹೆಡರ್ ಅಂಡ್ ಫುಟರ್ ನ ತಗೋಬೇಕು. ಅವಾಗ ಏನಾಗುತ್ತೆ, ನಾನು ಟೈಪ್ ಮಾಡಿದಂತ ಲೈನ್ ಎಲ್ಲಾ ಪೇಜ್ ಅಲ್ಲೂ ಬಂದ್ಬಿಟ್ಟಿರುತ್ತೆ. ಕಾಣಿಸ್ತಿದ್ಯಾ ನಿಮ್ಗೆ ಇಲ್ಲಿ ನೋಡಿ ಅಲ್ವಾ? ಈ ರೀತಿಯಾಗಿ ಎಲ್ಲಾ ಪೇಜ್ ಅಲ್ಲೂ ನಾವು ಇದನ್ನ ಅಪ್ಲೈ ಮಾಡಬಹುದು. ಸೊ ಹೆಡರ್ ಬೇಡ ಅಂದ್ರೆ ಇಲ್ಲಿಗೆ ಹೋಗಿ ರಿಮೂವ್ ಹೆಡರ್ ಕೊಡಿ, ಹೆಡರ್ ಹೊಟ್ಟೋಗುತ್ತೆ. ಬೇಕು ಅಂದ್ರೆ ಬಂದ್ ಇಲ್ಲಿ ಕ್ಲಿಕ್ ಮಾಡಿ. ತುಂಬಾ ಡಿಸೈನ್ಸ್ ಇದೆ, ತುಂಬಾ ಸ್ಟೈಲ್ಸ್ ಇದೆ, ನಿಮ್ಗೆ ಯಾವ್ದು ಬೇಕೋ ಅದನ್ನ ಹಾಕೊಳ್ಳಿ. ರೈಟ್, ಕ್ಲೋಸ್ ಹೆಡರ್ ಫುಟರ್ ಕೊಟ್ರೆ ಕ್ಲೋಸ್ ಆಗುತ್ತೆ, ಹಾಕೊಂಡ್ಮೇಲೆ ನೀವು ಕ್ಲೋಸ್ ಅಂತ ಕೊಡ್ಬೇಕು. ಅದೇ ರೀತಿ ಫುಟರ್ ಗೆ ಹೋಗಿ, ಫುಟರ್ ನಲ್ಲಿ ತುಂಬಾ ಡಿಫ್ರೆಂಟ್ ಸ್ಟೈಲ್ಸ್ ಇರುತ್ತೆ, ಯಾವ್ದು ಬೇಕೋ ಅದನ್ನ ತಗೊಳ್ಳಿ. ರೈಟ್, ಇಲ್ಲೂ ಕೂಡ ನೋಡಿ ಟೆಕ್ಸ್ಟ್ ನ ಟೈಪ್ ಮಾಡೋಕೆ ಅವಕಾಶ ಇದೆ, ಪೇಜ್ ನಂಬರ್ ಕೂಡ ರೆಡಿ ಇದೆ. ಕ್ಲೋಸ್ ಹೆಡರ್ ಫುಟರ್ ಕೊಡಿ. ಸೊ ನೋಡಿ, ಎಲ್ಲಾ ಪೇಜ್ಗೂ ಹೆಡರ್ ಅಂಡ್ ಫುಟರ್ ಬಂದ್ಬಿಟ್ಟಿದೆ. ರೈಟ್, ಈ ರೀತಿಯಾಗಿ ನೀವು ಹೆಡರ್ ಫುಟರ್ ಹಾಕೋಬಹುದು. ಬೇಡ ಅಂದ್ರೆ ಹೆಡರ್ ಹೋಗಿ ಇಲ್ಲಿ ರಿಮೂವ್ ಹೆಡರ್ ಕೊಟ್ರೆ ರಿಮೂವ್ ಆಗುತ್ತೆ, ಫುಟರ್ ಹತ್ರ ಹೋಗಿ ರಿಮೂವ್ ಫುಟರ್ ಕೊಟ್ರೆ ಅದು ರಿಮೂವ್ ಆಗೋಗುತ್ತೆ. ಸೊ ನನಗೆ ಬರೀ ಪೇಜ್ ನಂಬರ್ ಬೇಕು, ಎಲ್ಲಾ ಲೈನ್ಸ್ ಟೆಕ್ಸ್ಟ್ ಬೇಡ ಅಂದ್ರೆ ಇಲ್ಲಿಗೆ ಬನ್ನಿ, ಪೇಜ್ ನಂಬರ್ ಹತ್ರ ಬಂದು, ಸೊ ನಿಮ್ಗೆ ಟಾಪ್ ಅಲ್ಲಿ ಬೇಕಾ ಬಾಟಮ್ ಅಲ್ಲಿ ಬೇಕಾ ಎಲ್ಲಿ ಬೇಕೋ ಅದನ್ನ ಡಿಸೈಡ್ ಮಾಡಿ ಫಸ್ಟ್. ಸಪೋಸ್ ನನಗೆ ಟಾಪ್ ಅಲ್ಲಿ ಬೇಕು, ಟಾಪ್ ನ ಕ್ಲಿಕ್ ಮಾಡಿ. ಲೆಫ್ಟ್ ಇರ್ಬೇಕಾ, ಸೆಂಟರ್ ಇರ್ಬೇಕಾ, ರೈಟ್ ಇರ್ಬೇಕಾ ಅನ್ನೋದನ್ನ ಇಲ್ಲಿ ಬಂದು ಚೂಸ್ ಮಾಡಿ. ಸೆಂಟರ್ ಕೊಟ್ಟೆ. ಸೊ ಆಗ ಪೇಜ್ ನ ಸೆಂಟರ್ ಅಲ್ಲಿ ಬಂತು ನೋಡಿ. ಸೊ ಅದು ಹೆಡರ್ ಅನ್ನೋ ಪೊಸಿಷನ್ ಅಲ್ಲೇ ಬರುತ್ತೆ. ಅಂಡ್ ನೀವು ಇಲ್ಲಿ ಕ್ಲೋಸ್ ಹೆಡರ್ ಫುಟರ್ ಕೊಡಬೇಕು. ಅವಾಗ ಏನಾಗುತ್ತೆ, ಪೇಜ್ ನಂಬರ್ ಬಂದಲ್ಲಿ ಫಿಕ್ಸ್ ಆಗೋಗುತ್ತೆ. ಅದೇ ರೀತಿ ನೀವು ಯಾವ ಜಾಗದಲ್ಲಿ ಬೇಕಿದ್ರೆ ಪೇಜ್ ನಂಬರ್ ನ ಹಾಕಬಹುದು. ಬೇಡ ಅಂದ್ರೆ ಪೇಜ್ ನಂಬರ್ ಹತ್ರ ಬಂದ್ರು ರಿಮೂವ್ ಪೇಜ್ ನಂಬರ್ ಕೊಟ್ರೆ ಪೇಜ್ ನಂಬರ್ ರಿಮೂವ್ ಆಗೋಗುತ್ತೆ. ಸೊ ಮತ್ತೆ ನೋಡ್ಕೊಂಡು ನಿಮಗೆ ಹೇಳ್ಬೇಕಾಗಿರೋದಂದ್ರೆ ಸ್ಮಾರ್ಟ್ ಆರ್ಟ್ ಅಂತಿದೆ. ಸ್ಮಾರ್ಟ್ ಆರ್ಟ್ ಅಂದ್ರೆ ಇದು ಸಿಂಪಲ್ ಡಯಾಗ್ರಾಮ್ಸ್, ಮ್ಯಾಥ್ ಡಯಾಗ್ರಾಮ್ಸ್, ಸೈನ್ಸ್ ಡಯಾಗ್ರಾಮ್ ಗಳೆಲ್ಲ ಇಲ್ಲಿ ನಿಮ್ಗೆ ಸಿಗುತ್ತೆ. ಜಸ್ಟ್ ಯಾವ್ದು ಬೇಕೋ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ ಓಕೆ ಕೊಟ್ರೆ ಅದು ಡಿಸ್ಪ್ಲೇ ಆಗುತ್ತೆ. ಟೆಕ್ಸ್ಟ್ ನ ಒಳಗಡೆ ಬಂದು ನೀವು ಟೆಕ್ಸ್ಟ್ ನ ಟೈಪ್ ಮಾಡಿ, ನಿಮ್ಗೆ ಏನ್ ಬೇಕೋ ಅದು. ಅಂಡ್ ಇಲ್ಲಿರುವಂತಹ ಆಪ್ಷನ್ ಗಳು ಆಲ್ರೆಡಿ ಗೊತ್ತಿದೆ, ಕಲರ್ ಚೇಂಜ್ ಮಾಡೋದು, ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡೋದು, ಬಾರ್ಡರ್ ಚೇಂಜ್ ಮಾಡೋದು. ರೈಟ್, ಬೇಡ ಅಂದ್ರೆ ಈ ಬಾರ್ಡರ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಸ್ಪೇಸ್ ಒತ್ತಿ ಡಿಲೀಟ್ ಆಗುತ್ತೆ, ಅಥವಾ ಡಿಲೀಟ್ ನ ಪ್ರೆಸ್ ಮಾಡಿ ಕೂಡ ಡಿಲೀಟ್ ಆಗುತ್ತೆ. ಸೊ ಮತ್ತೊಂದೇನಿದೆ ಅಂದ್ರೆ ಚಾರ್ಟ್ ಅಂತಿದೆ. ಚಾರ್ಟ್ ನ ಕ್ಲಿಕ್ ಮಾಡಿದ್ರೆ ನೀವು ಡಾಕ್ಯುಮೆಂಟ್ ನೊಳಗೆ ಈ ರೀತಿಯಾದಂತ ಗ್ರಾಫ್ ನ ಹಾಕ್ಬಹುದು ಅಥವಾ ಚಾರ್ಟ್ ನ ಹಾಕ್ಬಹುದು. ಸೊ ನಿಮ್ಗೆ ತುಂಬಾ ರೀತಿಯಾದಂತ ಆಪ್ಷನ್ ಗಳು ಅವೈಲೇಬಲ್ ಇರುತ್ತೆ ನೋಡಿ. ಡಿಫ್ರೆಂಟ್ ಟೈಪ್ಸ್ ಚಾರ್ಟ್ಸ್, ಶೇಪ್ಸ್ ಇಲ್ಲಿರುತ್ತೆ. ಯಾವ್ದು ಬೇಕು ಅಂತ ತಗೊಂಡು ಓಕೆ ಕೊಟ್ರೆ ಅದು ನಿಮ್ಮ ಪೇಜ್ ನ ಒಳಗಡೆ ಇನ್ಸರ್ಟ್ ಆಗೋಗುತ್ತೆ. ನೋಡಿ, ಈ ರೀತಿಯಾಗಿ 2 ಪೇಜ್ ಗಳು ಬರುತ್ತೆ ನೀವು ಚಾರ್ಟ್ ನ ಹಾಕೊಂಡ್ರೆ. ಇಲ್ಲಿರುವಂತದ್ದು MS ವರ್ಡ್ ನ ಡಾಕ್ಯುಮೆಂಟ್. ರೈಟ್, ಕರೆಂಟ್ ಆಗಿ ನಾವೀಗ ವರ್ಕ್ ಮಾಡ್ತಾ ಇರೋದು. ಇಲ್ಲಿರುವಂತದ್ದು ಎಕ್ಸೆಲ್ ಶೀಟ್. ನೀವು ಇಲ್ಲಿ ಎಕ್ಸೆಲ್ ಶೀಟ್ ಅಲ್ಲಿ ಏನು ಡೇಟಾ ಹಾಕ್ತೀರಾ ಅದು ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ನೋಡಿ, ಇಲ್ಲಿ ಕ್ಯಾಟಗರಿ 1, 2, 3, 4 ಇದೆ, ಅದು ಈ ಒಂದು ಜಾಗದಲ್ಲಿ ಪ್ರಿಂಟ್ ಆಗುತ್ತೆ. ಕಾಣಿಸ್ತಿದೆ ಇಲ್ಲಿ. ಸೀರೀಸ್ 1, 2, 3 ಅಂತಿದೆ, ಅದು ಈ ಒಂದು ಜಾಗದಲ್ಲಿ ಬರುತ್ತೆ. ಸೊ ನಾನಿಲ್ಲಿ ಎಕ್ಸೆಲ್ ಶೀಟ್ ಅಲ್ಲಿ ಏನ್ ಹಾಕ್ತೀನಿ ಅದು ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ ನೋಡಿ. ಸೊ ನಾನಿಲ್ಲಿ ಹೇಳ್ತೀನಿ, ನಮ್ಮ ಇನ್ಸ್ಟಿಟ್ಯೂಟ್ ನ ಕೋರ್ಸ್ ಮತ್ತೆ ಸ್ಟೂಡೆಂಟ್ಸ್ ನ ಡೀಟೇಲ್ಸ್ ನಾನು ಇಲ್ಲಿ ಕೊಡ್ಬೇಕು ಅನ್ಕೊಂಡೆ. ಸೊ ನಾನಿಲ್ಲಿ ಹೇಳ್ತೀನಿ ಜನವರಿ ಡೀಟೇಲ್ಸ್. ಕೆಳಗಡೆ ಬರ್ತೀನಿ, ಮೌಸ್ ನ ಯೂಸ್ ಮಾಡಬಹುದು ಅಥವಾ ನೀವು ಆರೋ ಕೀಸ್ ನ ಕೂಡ ಯೂಸ್ ಮಾಡಬಹುದು. ಜಾನ್, ಫೆಬ್, ಮಾರ್ಚ್, ಏಪ್ರಿಲ್. ಅಂಡ್ ಇಲ್ಲಿ ಕೋರ್ಸ್ ನ ಬಗ್ಗೆ ಹೇಳ್ತೀನಿ. C1 ಅಂದ್ರೆ ಕೋರ್ಸ್ 1, C2 ಅಂದ್ರೆ ಕೋರ್ಸ್ 2, C3 ಅಂದ್ರೆ ಕೋರ್ಸ್ 3. ಈಗ ಜನವರಿಲಿ C1 ಕೋರ್ಸ್ಗೆ ಎಷ್ಟು ಜನ ಇದ್ರು? 45. C2 ಕೋರ್ಸ್ಗೆ 50, C3 ಕೋರ್ಸ್ಗೆ 80. ಈ ರೀತಿ. ಫೆಬ್ರವರಿಲಿ C1 ಕೋರ್ಸ್ಗೆ 25 ಇದ್ರು, C2 ಗೆ 50 ಆದ್ರು, C3 ಗೆ ಮತ್ತೆ 20 ಆದ್ರು. ಮಾರ್ಚ್ ನಲ್ಲಿ C1 ಕೋರ್ಸ್ಗೆ 25, 35,
45 ಈ ರೀತಿ ಏನೋ ರ್ಯಾಂಡಮ್ ಆಗಿ ಹಾಕ್ತಾ ಇದೀನಿ ನಾನು. ನೀವು ನಿಮಗೆ ಬೇಕಾಗಿರೋ ತರ ಡೇಟಾನ ಹಾಕೊಳ್ಳಿ. ಸೊ ನೋಡಿ, ಇಷ್ಟು ಟೈಪ್ ಮಾಡಿದ್ಮೇಲೆ ಇದನ್ನ ಕ್ಲೋಸ್ ಮಾಡ್ಬಿಡಿ, ನಮಗೆ ಬೇಕಾಗಿಲ್ಲ. ರೈಟ್. ಸೊ ಇಲ್ಲಿ ಅದು ಅಪ್ಲೈ ಆಗೋಗುತ್ತೆ, ಅಂದ್ರೆ ಬಂದು ಪ್ರಿಂಟ್ ಆಗೋಗುತ್ತೆ. ಏನಾದ್ರು ಮತ್ತೆ ಎಡಿಟ್ ಮಾಡಬೇಕು ಅಂದ್ರೆ ಎಡಿಟ್ ಡೇಟಾಗೆ ಹೋಗಿ ಇಲ್ಲಿ ಚಾರ್ಟ್ ಟೂಲ್ಸ್ ಓಪನ್ ಆಗುತ್ತೆ. ನೀವು ಯಾವಾಗ ಟೈಪ್ ಮಾಡ್ತೀರಾ ಇದ್ರ ಮೇಲೆ ಕ್ಲಿಕ್ ಮಾಡಿ, ಚಾರ್ಟ್ ಟೂಲ್ಸ್ ಅಲ್ಲಿ ಎಡಿಟ್ ಡೇಟಾಗೆ ಹೋಗಿ ವಾಪಸ್ ಮತ್ತೆ ಎಕ್ಸೆಲ್ ಶೀಟ್ ಓಪನ್ ಆಗುತ್ತೆ. ಏನೇನ್ ಬೇಕು ಎಡಿಟ್ ಮಾಡಿ, ಅಂದ್ರೆ ಏನಾದ್ರು ಚೇಂಜಸ್ ಮಾಡೋಂಗಿದ್ರೆ ಮಾಡಿ, ಕ್ಲೋಸ್ ಮಾಡ್ಬಿಡಿ. ರೈಟ್. ಕಲರ್ ಚೇಂಜ್ ಮಾಡೋಂಗಿದ್ರೆ ಮಾಡಿ, ಎಲ್ಲ ಮಾಡ್ಕೊಳ್ಳಿ. ಬೇಡ ಅಂದ್ರೆ ಡಿಲೀಟ್ ಮಾಡಿ, ಬಾರ್ಡರ್ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡಿ, ಆಗ ಮಾತ್ರ ಅದು ಡಿಲೀಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಸ್ಕ್ರೀನ್ ಶಾಟ್ ಅಂತಿದೆ. ಸ್ಕ್ರೀನ್ ಶಾಟ್ ಅಂದ್ರೆ ನೀವು ಸ್ಕ್ರೀನ್ ಮೇಲಿರುವಂತಹ ಇಮೇಜ್ ನ ಕ್ಯಾಪ್ಚರ್ ಮಾಡಬಹುದು. ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ, ಸ್ಕ್ರೀನ್ ಕ್ಲಿಪ್ಪಿಂಗ್ ಅಂತಿರುತ್ತೆ. ಸೊ ನೋಡಿ, ಈ ರೀತಿಯಾಗಿ ಓಪನ್ ಆಗುತ್ತೆ. ನಿಮ್ಗೆ ಬೇಕಾಗಿರುವಂತ ಏರಿಯಾನ ಇಷ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ, ಅದು ಪೇಜ್ ನ ಒಳಗಡೆ ಬಂದ್ಬಿಡುತ್ತೆ. ಇದನ್ನ ಸ್ಕ್ರೀನ್ ಶಾಟ್ ಅಂತ ಕರಿತೀವಿ. ಐ ಹೋಪ್ ನಾನು ನಿಮ್ಗೆ ಏನ್ ಹೇಳ್ಕೊಡ್ತೀನಿ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆದಂತ ವಿಷಯಗಳನ್ನ ನಾನು ಇಲ್ಲಿ ಹೇಳ್ಕೊಡ್ತಿದ್ದೀನಿ. ಅಷ್ಟು ಇಂಪಾರ್ಟೆಂಟ್ ಇಲ್ಲಿರೋದನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ ಪೇಜ್ ಲೇಔಟ್ ಆಗಿದೆ. ಈಗ ರೆಫರೆನ್ಸಸ್ ನಲ್ಲಿ ಹೇಳ್ತಾ ಇದ್ದೀನಿ. ಸೊ ರೆಫರೆನ್ಸಸ್ ನಲ್ಲಿ ನಾನು ಹೇಳಬೇಕು ಅಂದ್ರೆ ಸಮ್ ಡಾಕ್ಯುಮೆಂಟ್ ನನಗೆ ಇಲ್ಲಿ ಬೇಕು. ಸೊ ನಾನೀಗ ಒಂದು ಡಾಕ್ಯುಮೆಂಟ್ ನ ಓಪನ್ ಮಾಡ್ತೀನಿ. ಸೊ ನಾನು ಅದನ್ನ ಡಿ ಡ್ರೈವ್ ಅಲ್ಲಿ ಇಟ್ಟಿದ್ದೆ ಅನ್ಕೊಳ್ತೀನಿ. ತುಂಬಾ ಡೇಟಾ ಇದೆ ಇಲ್ಲಿ. ಓಕೆ, ಎಸ್, ರೈಟ್. ನೋಡಿ, ಇದನ್ನ ನಾನು ಟೈಪ್ ಮಾಡಿ ಇಟ್ಟಿದ್ದೀನಿ. ಸೊ ನಿಮ್ಗೆ ತೋರಿಸೋದಕ್ಕೋಸ್ಕರನೇ. ಸೊ ಇಲ್ಲಿ ಏನೇನಾಗಿದೆ, ಹೆಡರ್ ಹಾಕಿದೀನಿ, ಲೈನ್ ಬಾರ್ಡರ್ ಹಾಕಿದೀನಿ, ಪಿಕ್ಚರ್ ನ ಇನ್ಸರ್ಟ್ ಮಾಡಿದೀನಿ, ಅಂಡ್ ಇಲ್ಲಿ ಸ್ಟೈಲ್ಸ್ ಅಪ್ಲೈ ಮಾಡಿದೀನಿ. ನೋಡಿ ಹೇಗೆ ಸ್ಟೈಲ್ಸ್ ಅಪ್ಲೈ ಮಾಡಬಹುದು ಅಂತ ನೀವು ಕೇಳಿದ್ರೆ ಈ ರೀತಿಯಾಗಿ ಮಾಡಬಹುದು. ಸೊ ಈ ಒಂದು ಲೈನ್ ನ ಟೈಪ್ ಮಾಡ್ಕೊಂಡು ನಾನು ಹೆಡ್ಡಿಂಗ್ 1 ಅಂತ ಕ್ಲಿಕ್ ಮಾಡಿದೆ, ಅದು ಹೆಡ್ಡಿಂಗ್ 1 ರೂಪದಲ್ಲಿ ಕಾಣಿಸ್ತಿದೆ. ಈ ಲೈನ್ ನ ಟೈಪ್ ಮಾಡ್ಕೊಂಡು ನಾನು ಹೆಡ್ಡಿಂಗ್ 2 ಅಂತ ಕ್ಲಿಕ್ ಮಾಡಿದೆ, ನೋಡಿ ಅದು ಹೆಡ್ಡಿಂಗ್ 2 ತರ ಕಾಣಿಸ್ತಿದೆ. ಸೊ ಈ ಒಂದು ಸಿಚುವೇಶನ್ ಅಲ್ಲಿ ನೀವು ಯೂಸ್ ಮಾಡಬಹುದು. ರೈಟ್. ಸೊ ರೆಫರೆನ್ಸಸ್ ಹೇಳ್ತೆ ಅಲ್ವಾ. ಸೊ ನಾನೀಗ ಏನ್ ಮಾಡ್ಬೇಕು ಅಂದ್ರೆ ಟೇಬಲ್ ಆಫ್ ಕಂಟೆಂಟ್ಸ್ ನ ಕ್ರಿಯೇಟ್ ಮಾಡಬೇಕು. ಟೇಬಲ್ ಆಫ್ ಕಂಟೆಂಟ್ಸ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಒಂದು ಟೆಕ್ಸ್ಟ್ ಬುಕ್ ನ ನೀವು ಓಪನ್ ಮಾಡ್ತಾ ಹೋಗಿ, ಮೊದಲನೇ ಪೇಜ್ ಅಥವಾ 2-3ನೇ ಪೇಜ್ ಅಲ್ಲಿ ಟೇಬಲ್ ಆಫ್ ಕಂಟೆಂಟ್ಸ್ ಇರುತ್ತೆ. ಟೇಬಲ್ ಆಫ್ ಕಂಟೆಂಟ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ ಲಿಸ್ಟ್ ಇರುತ್ತೆ. ಆ ಒಂದು ಟೆಕ್ಸ್ಟ್ ಬುಕ್ ನಲ್ಲಿರುವಂತಹ ಪ್ರತಿಯೊಂದು ಚಾಪ್ಟರ್, ಹೆಡ್ಡಿಂಗ್ಸ್, ಹೆಡ್ಲೈನ್, ಹೆಡ್ ಕಾನ್ಸೆಪ್ಟ್ಸ್ ಏನಿರುತ್ತೆ, ಮೈನ್ ಕಾನ್ಸೆಪ್ಟ್ಸ್, ಅವನ್ನೆಲ್ಲ ಫಸ್ಟ್ ಪೇಜ್ ನಲ್ಲಿ ಟೇಬಲ್ ಆಫ್ ಕಂಟೆಂಟ್ಸ್ ನಲ್ಲಿ ಪ್ರಿಂಟ್ ಮಾಡಿರ್ತಾರೆ ವಿತ್ ಪೇಜ್ ನಂಬರ್. ಸೊ ನೀವು ಅದರಿಂದ ನೋಡ್ತೀರಲ್ವಾ, ಕಂಪ್ಯೂಟರ್ ಸಿಸ್ಟಮ್ಸ್ ಯಾವ ಪೇಜ್ ನಲ್ಲಿ ಇದೆ, ಹಾರ್ಡ್ವೇರ್ ಯಾವ ಪೇಜ್ ನಲ್ಲಿ ಇದೆ, ಸಾಫ್ಟ್ವೇರ್ ಯಾವ ಪೇಜ್ ನಲ್ಲಿ ಇದೆ, ಆ ಪೇಜ್ ನಂಬರ್ ನೋಡ್ತೀರಾ, ಆ ಪೇಜ್ ನ ಓಪನ್ ಮಾಡಿ ಓದ್ತೀರಾ. ಅದನ್ನೇ ಟೇಬಲ್ ಆಫ್ ಕಂಟೆಂಟ್ಸ್ ಅಂತೀವಿ. ನಾವು ಇಲ್ಲೂ ಕೂಡ ಟೇಬಲ್ ಆಫ್ ಕಂಟೆಂಟ್ಸ್ ನ ಕ್ರಿಯೇಟ್ ಮಾಡಬಹುದು. ಸೊ ಆ ರೀತಿ ಮಾಡಬೇಕು ಅಂದ್ರೆ ನೀವು ಮೊದಲು ಏನ್ ಮಾಡಬೇಕು, ಪೂರ್ತಿ ನಿಮ್ಮ ಡೇಟಾ ಏನೇನಿದೆ ಡಾಕ್ಯುಮೆಂಟ್ ನಲ್ಲಿ ಟೈಪ್ ಮಾಡಿಬಿಡ್ಬೇಕು. ರೈಟ್. ಈ ರೀತಿಯಾಗಿ ನೋಡಿ, ನಾನು ಎಷ್ಟೊಂದು ಇನ್ಫಾರ್ಮೇಶನ್ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನೆಲ್ಲ ಟೈಪ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಪ್ರತಿ ಪೇಜ್ ನಲ್ಲೂ ಒಂದೊಂದು ಲೈನ್ ನ ಸೆಲೆಕ್ಟ್ ಮಾಡಿ ನೀವು ಹೋಮ್ ಟ್ಯಾಬ್ ನಲ್ಲಿ ಹೋಗಿ ಹೆಡ್ಡಿಂಗ್ 1 ಅಥವಾ ಹೆಡ್ಡಿಂಗ್ 2, ಹೆಡ್ಡಿಂಗ್ 3 ಅಥವಾ ಹೆಡ್ಡಿಂಗ್ 4 ಈ 4ರಲ್ಲಿ ಒಂದನ್ನ ಚೂಸ್ ಮಾಡಿರ್ಬೇಕು. ಫಾರ್ ಎಕ್ಸಾಂಪಲ್, ಈಗ ನೋಡಿ, ಇದನ್ನ ನಾನು ಸೆಲೆಕ್ಟ್ ಮಾಡಿ ಹೆಡ್ಡಿಂಗ್ 1 ಅಂತ ತಗೊಂಡ್ಬಿಟ್ಟಿದ್ದೀನಿ ಆಲ್ರೆಡಿ. ಇದನ್ನ ಸೆಲೆಕ್ಟ್ ಮಾಡಿ ಹೆಡ್ಡಿಂಗ್ 2 ತಗೊಂಡಿದ್ದೀನಿ. ಈ ರೀತಿ ಬ್ಲೂ ಕಲರ್ ಅಲ್ಲಿ ಕಾಣಿಸ್ತಾ ಇರೋ ಎಲ್ಲದಕ್ಕೂ ನಾನು ಸ್ಟೈಲ್ಸ್ ನ ಅಪ್ಲೈ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ. ಈ ರೀತಿ ನೀವು ಮಾಡ್ಕೋಬೇಕು ಪ್ರತಿ ಪೇಜ್ ನಲ್ಲಿ ಇರುವಂತ ಒಂದೊಂದು ಲೈನ್ಗೆ, ಇಂಪಾರ್ಟೆಂಟ್ ಲೈನ್ಗೆ. ರೈಟ್. ಈ ಪೇಜ್ ನಲ್ಲಿ ನೋಡಿ, ಕಂಪ್ಯೂಟರ್ ಸಿಸ್ಟಮ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ, ಕಂಪ್ಯೂಟರ್ ಸಾಫ್ಟ್ವೇರ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ಈ ರೀತಿ ಪ್ರತಿ ಪೇಜ್ ನಲ್ಲಿರುವಂತ ಇಂಪಾರ್ಟೆಂಟ್ ಲೈನ್ಸ್ ನೀವು ಸ್ಟೈಲ್ ಅಪ್ಲೈ ಮಾಡಿ ಇಟ್ಕೋಬೇಕು. ಸ್ಟೈಲ್ ಅಪ್ಲೈ ಮಾಡಾದ್ಮೇಲೆ ರೆಫರೆನ್ಸಸ್ ಅಲ್ಲಿ ಹೋಗಿ ಇಲ್ಲಿ ಬನ್ನಿ, ಟೇಬಲ್ ಆಫ್ ಕಂಟೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ, ಇನ್ಸರ್ಟ್ ಟೇಬಲ್ ಆಫ್ ಫಸ್ಟ್ ಪೇಜ್ ನಲ್ಲಿ ಕ್ಲಿಕ್ ಮಾಡಿ. ಯಾವಾಗ್ಲೂ ಫಸ್ಟ್ ಪೇಜ್ ನಲ್ಲಿ ಇರಬೇಕು. ಇನ್ಸರ್ಟ್ ಟೇಬಲ್ ಆಫ್ ಕಂಟೆಂಟ್ಸ್ ಅನ್ನುವ ಆಪ್ಷನ್ ನ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಬರುತ್ತೆ ಅಂತ ಹೇಳ್ತಿದೆ, ಓಕೆ ಕೊಡಿ. ಆಗ ಏನಾಗುತ್ತೆ ಅಂದ್ರೆ ಫಸ್ಟ್ ಪೇಜ್ ನಲ್ಲಿ ನೋಡಿ ಟೇಬಲ್ ಆಫ್ ಕಂಟೆಂಟ್ಸ್ ಇನ್ಸರ್ಟ್ ಆಗೋಗುತ್ತೆ. ನೋಡ್ತಾ ಇದೀರಾ ಇಲ್ಲಿ ಹೇಗೆ ಟೇಬಲ್ ಆಫ್ ಕಂಟೆಂಟ್ಸ್ ಬಂತು ವಿತ್ ಪೇಜ್ ನಂಬರ್. ಇಲ್ಲಿ ಯಾವ ಯಾವ ಲೈನ್ಸ್ ಬಂದಿದೆ ಅಂದ್ರೆ ನಾವು ಯಾವ್ಯಾವ ಲೈನ್ಸ್ ನ ಹೆಡ್ ಸ್ಟೈಲ್ ಮಾಡಿಟ್ಟಿದೀವೋ ಆ ಲೈನ್ಸ್ ಬಂದಿದೆ. ಕಾಣಿಸ್ತಿದ್ಯಾ? ರೆಡಿಯಾಗಿ ಬಂದ್ಬಿಟ್ಟಿದೆ, ನಾವೇನು ಟೈಪ್ ಮಾಡೋ ಅವಶ್ಯಕತೆನೇ ಇಲ್ಲ. ಫಾರ್ ಎಕ್ಸಾಂಪಲ್, ನಾನೀಗ ಇಲ್ಲಿ ನೋಡಿ ಈ ಮಾನಿಟರ್ ಅನ್ನುವ ಪೇಜ್ಗೆ ಹೋಗ್ಬೇಕು. 6th ಪೇಜ್ ಅಲ್ಲಿ ಇದೆ. ಕಂಟ್ರೋಲ್ ಇಟ್ಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಓಪನ್ ಆಗೋಗುತ್ತೆ. ಕೀಬೋರ್ಡ್ ಇಂದ ಕಂಟ್ರೋಲ್ ಕ್ಲಿಕ್ ಮಾಡಿ, ಕಂಟ್ರೋಲ್ ನ ಪ್ರೆಸ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಮಾನಿಟರ್ ಅನ್ನೋ ಪೇಜ್ಗೆ ಡೈರೆಕ್ಟ್ ಆಗಿ ನಾನು ಬಂದೆ ಅಲ್ವಾ. ಆ ರೀತಿಯಾಗಿ ಸಪೋಸ್ ನೀವು ಇಲ್ಲಿ ಯಾವ್ದಾದ್ರು ಡೇಟಾನ ಡಿಲೀಟ್ ಮಾಡ್ಬಿಟ್ರಿ ಅನ್ಕೊಳ್ಳಿ,
ಪಾರ್ಟ್ಸ್ ಆಫ್ ಕಂಪ್ಯೂಟರ್ ನ ಹೆಡ್ಡಿಂಗ್ ನ ನಾನು ಸ್ಟೈಲ್ ಅಪ್ಲೈ ಮಾಡಿದ್ದೆ, ಇದನ್ನ ಡಿಲೀಟ್ ಮಾಡ್ಬಿಟ್ಟೆ. ಡಿಲೀಟ್ ಮಾಡಿದ್ರೆ ಟೇಬಲ್ ಆಫ್ ಕಂಟೆಂಟ್ಸ್ ಅಲ್ಲೂ ತೋರಿಸ್ತಾನೆ ಇರುತ್ತೆ. ಅದು ಎಲ್ಲಿದೆ? ಪಾರ್ಟ್ಸ್ ಆಫ್ ಕಂಪ್ಯೂಟರ್ ಅಲ್ವಾ? ಇಲ್ಲಿದೆ ನೋಡಿ, ಪಾರ್ಟ್ಸ್ ಆಫ್ ಕಂಪ್ಯೂಟರ್. ಬಟ್ ಇದು ಸ್ಟಿಲ್ ಇಲ್ಲಿ ತೋರಿಸಬಾರ್ದಲ್ವಾ, ಯಾಕಂದ್ರೆ ಅದು ಅಲ್ಲಿ ಇಲ್ವೇ ಇಲ್ಲ. ಸೊ ನಾವಾಗ ಯಾವ್ದಾದ್ರು ಒಂದು ಹೆಡ್ಡಿಂಗ್ ನ ತೆಗೆದಾಗ ಇಲ್ಲಿ ಬಂದು ಅಪ್ಡೇಟ್ ಟೇಬಲ್ ಅಂತ ಕೊಡ್ಬೇಕು. ಅವಾಗ ಏನಾಗುತ್ತೆ, ಅದು ವಾಪಸ್ ಬರುತ್ತೆ. ನೋಡಿ, ವಾಪಸ್ ಬಂದಿದೆ. ಆಗ ಏನಾಗುತ್ತೆ ಅಂದ್ರೆ ಅದು ಇಲ್ಲಿಂದ ಡಿಲೀಟ್ ಆಗೋಗುತ್ತೆ. ಟೇಬಲ್ ಆಫ್ ಕಂಟೆಂಟ್ಸ್ ನಲ್ಲೂ ಇರಲ್ಲ, ಅಲ್ಲೂ ಇರಲ್ಲ. ಸಪೋಸ್ ಎಲ್ಲಾದ್ರೂ ಒಂದು ಲೈನ್ ನ ನೀವು ಆಡ್ ಮಾಡಿದ್ರಿ ಅನ್ಕೊಳ್ಳಿ, ಹೆಡ್ಡಿಂಗ್ ನ ಆಡ್ ಮಾಡಿದ್ರಿ ಅನ್ಕೊಳ್ಳಿ. ಆಡ್ ಮಾಡ್ಬಿಟ್ಟು ಇದನ್ನ ನೀವು ಹೆಡ್ಡಿಂಗ್ 2 ಮಾಡಿದ್ರಿ, ಬಟ್ ಅದು ಕಾಣಿಸ್ತಾನೆ ಇಲ್ಲ ಇದ್ರಲ್ಲಿ. ಅವಾಗ ಮತ್ತೆ ನೀವೇನ್ ಮಾಡ್ಬೇಕು, ಅಪ್ಡೇಟ್ ಮಾಡ್ಬೇಕು ಟೇಬಲ್ ನ. ಅಪ್ಡೇಟ್ ಟೇಬಲ್ ಕೊಡಿ, ಓಕೆ ಕೊಡಿ. ಅಪ್ಡೇಟ್ ಟೇಬಲ್ ಕೊಟ್ಟು ಅಪ್ಡೇಟ್ ಎಂಟೈರ್ ಟೇಬಲ್ ಕೊಡಿ. ಸಾರಿ, ನೋಡಿ ಬಂತಿಲ್ಲಿ ಕಾಣಿಸ್ತಿದ್ಯಾ? ಎಲ್ಲಿದೆ ನೋಡಿ, ABC 3rd ಪೇಜ್ ಅಲ್ಲಿ ಇದೆ. ಈ ರೀತಿಯಾಗಿ ನೀವು ಟೇಬಲ್ ಆಫ್ ಕಂಟೆಂಟ್ಸ್ ನ ಕ್ರಿಯೇಟ್ ಮಾಡಬಹುದು. ಮತ್ತಿಲ್ಲಿ ಇನ್ಸರ್ಟ್ ಫುಟ್ ನೋಟ್ ಅಂತಿದೆ. ಫುಟ್ ನೋಟ್ ಅಂದ್ರೆ ಏನು? ಈಗ ನೀವು ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ನ ತಗೊಳ್ಳಿ, ಅಲ್ಲಿ ಓದ್ತಾ ಇರ್ತೀರಾ, ಯಾವ್ದೋ ಒಂದು ವರ್ಡ್ ಹತ್ರ ನಿಲ್ಸಿ. ಆ ವರ್ಡ್ ನ ಮೇಲ್ಗಡೆ ಒಂದ್ ನಂಬರ್ ಬರ್ದಿರ್ತಾರೆ, ಚಿಕ್ಕದಾಗಿ 1 ಅಥವಾ 2, 3 ಅಂತ ಬರ್ದಿರ್ತಾರೆ. ಮುಂದೆ ಓದ್ತಾ ಹೋಗಿ ಆಗ ಇನ್ನೊಂದು ವರ್ಡ್ ನ ಮೇಲೆ 2 ಅಂತ ಬರ್ದಿರ್ತಾರೆ. ಮುಂದೆ ಓದ್ತಾ ಹೋಗಿ ಇನ್ನೊಂದು ವರ್ಡ್ ಮೇಲೆ 3 ಅಂತ ಬರ್ದಿರ್ತಾರೆ. ಅದೇ ಪೇಜ್ ನ ಕೆಳಗಡೆ ನೋಡಿ 1, 2, 3 ಅಂತ ಬರೆದು ಆ ವರ್ಡ್ಸ್ ಗಳ ಎಕ್ಸ್ಪ್ಲನೇಷನ್ ಅಲ್ಲಿ ಕೊಟ್ಟಿರ್ತಾರೆ. ಅಂದ್ರೆ ಈಗ ನಾವು ಯಾವ್ದಾದ್ರು ಒಂದು ವರ್ಡ್ ನ ತಗೊಂಡು ಇದರ ಬಗ್ಗೆ ಡಿಸ್ಕ್ರೈಬ್ ಮಾಡಬೇಕು, ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ ನಾವ್ ಇಲ್ಲೇ ಮಾಡಲ್ಲ. ಅದನ್ನ ಸೆಲೆಕ್ಟ್ ಮಾಡಿ ಅದಕ್ಕೊಂದು ನಂಬರ್ ನ ಕೊಟ್ಟು ಇಲ್ಲಿ ಈ ಜಾಗದಲ್ಲಿ ಪೇಜ್ ನ ಎಂಡ್ ಅಲ್ಲಿ ಡಿಸ್ಕ್ರೈಬ್ ಮಾಡ್ತೀವಿ. ಅದನ್ನ ನಾವು ಫುಟ್ ನೋಟ್ ಅಂತ ಕರಿತೀವಿ. ಸೊ ಆ ರೀತಿ ಕೂಡ ಮಾಡಬಹುದು. ಸಪೋಸ್ ನಾನಿಲ್ಲಿ ಏನ್ ಹೇಳ್ತೀನಿ, ಮೆಮೊರಿ ಅನ್ನೋ ವರ್ಡ್ ನ ತಗೊಂಡೆ. ಮೆಮೊರಿ ಅನ್ನೋ ವರ್ಡ್ ನ ತಗೊಂಡು ಇದಕ್ಕೆ ನಾನು ಇನ್ಸರ್ಟ್ ಫುಟ್ ನೋಟ್ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿ, ಕ್ಲಿಕ್ ಮಾಡಿದ ತಕ್ಷಣ ಕರ್ಸರ್ ಆಟೋಮೆಟಿಕ್ ಆಗಿ ಆ ಪೇಜ್ ನ ಎಂಡ್ ಅಲ್ಲಿ ಜಂಪ್ ಆಗೋಗುತ್ತೆ ವಿತ್ 1 ಅಂತ. ಅಂದ್ರೆ ನಾನಿಲ್ಲಿ ಹೇಳಬೇಕು, ಆ ಒಂದು ವರ್ಡ್ ಬಗ್ಗೆ ಡಿಸ್ಕ್ರೈಬ್ ಮಾಡ್ಬೇಕು. ನಾನಿಲ್ಲಿ ಯಾವ ವರ್ಡ್ ನ ತಗೊಂಡಿದ್ದೆ, ಮೆಮೊರಿ ಅನ್ನೋ ವರ್ಡ್ ನ ತಗೊಂಡಿದ್ದೆ ಅಲ್ವಾ? ಸೊ ನೋಡಿ, ಅದ್ರ ಮೇಲೆ 1 ಅಂತ ತೋರಿಸ್ತಾ ಇದೆ. ನಾನಿಲ್ಲಿ ಹೇಳ್ತೀನಿ, ಮೆಮೊರಿ ಬಗ್ಗೆ ಡಿಸ್ಕ್ರೈಬ್ ಮಾಡಬೇಕು. ಕಂಪ್ಯೂಟರ್ ಹ್ಯಾಸ್ 2 types of memory. RAM and ROM. ಈ ರೀತಿಯಾಗಿ. ಸೊ ನೀವು ವರ್ಡ್ ಮೇಲೆ ಬಂದು ಮೌಸ್ ನ ಇಡಿ, ನೋಡಿ ತೋರಿಸ್ತಾ ಇದೆ ಅಲ್ವಾ? ಈ ರೀತಿಯಾಗಿ ಯಾವುದೇ ವರ್ಡ್ ನ ಸೆಲೆಕ್ಟ್ ಮಾಡಿ ಫುಟ್ ನೋಟ್ ನ ಹಾಕಿ. ಇನ್ಸರ್ಟ್ ಎಂಡ್ ನೋಟ್ ಅಂತಿದೆ. ಎಂಡ್ ನೋಟ್ ಕೂಡ ಸೇಮ್ ಫುಟ್ ನೋಟ್ ತರಾನೇ. ಯಾವ್ದಾದ್ರು ಒಂದು ವರ್ಡ್ ನ ಸೆಲೆಕ್ಟ್ ಮಾಡಿ ಇನ್ಸರ್ಟ್ ಎಂಡ್ ನೋಟ್ ಅಂತ ಕೊಟ್ರೆ ಪೂರ್ತಿ ಡಾಕ್ಯುಮೆಂಟ್ ನ ಎಂಡ್ ಹೊಟ್ಟೋಗುತ್ತೆ, ಅಲ್ಲಿ ಇನ್ಸರ್ಟ್ ಆಗುತ್ತೆ. ಅದನ್ನ ಎಂಡ್ ನೋಟ್ ಅಂತ ಕರಿತೀವಿ. ಟ್ರೈ ಮಾಡಿ ನೋಡಿ ಇದನ್ನ. ಶೋ ನೋಟ್ಸ್ ಅಂತ ಕೊಟ್ರೆ ನೋಟ್ಸ್ ಎಲ್ಲೆಲ್ಲಿದೆ ಅದು ಶೋ ಮಾಡುತ್ತೆ. ನೋಡಿ, ಇಲ್ಲೊಂದು ನೋಟ್ಸ್ ಇದೆ. ಫುಟ್ ನೋಟ್ ಹೋಗ್ಬೋದು ಅಥವಾ ಎಂಡ್ ನೋಟ್ ಹೋಗ್ಬೋದು, ನೀವು ತೋರಿಸುತ್ತೆ. ಇಲ್ಲೇನು ಟೈಪ್ ಮಾಡಿಲ್ಲ, ಅದರಿಂದ ಬ್ಲಾಂಕ್ ಆಗಿ ತೋರಿಸ್ತಾ ಇದೆ. ಟೇಬಲ್ ಆಫ್ ಕಂಟೆಂಟ್ಸ್ ಬೇಡ ಅಂದ್ರೆ ರಿಮೂವ್ ಟೇಬಲ್ ಆಫ್ ಕಂಟೆಂಟ್ಸ್ ಕೊಟ್ರಿ. ಸಾರಿ, ಸೆಲೆಕ್ಟ್ ಮಾಡಿರ್ಬೇಕು. ಸೆಲೆಕ್ಟ್ ಮಾಡಿ ರಿಮೂವ್ ಟೇಬಲ್ ಆಫ್ ಕಂಟೆಂಟ್ಸ್ ಕೊಟ್ರೆ ಟೇಬಲ್ ಆಫ್ ಕಂಟೆಂಟ್ಸ್ ರಿಮೂವ್ ಆಗೋಗುತ್ತೆ. ರೈಟ್, ಮುಂದಕ್ಕೆ ಹೋಗೋಣ. ಮೇಲಿಂಗ್ಸ್ ಟ್ಯಾಬ್ ನಾನು ಆಮೇಲೆ ಹೇಳ್ಕೊಡ್ತೀನಿ. ಫಸ್ಟ್ ಹೋಗೋಣ ರಿವ್ಯೂ ಟ್ಯಾಬ್ಗೆ. ರಿವ್ಯೂ ಅಲ್ಲಿ ಏನಿರುತ್ತೆ ಅಂದ್ರೆ ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಆಪ್ಷನ್ ಇರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್, ನೀವು ತಿಳ್ಕೊಳ್ಳೇಬೇಕು. ಈಗ ನೋಡಿ, ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಎಲ್ಲೆಲ್ಲಿ ಎರರ್ ಇದೆ ಅನ್ನೋದು ಆಟೋಮೆಟಿಕ್ ಆಗಿ ಐಡೆಂಟಿಫೈ ಮಾಡಿ ತೋರಿಸ್ತಾ ಇದೆ. ಇಟ್ ಕ್ಯಾನ್ ಆಲ್ಸೋ ಯೂಸ್ಡ್ ಫಾರ್ ಎ ನಂಬರ್ ಆಫ್ ಡೇಸ್ ಅಂತ ಇದೆ. ಇಲ್ಲಿ ಯೂಸ್ಡ್ ಅನ್ನುವ ವರ್ಡ್ ಇದೆ, ಅದನ್ನ ಐಡೆಂಟಿಫೈ ಮಾಡಿ ತೋರಿಸ್ತಿದೆ. ಅದು ಯೂಸ್ಡ್ ಆಗಿರಬಾರ್ದು, ಯೂಸ್ ಆಗಿರ್ಬೇಕಿತ್ತು ಅಂತ ಅಲ್ವಾ? ಸೊ ಅದು ತಪ್ಪಿದೆ ಅಂತ ಹೇಳ್ತಾ ಇದೆ. ನೀವು ಇದನ್ನ ಏನ್ ಬೇಕು ಚೇಂಜ್ ಮಾಡಬಹುದು ನಿಮಗೆ ಬೇಕಾಗಿದ್ರೆ. ಬಟ್ ಆಕ್ಚುಲಿ ಏನಾಗಬೇಕಿತ್ತು ಇಟ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಅಂತ ಇರ್ಬೇಕಿತ್ತು. ಈಗ ಅದು ಯೂಸ್ಡ್ ಅನ್ನೋದು ತಪ್ಪಾಗಲ್ಲ ಅಲ್ವಾ? ಸೊ ಮತ್ತೆ ನೋಡಿ ಹೋಗೋಣ. ಎಟ್ಸೆಟ್ರಾ ಅನ್ನೋ ವರ್ಡ್ ತಪ್ಪಿದೆ ಅಂತ ಹೇಳ್ತಿದೆ. ಏನಾಗ್ಬೇಕಿತ್ತಂತೆ, ಎಟ್ಸೆಟ್ರಾ ಡಾಟ್ ಬರ್ಬೇಕಿತ್ತು. ನಾವು ಡಾಟ್ ನೇ ಹಾಕಿಲ್ಲ, ಆದ್ರಿಂದ ಅದು ಎರರ್ ಅಂತ ತೋರಿಸ್ತಿದೆ. ಸೊ ನೋಡಿ, ಇಲ್ಲಿ ಸಜೆಷನ್ಸ್ ಅನ್ನೋ ಕಡೆ ಸಜೆಷನ್ ಕೊಡ್ತಿದೆ. ಸೊ ನಾವ್ ಇಲ್ಲಿ ಚೇಂಜ್ ಅಂತ ಕೊಟ್ರೆ ಅಲ್ಲಿ ಚೇಂಜ್ ಆಗೋಗುತ್ತೆ. ನೋಡಿ, ಇಲ್ಲಿ ಚೇಂಜ್ ಆಯ್ತಾ ಈಗ ಎಟ್ಸೆಟ್ರಾ. ಅಂಡ್ ಇಲ್ಲೂ ಕೂಡ ಈಸ್ ಕ್ಯಾಪಿಟಲ್ ಆಗಬೇಕು ಅಂತ ಹೇಳ್ತಿದೆ, ಯಾಕೆಂದ್ರೆ ಈ ಒಂದು ಲೈನ್ ಅಲ್ಲಿ ಇದು ಫಸ್ಟ್ ಲೆಟರ್. ಬಟ್ ಇದರ ಲೈನ್ ನ ಕಂಟಿನ್ಯೂಯೇಷನ್ ಅಲ್ವಾ, ಆಗೋದು ಬೇಡ ಅಂದ್ರೆ ಇಗ್ನೋರ್ ಅಂತ ಕೊಟ್ಬಿಡಿ. ಇಗ್ನೋರ್ ಅಂದ್ರೆ ಬಿಟ್ಬಿಡು ಅಂತ, ಇದು ಬಿಟ್ಬಿಡು. ಅಂಡ್ ಇಲ್ಲಿ ಹೇಳ್ತಿದೆ ನೋಡಿ, ABC ಅನ್ನೋ ವರ್ಡ್. ABC ಅನ್ನೋದು ಇಲ್ಲಿ ವರ್ಡ್ ತಪ್ಪಿದೆ ಅಂತ ಹೇಳ್ತಿದೆ.
ABS ಆಗ್ಬೇಕಿತ್ತು, ಆರ್ಕ್ ಆಗ್ಬೇಕಿತ್ತು, ಆಕ್ಟ್ ಆಗ್ಬೇಕಿತ್ತು. ABC ಅನ್ನೋದು ವರ್ಡ್ ಇಂಗ್ಲಿಷ್ ನಲ್ಲಿ ಇಲ್ವೇ ಇಲ್ಲ ಅಂತ ಹೇಳ್ತಿದ್ದೀನಿ. ಅದು ಯಾವ್ದು ವರ್ಡೇ ಇಲ್ಲ ಅಲ್ವಾ, ABC ಅಂದ್ರೆ ಪದ ಇಲ್ಲ. ಅವಾಗ ನಮಗ್ ಗೊತ್ತಾಯ್ತು, ನಾನೇನ್ ಮಾಡ್ತೀನಿ, ಆ ವರ್ಡ್ ನ ಡಿಲೀಟ್ ಮಾಡ್ಬಿಡ್ತೀನಿ. ಇಲ್ಲಿ ಬಂದು ರೆಸ್ಯೂಮ್ ಕೊಡ್ತೀನಿ, ಮುಂದೆ ಹೋಗ್ತೀನಿ. ನೋಡಿ ಔಟ್ರೆಡ್ ಅಂತಿದೆ, ಔಟ್ರೆಡ್ ಸಾರಿ ಇದೆ, ಅದು ಒಬ್ಬರ ಹೆಸರು. ಈ ರೀತಿ ನೀವು ಚೆಕ್ ಮಾಡ್ತಾ ಹೋಗಿ. ಎಲ್ಲ ಮಾಡಿದ್ಮೇಲೆ ಕ್ಲೋಸ್ ಅಂತ ಕೊಡಿ. ತುಂಬಾ ಕಡೆ ಎರರ್ಸ್ ಮಾಡಿದ್ರೆ ಸಿಕ್ಬಿಡುತ್ತೆ. ನೆಕ್ಸ್ಟ್ ಇಲ್ಲಿ ರಿಸರ್ಚ್ ಅಂತ ಇದೆ. ಸಾರಿ, ರಿಸರ್ಚ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ನೀವು ಗಾಂಧೀಜಿ ಅವರ ಬಗ್ಗೆ ಟೈಪ್ ಮಾಡ್ತಿದ್ದೀರಾ. ಗಾಂಧೀಜಿ ಅವರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಬೇಕಾಯ್ತು, ಎಲ್ಲಿಂದ ಹೋಗಿ ಹುಡುಕೋದಪ್ಪ? ಆಗ ರಿಸರ್ಚ್ ಕ್ಲಿಕ್ ಮಾಡಿ. ರಿಸರ್ಚ್ ನ ಕ್ಲಿಕ್ ಮಾಡಿ, ಇಲ್ಲಿ ಟೈಪ್ ಮಾಡಿ ಗಾಂಧೀಜಿ ಅಂತ ಟೈಪ್ ಮಾಡಿ ಓಕೆ ಕೊಟ್ರೆ ಗಾಂಧೀಜಿ ಅವರ ಬಗ್ಗೆ ಇಂಟರ್ನೆಟ್ ಅಲ್ಲಿರುವಂತಹ ಎಲ್ಲಾ ಇನ್ಫಾರ್ಮೇಶನ್ ತಂದು ಇಲ್ಲಿ MS ವರ್ಡ್ ನಿಮ್ಗೆ ಕೊಡುತ್ತೆ. ಆದ್ರಿಂದ ಇದು ಪರ್ಫಾರ್ಮ್ ಮಾಡಬೇಕು ಅಂದ್ರೆ ನಿಮ್ಗೆ ಇಂಟರ್ನೆಟ್ ಕನೆಕ್ಷನ್ ಇರಬೇಕು. ಅಥವಾ ನೀವು ಈ ರೀತಿನೂ ಮಾಡಬಹುದು. ಸಪೋಸ್ ಇಲ್ಲಿ ನೋಡಿ, ಮೆಮೊರಿ ಅನ್ನುವ ವರ್ಡ್ ನಾನು ಚೂಸ್ ಮಾಡ್ತೀನಿ. ಎಲ್ಲಿದೆ ಮೆಮೊರಿ? ಓಕೆ, ಇಲ್ಲಿದೆ. ಈ ವರ್ಡ್ ನ ಚೂಸ್ ಮಾಡ್ಬಿಟ್ಟು ನಾನು ರಿಸರ್ಚ್ ಅಂತ ಕೊಡ್ತೀನಿ. ಆಗ ಆ ವರ್ಡ್ ಗೆ ರಿಲೇಟೆಡ್ ಆದಂತಹ ಡೇಟಾ ಇಂಟರ್ನೆಟ್ ಇಂದ ತಗೊಂಡ್ಬಂದು ಇಲ್ಲಿ ಕೊಡುತ್ತೆ. ಓಕೆ, ಸೊ ಥೀಸರಸ್ ಅಂತಿದೆ. ಥೀಸರಸ್ ಅಂದ್ರೆ ಪದಗಳ ಅರ್ಥನ ನೀವು ತಿಳ್ಕೋಬೇಕು ಅಂದ್ರೆ ಈ ಥೀಸರಸ್ ಗೆ ಹೋಗ್ಬೇಕು. ಫಾರ್ ಎಕ್ಸಾಂಪಲ್, ಡೇಟಾ ಅಂದ್ರೆ ಏನಪ್ಪಾ ನನಗೆ ಗೊತ್ತಿಲ್ಲ. ಅವಾಗ ನಾನೇನ್ ಮಾಡ್ತೀನಿ, ಈ ವರ್ಡ್ ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡಿ ಥೀಸರಸ್ ಗೆ ಹೋಗ್ತೀನಿ. ಅವಾಗ ನೋಡಿ, ಇಲ್ಲಿ ಆ ಡೇಟಾ ಅನ್ನೋ ಪದದ ಅರ್ಥ ತೋರಿಸಿದೆ. ಡೇಟಾ ಅಂದ್ರೆ ಇನ್ಫಾರ್ಮೇಶನ್, ಸ್ಟ್ಯಾಟಿಸ್ಟಿಕ್, ಫ್ಯಾಕ್ಟ್ಸ್, ಫಿಗರ್ಸ್, ನಂಬರ್ಸ್ ಅಲ್ವಾ? ಈ ರೀತಿಯಾಗಿ ನೀವು ಒಂದು ಪದನ ಸೆಲೆಕ್ಟ್ ಮಾಡಿ ಇಲ್ಲಿ ಅರ್ಥ ತಿಳ್ಕೋಬಹುದು. ಫಾರ್ ಎಕ್ಸಾಂಪಲ್, ಈ ಡೇಟಾ ಅನ್ನೋ ವರ್ಡ್ ಇನ್ಫಾರ್ಮೇಶನ್ ಆಗಬೇಕಿತ್ತು ಅಂದ್ರೆ ಏನ್ ಮಾಡ್ತೀರಾ, ಇಲ್ಲಿ ಬಂದು ಕ್ಲಿಕ್ ಮಾಡಿ ಇನ್ಸರ್ಟ್ ಅಂತ ಕೊಡಿ. ಆ ಜಾಗದಲ್ಲಿ ಈ ವರ್ಡ್ ರೀಪ್ಲೇಸ್ ಆಗೋಗುತ್ತೆ. ಈ ರೀತಿಯಾಗಿ ನೀವು ಥಿಸರಸ್ ಅಂತ ಹೋದ್ರೆ ನಿಮಗೆ ಬೇಕಾಗಿರೋ ಪದದ ಅರ್ಥ ಹುಡುಕಬಹುದು. ಅಥವಾ ನೀವು ಟೈಪ್ ಮಾಡಿ ಕೂಡ ಹುಡುಕಿ. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ತಿಳ್ಕೋಬೇಕು, ಅಕೌಂಟ್ ಅಂದ್ರೆ ಏನು ನೋಡಿ. ಅಕೌಂಟ್ ಅಂತ ಟೈಪ್ ಮಾಡಿ ಗೋ ಕೊಡ್ತೀನಿ. ಬಂದಿದೆ, ಕಾಣಿಸ್ತಿದಲ್ವಾ? ಇವೆಲ್ಲ ಈ ರೀತಿ ಕೂಡ ನೀವು ಪದಗಳ ಅರ್ಥ ಹುಡುಕಬಹುದು. ಟ್ರಾನ್ಸ್ಲೇಷನ್ ಅಂತ ಇದೆ. ಟ್ರಾನ್ಸ್ಲೇಷನ್ ಅಂದ್ರೆ ಈ ಒಂದು ಪ್ಯಾರಾಗ್ರಾಫ್ ನ ನೀವು ಬೇರೆ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಬಹುದು. ಹಿಂದಿಗೆ, ಜರ್ಮನ್, ಫ್ರೆಂಚ್, ಈ ರೀತಿ ತುಂಬಾ ಲ್ಯಾಂಗ್ವೇಜ್ ಗಳು MS ವರ್ಡ್ ಅಲ್ಲಿ ಇದೆ. ಬಟ್ ಇದಕ್ಕೂ ಕೂಡ ಇಂಟರ್ನೆಟ್ ಕನೆಕ್ಷನ್ ಬೇಕು. ಅದರಿಂದ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ವ್ಯೂ ಟ್ಯಾಬ್ ಗೆ ಹೋಗ್ತೀನಿ. ವ್ಯೂ ಟ್ಯಾಬ್ ಅಲ್ಲಿ ಏನೇನಿದೆ ಅನ್ನೋದನ್ನ ತಿಳಿಸ್ಬಿಡ್ತೀನಿ ಫಾಸ್ಟ್ ಆಗಿ. ರೂಲರ್ ಮೇಲೆ ಕ್ಲಿಕ್ ಮಾಡಿದ್ರೆ ರೂಲರ್ ಡಿಸಪಿಯರ್ ಆಗುತ್ತೆ, ರೂಲರ್ ಕಾಣಿಸೋದೇ ಇಲ್ಲ. ಮತ್ತೆ ರೂಲರ್ ಮೇಲೆ ಕ್ಲಿಕ್ ಮಾಡಿದ್ರೆ ರೂಲರ್ ಮತ್ತೆ ವಾಪಸ್ ಅಪ್ಲೈ ಆಗುತ್ತೆ. ಗ್ರಿಡ್ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಗ್ರಿಡ್ ಲೈನ್ಸ್, ಈ ರೀತಿಯಾಗಿ ಗ್ರಿಡ್ ಲೈನ್ಸ್ ಬರುತ್ತೆ ನೋಡಿ, ಅಂದ್ರೆ ಲೈನ್ಸ್ ಬಂದ್ಬಿಡುತ್ತೆ. ಇದರಿಂದ ಉಪಯೋಗ ಏನಂದ್ರೆ, ನೀವೇನಾದ್ರೂ ಪಿಕ್ಚರ್ಸ್ ನ ಹಾಕಿರ್ತಾರಲ್ಲ, ಪಿಕ್ಚರ್ಸ್ ಎಲ್ಲ ಒಂದೇ ಲೈನ್ ಅಲ್ಲಿ ಇದೆ ಅನ್ನೋದನ್ನ ಚೆಕ್ ಮಾಡಬಹುದು. ನೋಡಿ, ಎಲ್ಲ ಒಂದೇ ಅಲೈನ್ಮೆಂಟ್ ಅಲ್ಲಿ ಇದೆಯಾ ಅನ್ನೋದನ್ನ ಇದರಿಂದ ನೀವು ಚೆಕ್ ಮಾಡಬಹುದು. ಲೈನ್ಸ್ ಇಂದ ಗ್ರಿಡ್ ಲೈನ್ಸ್ ತೆಗೆದುಬಿಡಿ, ಕ್ಯಾನ್ಸಲ್ ಆಗುತ್ತೆ. ನ್ಯಾವಿಗೇಷನ್ ಪೇನ್ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ನ್ಯಾವಿಗೇಷನ್ ಬಾರ್ ಓಪನ್ ಆಗುತ್ತೆ. ಇಲ್ಲಿ ಅಂದ್ರೆ ಇದರಲ್ಲಿ ಏನಿರುತ್ತೆ ಅಂದ್ರೆ ಹೆಡ್ಡಿಂಗ್ಸ್ ಮಾತ್ರ ತೋರಿಸುತ್ತೆ. ನೀವು ಪೇಜ್ ನಲ್ಲಿ ಟೈಪ್ ಮಾಡಿರುವಂತ ಎಲ್ಲಾ ಹೆಡ್ಲೈನ್ಸ್ 1, ಹೆಡ್ಲೈನ್ಸ್ 2 ನ ಇದು ತೋರಿಸುತ್ತೆ. ರೈಟ್, ನೀವು ಅದನ್ನ ಪರ್ಟಿಕ್ಯುಲರ್ ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಪೇಜ್ ಓಪನ್ ಆಗುತ್ತೆ. ಆದ್ರಿಂದ ನೀವು ಸ್ಟೈಲ್ಸ್ ನ ಅಪ್ಲೈ ಮಾಡಿರ್ಬೇಕು, ಅವಾಗ ಮಾತ್ರ ಇದು ತೋರಿಸುತ್ತೆ. ಅಂಡ್ ಇಲ್ಲಿ ಝೂಮ್ ಔಟ್ ಮಾಡಬಹುದು, ಝೂಮ್ ಇನ್ ಮಾಡಬಹುದು. ನೋಡಿ, ಇಲ್ಲಿ 200% ಕೊಟ್ಟು ಓಕೆ ಕೊಡಿ, ದೊಡ್ಡದಾಗುತ್ತೆ. 100% ಕೊಡಿ, ಚಿಕ್ಕದಾಗುತ್ತೆ. 2 ಪೇಜಸ್ ಕೊಟ್ರೆ ಒಂದೇ ಪೇಜ್ ಅಲ್ಲಿ 2 ತೋರಿಸುತ್ತೆ. 1 ಪೇಜ್ ಕೊಟ್ರೆ 1 ಪೇಜ್ ತೋರಿಸುತ್ತೆ. ಪೇಜ್ ಬಿಡ್ತ್ ಕೊಟ್ರೆ ಫುಲ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಬಿಡ್ತ್ ವೈಸ್. ರೈಟ್, ನೆಕ್ಸ್ಟ್ ಇಲ್ಲಿ ನೋಡಿ, ಅರೇಂಜ್ ಆಲ್ ಅಂತ ಕೊಡ್ತೀರಾ ಅನ್ಕೊಳ್ಳಿ. ಸಪೋಸ್ ನಾನು ಇಲ್ಲಿ ಎಷ್ಟು ವಿಂಡೋ ಓಪನ್ ಮಾಡ್ಕೊಂಡಿದ್ದೀನಿ, 2 ಮೈಕ್ರೋಸಾಫ್ಟ್ ವಿಂಡೋ. ಅವೆರಡು ಒಂದೇ ಸರಿ ನೋಡ್ಬೇಕು ಅಂದ್ರೆ ಅರೇಂಜ್ ಆಲ್ ಕೊಡಿ. ಸೊ ನೋಡಿ, ಮೇಲ್ಗಡೆ ಒಂದು ವಿಂಡೋ ಓಪನ್ ಆಗಿದೆ, ಕೆಳಗಡೆ ಮತ್ತೊಂದು ವಿಂಡೋ ಓಪನ್ ಆಗಿದೆ. ಈ ರೀತಿಯಾಗಿ ನೀವು ಮಾಡ್ಕೋಬಹುದು. ರೈಟ್, ಫುಲ್ ಸ್ಕ್ರೀನ್ ರೀಡಿಂಗ್ ಕೊಟ್ರೆ ನಿಮ್ಗೆ ಪೇಜ್ ನ ಓದೋದಿಕ್ಕೋಸ್ಕರ ಓಪನ್ ಮಾಡ್ಕೊಡುತ್ತೆ. ನೀವು ಪೇಜ್ ನಲ್ಲಿ ಏನೇನಿದೆ ಅನ್ನೋದನ್ನ ಓದ್ಬೇಕು ಅಂದ್ರೆ ನೀವು ಇಲ್ಲಿ ಬಂದು ಪೇಜ್ ನ ರೀಡ್ ಮಾಡಬಹುದು. ಗೊತ್ತಾಯ್ತಲ್ಲ? ಸೊ ನೆಕ್ಸ್ಟ್ ಈಗ ಮೇಲಿಂಗ್ಸ್ ನ ಮಾಡೋಣ. ಸೊ ಅದರಿಂದ ನಾನು ಇದನ್ನ ಕ್ಲೋಸ್ ಮಾಡಿ ಹೊಸ ಪೇಜ್ ತಗೊಳ್ತೀನಿ. ಹೊಸ ಪೇಜ್ ಬೇಕಾದ್ರೆ Ctrl+N ಪ್ರೆಸ್ ಮಾಡಿದ್ರೆ ಹೊಸ ಪೇಜ್ ಓಪನ್ ಆಗುತ್ತೆ. ಸೊ ಮೇಲಿಂಗ್ಸ್ ಟ್ಯಾಬ್ ನಲ್ಲಿ ಏನಿದೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಲೆಟರ್ ನ ಟೈಪ್ ಮಾಡ್ತಿದ್ದೀರಾ. ಸೊ ಒಂದು ಲೆಟರ್ ನ ಟೈಪ್ ಮಾಡಿ ಅದು ತುಂಬಾ ಜನಕ್ಕೆ ಕಳಿಸ್ಬೇಕಪ್ಪ. ಎಷ್ಟೋ ಜನಕ್ಕೆ ಕಳಿಸ್ಬೇಕು. ಪ್ರತಿಯೊಬ್ಬರಿಗೂ ಲೆಟರ್ ನ ಟೈಪ್ ಮಾಡ್ತೀರಾ, ಅವರ ಹೆಸರು, ಅವರ ಅಡ್ರೆಸ್ ನ ಹಾಕೊಂಡು? ಇಲ್ಲ, ಆಗೋದಿಲ್ಲ ಅಲ್ವಾ? ಸೊ ಆಗ ನಾವೇನ್ ಮಾಡ್ತೀವಿ, ಒಂದೇ ಲೆಟರ್ ನ ಟೈಪ್ ಮಾಡಿ ಅದನ್ನ ತುಂಬಾ ಜನಕ್ಕೆ ಪ್ರಿಂಟ್ ಮಾಡಿ ಪೋಸ್ಟ್ ಮಾಡ್ತೀವಿ. ಸೊ ಈ ಒಂದು ಕಾನ್ಸೆಪ್ಟ್ ನ ಮೇಲ್ ಮರ್ಜ್ ಅಂತ ಕರಿತೀವಿ. ಸೊ ಮೇಲ್ ಮರ್ಜ್ ನ ಮಾಡೋದಕ್ಕಿಂತ ಮುಂಚೆ ನೀವು
ಏನೇನ್ ಟೈಪ್ ಮಾಡ್ಕೋಬೇಕು ನಾನು ಹೇಳ್ಬಿಡ್ತೀನಿ. ಸೊ ಈಗ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಒಂದು ಸಿಂಪಲ್ ಲೆಟರ್ ನ ಟೈಪ್ ಮಾಡಿ ಅದನ್ನ ಒಂದು 10 ಜನರಿಗೆ ಮರ್ಜ್ ಮಾಡ್ತೀನಿ. ಅಂದ್ರೆ 10 ಜನಕ್ಕೂ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ, ಕೇವಲ ನಾನು ಒಂದು ಡ್ರಾಫ್ಟ್ ತರ ಟೈಪ್ ಮಾಡ್ಕೊಂತೀನಿ, ಟೆಂಪ್ಲೇಟ್ ತರ ಟೈಪ್ ಮಾಡ್ತೀನಿ. ಅಂದ್ರೆ ಅದ್ರಲ್ಲಿ ಅಡ್ರೆಸ್ ಫೀಲ್ಡ್ ನ ಖಾಲಿ ಬಿಟ್ಬಿಡ್ತೀನಿ. ಸೊ ನಾನು ಮೇಲ್ ಮರ್ಜ್ ಮಾಡ್ತಾ ಹೋದಾಗ ಎಲ್ಲಾರ ಅಡ್ರೆಸ್ ನ ಆ ಜಾಗದಲ್ಲಿ ಹಾಕ್ತಾ ಹೋಗ್ತೀನಿ, ಒಂದು 10 ಜನಕ್ಕೂ ಮರ್ಜ್ ಮಾಡ್ತೀನಿ, ರೈಟ್. ಸೊ ಫಸ್ಟ್ ನಾನಿಲ್ಲಿ ಏನ್ ಹಾಕ್ಬೇಕು, ಫ್ರಮ್ ಅನ್ನೋದನ್ನ ಹಾಕ್ಬೇಕಂದ್ರೆ ನನ್ನಿಂದ ಅಲ್ವಾ. ಸೊ ನಾನಿಲ್ಲಿ ಹಾಕ್ತೀನಿ ಯುವರಾಜ್ ಅಂಡ್ ಇಲ್ಲಿ ನಾನಿಲ್ಲಿ ನನ್ನ ಅಡ್ರೆಸ್ ನ ಹಾಕ್ತಾ ಇದೀನಿ. ಬ್ಯಾಂಗ್ಳೂರ್, ರೈಟ್. ಓಕೆ, ಇದು ನನ್ನ ಅಡ್ರೆಸ್. ಸೊ ನೋಡಿ, ಬೈ ಡಿಫಾಲ್ಟ್ ಆಗಿ ನೀವು ಟೈಪ್ ಮಾಡಿದ್ರೆ ಇಷ್ಟೊಂದು ಸ್ಪೇಸ್ ಬರುತ್ತೆ. ಸ್ಪೇಸ್ ಕ್ಯಾನ್ಸಲ್ ಮಾಡ್ಬೇಕು ಅಂದ್ರೆ ಎಲ್ಲಿಗೆ ಹೋಗ್ಬೇಕು, ನೀವು ಪೇಜ್ ಟ್ಯಾಬ್ ಹೋಗಿ ಇದನ್ನ 0 ಮಾಡ್ಕೊಂಡ್ ಬಿಡಿ, ಅಷ್ಟೇ. ಸಿಂಪಲ್, ವೆರಿ ಸಿಂಪಲ್. ನೆಕ್ಸ್ಟ್ ಇಲ್ಲಿ 2 ಹಾಕ್ತೀನಿ. 2 ಜಾಗನ ನಾನು ಖಾಲಿ ಬಿಡ್ತೀನಿ, ಯಾಕೆಂದ್ರೆ ಈ ಜಾಗದಲ್ಲಿ ನಾನು ಯಾರಿಗೆ ಕಳಿಸ್ಬೇಕು ಅವರ ಅಡ್ರೆಸ್ ಬರ್ಬೇಕು ಅಲ್ವಾ. ಅದಾದ್ಮೇಲೆ ನಾನಿಲ್ಲಿ ಹಾಕ್ತೀನಿ ಡಿಯರ್ ಸಮ್ವನ್, ಖಾಲಿ ಬಿಡ್ತೀನಿ. ನಾನು ಈ ಜಾಗನೂ ಖಾಲಿ ಬಿಡ್ತೀನಿ, ಯಾಕೆಂದ್ರೆ ಇಲ್ಲಿ ಅವ್ರ ಹೆಸರು ಬರಬೇಕು ಅಲ್ವಾ. ನೆಕ್ಸ್ಟ್ ಇಲ್ಲಿ ಸಬ್ಜೆಕ್ಟ್ ನ ಹಾಕ್ತೀನಿ. ಸೊ ಸಬ್ಜೆಕ್ಟ್ ಅಲ್ಲಿ ಎಕ್ಸ್ ಹಾಕ್ತೀನಿ, ಎಂಟರ್ ಪ್ರೆಸ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ನಾನು ಸಿಂಪಲ್ ಆಗಿ ಎಕ್ಸ್ ಹಾಕ್ತಾ ಇದ್ದೀನಿ, ಅಂದ್ರೆ ಅರ್ಥ ನೀವು ಈ ಜಾಗದಲ್ಲಿ ಲೆಟರ್ ನ ಟೈಪ್ ಮಾಡಿ, ಆಕ್ಚುಯಲ್ ಲೆಟರ್ ನ, ರೈಟ್. ಸೊ ನಮ್ಮ ಲೆಟರ್ ನೋಡೋದಿಕ್ಕೆ ಈ ರೀತಿ ಇರುತ್ತೆ. ರೈಟ್, ಈ ರೀತಿ. ಓಕೆ, ನೋಡಿ ಈ ರೀತಿಯಾಗಿ ನೀವು ಲೆಟರ್ ನ ಟೈಪ್ ಮಾಡ್ತೀರಾ ಅಲ್ವಾ. ಸೊ ಈಗ ಮಾಡ್ಬೇಕಾಗಿರೋ ಕೆಲಸ ಏನಂದ್ರೆ 2 ಹತ್ರ ಕ್ಲಿಕ್ ಮಾಡಿ, ಮೇಲಿಂಗ್ಸ್ ನ ಓಪನ್ ಮಾಡಿ, ಸ್ಟಾರ್ಟ್ ಮೇಲ್ ಮರ್ಜ್ ಗೆ ಹೋಗಿ. ಇದರಲ್ಲಿ ನಾನೀಗ ಸ್ಟೆಪ್ಸ್ ನ ಹೇಳ್ಕೊಡ್ತಾ ಹೋಗ್ತೀನಿ, ನೀವು ವಿಡಿಯೋ ಪಾಸ್ ಮಾಡಿ ಬೇಕಿದ್ರೆ ಬರ್ಕೊಳ್ತಾ ಹೋಗ್ಬಹುದು. ಪಾಸ್ ಮಾಡಿ, ಅಲ್ಲಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮೇಲ್ ಮರ್ಜ್ ವಿಜಾರ್ಡ್ ಗೆ ಹೋಗಿ. ಸೊ ಇಲ್ಲಿ ಹೋದ ತಕ್ಷಣ ಏನ್ ತಗೋಬೇಕು ಅಂದ್ರೆ ಲೆಟರ್ಸ್ ನ ಚೂಸ್ ಮಾಡ್ಬೇಕು. ಆಲ್ರೆಡಿ ಇಲ್ಲಿ ಲೆಟರ್ಸ್ ಚೂಸ್ ಆಗಿದೆ, ಓಕೆ, ಡೋಂಟ್ ವರಿ, ಯಾಕಂದ್ರೆ ನಾವು ಲೆಟರ್ಸ್ ನ ಟೈಪ್ ಮಾಡ್ತಿದೀವಲ್ವಾ, ಆದ್ರಿಂದ. ಅದೇ ಒಂದು ವಿಂಡೋನ ಕೆಳಗಡೆ ಬನ್ನಿ, ಸ್ಟಾರ್ಟಿಂಗ್ ಡಾಕ್ಯುಮೆಂಟ್ ಹೋಗಿ. ನೆಕ್ಸ್ಟ್ ಸ್ಟಾರ್ಟಿಂಗ್ ಡಾಕ್ಯುಮೆಂಟ್ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಯೂಸ್ ದ ಕರೆಂಟ್ ಡಾಕ್ಯುಮೆಂಟ್ ತಗೊಳ್ಳಿ, ಇದೆಯಾ, ಓಕೆ. ಈಗ ಹೋಗಿ ಸೆಲೆಕ್ಟ್ ರೆಸಿಪಿಯೆಂಟ್ಸ್ ಅನ್ನುವ ಲಿಂಕ್ ಇರುತ್ತೆ, ಇದನ್ನ ಕ್ಲಿಕ್ ಮಾಡಿ. ಓಕೆ, ಅದನ್ನು ತಗೊಂಡಾಯ್ತು. ಅಂಡ್ ಈಗ ಸೆಲೆಕ್ಟ್ ರೆಸಿಪಿಯೆಂಟ್ಸ್ ವಿಂಡೋ ಓಪನ್ ಆಯ್ತು. ಏನಿದು ಸೆಲೆಕ್ಟ್ ರೆಸಿಪಿಯೆಂಟ್ಸ್? ರೆಸಿಪಿಯೆಂಟ್ಸ್ ಅಂದ್ರೆ ನಮ್ಮ ಲೆಟರ್ಸ್ ನ ರಿಸೀವ್ ಮಾಡ್ಕೊಳ್ಳೋರು, ಅವರ ಅಡ್ರೆಸ್, ಅವರ ನೇಮ್ಸ್ ಆಲ್ರೆಡಿ ಇದೆಯಾ ನಮ್ಮ ಹತ್ರ? ಇಲ್ಲ. ಸೊ ಸೆಲೆಕ್ಟ್ ಮಾಡ್ಕೊಳ್ಳೋದಿಕ್ ಬರೋದಿಲ್ಲ. ಆದ್ರಿಂದ ನಾನೇನ್ ಹೇಳ್ತೀನಿ, ಟೈಪ್ ಅ ನ್ಯೂ ಲಿಸ್ಟ್ ಅಂತ ಹೇಳ್ತೀನಿ, ಅಂದ್ರೆ ಹೊಸದಾಗಿ ಟೈಪ್ ಮಾಡುವಂತ. ಕ್ರಿಯೇಟ್ ಕೊಡ್ತೀನಿ, ಅಂದ್ರೆ ಈಗ ರೆಸಿಪಿಯೆಂಟ್ಸ್ ಲಿಸ್ಟ್ ನ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಇಲ್ಲಿ ಇದರಲ್ಲಿ. ಸೊ ಇದರಲ್ಲಿ ಏನೇನ್ ಹೇಳ್ತಿದೆ ನೋಡಿ, ರೆಸಿಪಿಯೆಂಟ್ಸ್ ಅಂದ್ರೆ ನನ್ನ ಲೆಟರ್ ನ ರಿಸೀವ್ ಮಾಡ್ಕೊಳ್ಳೋರು. ಟೈಟಲ್, ಫಸ್ಟ್ ನೇಮ್, ಲಾಸ್ಟ್ ನೇಮ್, ಕಂಪ್ನಿ ನೇಮ್, ಅಡ್ರೆಸ್, 1 2 ಸಿಟಿ, ತುಂಬಾ ಫೀಲ್ಡ್ಸ್ ಇದೆ. ನಮ್ಗೆ ಇವೆಲ್ಲಾ ಫೀಲ್ಡ್ಸ್ ಅವಶ್ಯಕತೆ ಇಲ್ಲ. ಆದ್ರಿಂದ ನಾನೇನ್ ಮಾಡ್ತೀನಿ, ಕಸ್ಟಮೈಸ್ ಕಾಲಮ್ಸ್ ಹೋಗ್ತೀನಿ. ಕಸ್ಟಮೈಸ್ ಕಾಲಮ್ಸ್ ಹೋದ್ರೆ ನೀವು ನಿಮ್ಮ ರೆಸಿಪಿಯೆಂಟ್ ಗೆ ಏನೇನೆಲ್ಲ ಟೈಪ್ ಮಾಡ್ತೀರಾ ಅಂತ ಕೇಳುತ್ತೆ. ನಾನು ಟೈಟಲ್ ಟೈಪ್ ಮಾಡ್ತೀನಿ, ಫಸ್ಟ್ ನೇಮ್ ಓಕೆ, ಲಾಸ್ಟ್ ನೇಮ್ ಬೇಡ ಅಂತ ಅನ್ಕೊಂಡ್ರೆ ಸೊ ಅದನ್ನ ಸೆಲೆಕ್ಟ್ ಮಾಡಿ ಡಿಲೀಟ್ ಕೊಡಿ, ಎಸ್ ಕೊಡಿ, ಅದು ಅಲ್ಲಿಂದ ಹೊಟ್ಟೋಗುತ್ತೆ. ಸೊ ಅದೇ ರೀತಿ ಏನೇನ್ ಬೇಕೋ ಅದನ್ನೆಲ್ಲ ಇಟ್ಕೊಂಡು ಬೇಡವಾಗಿರೋದನ್ನ ಡಿಲೀಟ್ ಕ್ಲಿಕ್ ಮಾಡಿ ಎಸ್ ಅಂತ ಹೇಳಿ. ಸಿಟಿ ಇರ್ಲಿ, ಸ್ಟೇಟ್ ಇರ್ಲಿ, ಜಿಪ್ ಕೋಡ್ ಬೇಡ. ಜಿಪ್ ಕೋಡ್ ಅಂದ್ರೆ ಇಂಡಿಯಾದಲ್ಲಿ ಪಿನ್ ಕೋಡ್ ಇದ್ದ ಹಾಗೆ, ಫಾರಿನ್ ಅಲ್ಲಿ ಜಿಪ್ ಕೋಡ್ ಇರುತ್ತೆ. ಕಂಟ್ರಿ ಏನ್ ಬೇಡ, ಇಂಡಿಯಾದಲ್ಲೇ ಇರೋದ್ರಿಂದ ನಮ್ಗೆ ಅವಶ್ಯಕತೆ ಇಲ್ಲ. ಹೋಮ್ ಫೋನ್ ಇರ್ಲಿ, ವರ್ಕ್ ಫೋನ್ ಬೇಡ, ಇಮೇಲ್ ಕೂಡ ಬೇಡ. ಇಷ್ಟು ಇಟ್ಕೊಳ್ಳೋಣ, ಓಕೆ ಕೊಡೋಣ. ಸೊ ನೋಡಿ, ಈಗ ಅಷ್ಟು ಮಾತ್ರನೇ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ. ಟೈಟಲ್ ಹತ್ರ ಮಿಸ್ಟರ್, ಮಿಸ್ಸಸ್ ಅಥವಾ ಮಿಸ್ ಬರುತ್ತೆ. ಫಸ್ಟ್ ನೇಮ್ ಅಲ್ಲಿ ನಾನು ಹೇಳ್ತೀನಿ ರಾಮ್. ಕಂಪ್ನಿ ನೇಮ್ ಹೇಳ್ತೀನಿ, ಯಾವ ಕಂಪ್ನಿ ತಗೊಳ್ಳೋಣ, ABC ಕಂಪನಿ. ಹಿಯರ್ ಅಡ್ರೆಸ್ ಲೈನ್ 1 ನಾನಿಲ್ಲಿ ಹೇಳ್ತೀನಿ KHB ಕಾಲೋನಿ, ರೈಟ್. ಸಿಟಿ ಅಲ್ಲಿ ನಾನು ಹೇಳ್ತೀನಿ ಬ್ಯಾಂಗ್ಳೂರ್. ಸ್ಟೇಟ್ ಅಲ್ಲಿ ಹೇಳ್ತೀನಿ ಕರ್ನಾಟಕ. ಹೋಮ್ ಫೋನ್ ಅಲ್ಲಿ ಹೇಳ್ತೀನಿ 858585 ಸಮ್ ನಂಬರ್, ರೈಟ್. ಸೊ ಇದು ಒಬ್ಬರ ರೆಕಾರ್ಡ್ ಆಯ್ತು, ಒಬ್ಬರಿಗೆ ಪೂರ್ತಿಯಾಗಿ ರೆಕಾರ್ಡ್ ನ ಮುಗಿಸಿದೀವಿ. ಈಗ ಇನ್ನೊಬ್ಬರು ರೆಕಾರ್ಡ್ ಬೇಕಲ್ವಾ, ಸಿಂಪ್ಲಿ ಕೀಬೋರ್ಡ್ ಇಂದ ಟ್ಯಾಬ್ ಬಟನ್ ಪ್ರೆಸ್ ಮಾಡಿ. ಟ್ಯಾಬ್ ಬಟನ್ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ರೆಸಿಪಿಯೆಂಟ್ಸ್.
ಇಲ್ಲಿ ನಾನು ಹೇಳ್ತೀನಿ ಮಿಸ್ಟರ್ ಅಬ್ದುಲ್ ಅಬ್ದುಲ್ ಅನ್ನೋ ಒಬ್ರು ಫ್ರೆಂಡ್ ಇದ್ದಾರೆ, ಅವರಿಗೆ ಕಳಿಸ್ತಿದ್ದೀನಿ. SRS ಕಂಪನಿ ಅಡ್ರೆಸ್ ಲೈನ್ ಏನ್ ಹೇಳೋಣ, ತಿಲಕ್ ನಗರ್, ಅವರು ಇರೋದು ಬೆಳ್ಳಾರಿನಲ್ಲಿ, ಸ್ಟೇಟ್ ಕರ್ನಾಟಕ, ಹೋಮ್ ಫೋನ್, ಸಮ್ ನಂಬರ್ ಮತ್ತೆ ಟ್ಯಾಬ್. ಈ ರೀತಿಯಾಗಿ ಎಷ್ಟು ಜನರದ್ದು ಬೇಕೋ ಅಷ್ಟು ಜನದ ನೀವು ಟೈಪ್ ಮಾಡ್ತಾ ಹೋಗ್ಬೋದು. ಇಲ್ಲಿ ನಾನು ಹೇಳ್ತೀನಿ ನೆಕ್ಸ್ಟ್ ಮಿಸ್ಸಸ್ ಅಂತ ಒಬ್ರು ಇದ್ದಾರೆ, ರಾಧಾ, ಅವರು ಕಂಪನಿ IIMS, ಅಡ್ರೆಸ್ ಲೈನ್ ಇವರು ಎಲ್ಲಿದ್ದಾರೆ, ಓಕೆ ದಾವಣಗೆರೆಯಲ್ಲಿದ್ದಾರೆ. ಸೊ ಅಲ್ಲಿ ಯಾವ್ದಾದ್ರು ಒಂದು ಅಡ್ರೆಸ್ ತಗೊಳ್ಳೋಣ, ಲಾಯರ್ ರೋಡ್. ನಾನು ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ, ನೀವು ಅಡ್ರೆಸ್ ಲೈನ್ 1 ಅಡ್ರೆಸ್ ಲೈನ್ 2 ಕೂಡ ಹಾಕಬಹುದು. ಸಿಟಿ ದಾವಣಗೆರೆ, ಸ್ಟೇಟ್ ಕರ್ನಾಟಕ. ಸೊ ಈ ರೀತಿ ಟ್ಯಾಬ್ ನ ಪ್ರೆಸ್ ಮಾಡಿ ಎಷ್ಟು ಜನರ ಅಡ್ರೆಸ್ ನಗಳ ಕೂಡ ನೀವು ಹಾಕೊಳ್ತಾ ಹೋಗಬಹುದು. ರೈಟ್, ಎಲ್ಲ ಆದ್ಮೇಲೆ ಓಕೆ ಕೊಡಿ. ಸೇವ್ ಅಡ್ರೆಸ್ ಲಿಸ್ಟ್ ಅಂತ ಹೇಳ್ತಾರೆ, ಅಂದ್ರೆ ನೀವು ಅಡ್ರೆಸ್ ಲಿಸ್ಟ್ ನ ಸೇವ್ ಮಾಡಿ ಇಟ್ಕೋಬಹುದು. ಯಾಕಂದ್ರೆ ಫ್ಯೂಚರ್ ನಲ್ಲಿ ಮತ್ತೆ ಯಾವತ್ತಾದ್ರೂ ಬೇರೆ ಲೆಟರ್ ನ ಇವ್ರಿಗೆ ಕಳಿಸ್ಬೇಕು ಅಂದಾಗ ಯೂಸ್ ಆಗುತ್ತೆ ಅಲ್ವಾ. ನಾನಿಲ್ಲಿ ಹೇಳ್ತೀನಿ ಅಡ್ರೆಸ್ ಲಿಸ್ಟ್ 2017, ಸ್ವಲ್ಪ ಗೊತ್ತಾಗೋ ತರ ಕೊಡಿ. ಮುಂದೆ ನೀವು ಓಪನ್ ಮಾಡುವಾಗ ನಿಮ್ಗೆ ಗೊತ್ತಾಗ್ಬೇಕು ಯಾರ ಅಡ್ರೆಸ್ ಲಿಸ್ಟ್ ಯಾಕೆ ನಾವು ಸೇವ್ ಮಾಡಿಟ್ಟಿದ್ವಿ ಅನ್ನುವ ಒಂದು ಇನ್ಫಾರ್ಮೇಶನ್ ಇಲ್ಲಿಂದಾನೆ ಸಿಕ್ಬಿಡ್ಬೇಕು. ಸೇವ್ ಕೊಡಿ. ಸೊ ನೋಡಿ ಕರೆಕ್ಟ್ ಆಗಿದೆಯಾ. ಏನಾದ್ರು ಎಡಿಟ್ ಮಾಡೋಗಿದ್ರೆ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ, ಈ ಒಂದು ಬಾಕ್ಸ್ ನ ಮೇಲೆ ಡಬಲ್ ಕ್ಲಿಕ್ ಮಾಡಿ, ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ, ಏನಾದ್ರು ಎಡಿಟ್ ಮಾಡೋಂಗಿದ್ರೆ ಎಡಿಟ್ ಮಾಡಿ, ಚೇಂಜಸ್ ಮಾಡೋಂಗಿದ್ರೆ ಮಾಡ್ಬಿಟ್ಟು ಓಕೆ ಕೊಡಿ, ಎಸ್ ಅಂತ ಕೊಡಿ, ಮತ್ತೆ ಇಲ್ಲಿ ಓಕೆ ಅಂತ ಹೇಳಿ. ಸೊ ಈಗ ಕ್ರಿಯೇಟ್ ಆಗೋಯ್ತು. ಕ್ರಿಯೇಟ್ ಆದ್ಮೇಲೆ ಇಲ್ಲಿ ಬಂದು ರೈಟ್ ಯುವರ್ ಲೆಟರ್ ಅಂತ ಕ್ಲಿಕ್ ಮಾಡಿ. ಸೊ ಇದರಲ್ಲಿ ಏನ್ ಮಾಡ್ಬೇಕು, ಈ ಒಂದು ಬಾಕ್ಸ್ ನಲ್ಲಿ ಗ್ರೀಟಿಂಗ್ ಲೈನ್ ಅಂತಿದೆ, ನೀವು ಗ್ರೀಟಿಂಗ್ ಲೈನ್ ನ ಕೂಡ ಹಾಕೋಬಹುದು. ಸಪೋಸ್ ಇಲ್ಲಿ ಡಿಯರ್ ಅಂತ ನಾನು ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ, ಅದನ್ನ ಎರೇಸ್ ಮಾಡ್ತೀನಿ ನೋಡಿ. ಆ ಜಾಗದಲ್ಲಿ ಗ್ರೀಟಿಂಗ್ ಲೈನ್ ಹಾಕೋಬಹುದು. ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಡಿಯರ್ ಇದೆ, 2 ಇದೆ, ಏನ್ ಹಾಕ್ತೀರಾ ಹಾಕೊಳ್ಳಿ, ತಗೊಳ್ಳಿ, ಡಿಯರ್ ಅಂತ ತಗೊಳ್ಳಿ. ಸೊ ಮಿಸ್ಟರ್ ರ್ಯಾಂಡಲ್ ಅಂತಿದೆ, ಅಂದ್ರೆ ಈ ಜಾಗದಲ್ಲಿ ನಮ್ಮ ರೆಸಿಪಿಯೆಂಟ್ ಅವರ ಹೆಸರು ಬರುತ್ತೆ. ಓಕೆ ಬರಲ್ಲ, ಓಕೆ ಕೊಡಿ. ಸೊ ಗ್ರೀಟಿಂಗ್ ಲೈನ್ ಅಂತ ಬಂತು. ಇದೊಂಥರ ಟೆಂಪ್ಲೇಟ್ ತರ ಬಂದಿದೆ, ಈ ಜಾಗದಲ್ಲಿ ಅವ್ರ ಹೆಸರು ಬರುತ್ತೆ ನೆಕ್ಸ್ಟ್ ಟೈಮ್. ಆಯ್ತಾ, ಈಗ 2 ಹತ್ರ ಬನ್ನಿ. 2 ಹತ್ರ ಮೌಸ್ ನ ಕ್ಲಿಕ್ ಮಾಡಿ, ಇಲ್ಲಿ ಬಂದು ಅಡ್ರೆಸ್ ಬ್ಲಾಕ್ ನ ತಗೊಳ್ಳಿ. ನೋಡಿ ಈ ರೀತಿಯಾಗಿ ಅಡ್ರೆಸ್ ಬ್ಲಾಕ್ ಬರುತ್ತೆ. ಓಕೆ ಕೊಡಿ ಅಷ್ಟೇ. ನೋಡಿ ಇಲ್ಲಿ ಅಡ್ರೆಸ್ ಬ್ಲಾಕ್ ಅಂತ ಈ ರೀತಿ ಬಂದಿರಬೇಕು. ಇಷ್ಟು ಬಂದ್ಮೇಲೆ ಪ್ರಿವ್ಯೂ ಯುವರ್ ಲೆಟರ್ ಅಂತ ಹೇಳಿ, ನೋಡಿ ಈ ರೀತಿಯಾಗಿ ಕಾಣುತ್ತೆ. ಆಯ್ತಾ, ನೆಕ್ಸ್ಟ್ ಕಂಪ್ಲೀಟ್ ದ ಮರ್ಜ್ ಅಂತ ಕ್ಲಿಕ್ ಮಾಡಿ, ಇಲ್ಲಿ ಬಂದು ಎಡಿಟ್ ಇಂಡಿವಿಜುವಲ್ ಲೆಟರ್ಸ್ ಅಂತ ಕ್ಲಿಕ್ ಮಾಡಿ. ಆಲ್ ಅಂತ ಇರುತ್ತೆ, ಅಂದ್ರೆ ನೀವೆಲ್ಲರಿಗೂ ಎಡಿಟ್ ಮಾಡ್ತಿದ್ದೀರಾ ಅಂತ ಕೇಳುತ್ತೆ, ಎಸ್. ಅಥವಾ 1 to 6 ಅಂತ ಕೊಡ್ಬೋದು, ಅಂದ್ರೆ ನೀವೇನಾದ್ರೂ 10 ಜನರ ಲಿಸ್ಟ್ ನ ಟೈಪ್ ಮಾಡಿದ್ರೆ ಅದರಲ್ಲಿ ಬರೀ 1 ರಿಂದ 6 ಅಥವಾ 1 ರಿಂದ 8 ಆ ರೀತಿ ಕೊಡಬಹುದು. ನೀವು ಆಲ್ ಅಂತ ಕೊಟ್ಟು ಓಕೆ ಕೊಟ್ರೆ ಎಲ್ಲರಿಗೂ ಪ್ರಿಂಟ್ ಆಗುತ್ತೆ. ನೋಡಿ 3 ಜನರಿಗೆ ಇಲ್ಲಿ ಮರ್ಜ್ ಆಗೋಯ್ತು, ಹೊಸದಾಗಿ ಓಪನ್ ಆಗುತ್ತೆ. ಇದು ನಾನು ಟೈಪ್ ಮಾಡಿದಂತಹ ಡಾಕ್ಯುಮೆಂಟ್ ಲೆಟರ್ಸ್ 1 ಅನ್ನುವ ಡಾಕ್ಯುಮೆಂಟ್ ಓಪನ್ ಆಯ್ತು. ಇಲ್ಲಿ ಇದರಲ್ಲಿ ನಾನು ಟೈಪ್ ಅಂದ್ರೆ ನಾನೀಗ ಮರ್ಜ್ ಮಾಡಿರುವಂತಹ ಲೆಟರ್ ಗಳ ಲಿಸ್ಟ್ ಇದು. ನೋಡಿ ಫಸ್ಟ್ ರಾಮ್ ABC ಕಂಪ್ನಿ ಬ್ಯಾಂಗ್ಳೂರ್, ನೋಡಿ ಇಲ್ಲಿ ಡಿಯರ್ ರಾಮ್ ಅಂತ ಆಟೋಮೆಟಿಕ್ ಆಗಿ ಬಂತು. ಇಲ್ಲಿ ಏನ್ ಹಾಕಿದೆ ನಾನು ಗ್ರೀಟಿಂಗ್ ಲೈನ್ ಹಾಕಿದ್ದೆ ಅಲ್ವಾ. ನೋಡಿ ಇಲ್ಲಿ ಟು ಅಬ್ದುಲ್ SRS ಕಂಪ್ನಿ, ಇಲ್ಲಿ ನೋಡಿ ಡಿಯರ್ ಅಬ್ದುಲ್ ಅಂತ ಬಂತು, ಗ್ರೀಟಿಂಗ್ ಲೈನ್. ರೈಟ್, ಸೊ 3 ಜನರಿಗೆ ಲೆಟರ್ ಪ್ರಿಂಟ್ ಆಗಿದೆ. ಇದನ್ನ ನಾವೀಗ ಪ್ರಿಂಟ್ ಮಾಡಬಹುದು ಪ್ರಿಂಟರ್ ನ ಸಹಾಯದಿಂದ. ಸೊ ಪ್ರಿಂಟ್ ಮಾಡೋದು ಹೇಗೆ, ನಾರ್ಮಲ್ ಆಗಿ ಈಗ ನಾನು ಹೇಳ್ಕೊಡ್ತಾ ಇರೋ ಆಪ್ಷನ್ ಪ್ರಿಂಟ್ ಮಾಡೋದು. ಇದು ನೀವು ಲೆಟರ್ಸ್ ನ ಪ್ರಿಂಟ್ ಮಾಡಿ, ಡಾಕ್ಯುಮೆಂಟ್ಸ್ ಪ್ರಿಂಟ್ ಮಾಡಿ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಹೇಗೆ ಅಂದ್ರೆ ಕೀಬೋರ್ಡ್ ಇಂದ ಕಂಟ್ರೋಲ್ P ನ ಪ್ರೆಸ್ ಮಾಡಿ, ಕಂಟ್ರೋಲ್ P ನ ಪ್ರೆಸ್ ಮಾಡಿದ್ರೆ ಈ ರೀತಿಯಾದಂತ ವಿಂಡೋ ಓಪನ್ ಆಗುತ್ತೆ. ಇದು 2007 ಅಲ್ಲಿ ಸ್ವಲ್ಪ ಚೇಂಜ್ ಇರುತ್ತೆ, ಇದು 2010 ಅಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ, ಸ್ವಲ್ಪ ಚೇಂಜಸ್ ಕಾಣುತ್ತೆ. 2007 ತಗೊಂಡ್ರೆ ಒಂದು ವಿಂಡೋ ಬರುತ್ತೆ ನಿಮಗೆ. ಎಷ್ಟು ಕಾಪೀಸ್ ಬೇಕು ಅಂತ ಹೇಳಿ, ನಿಮ್ಮ ಪೇಜ್ ನಲ್ಲಿ ನಿಮ್ಮ ಡಾಕ್ಯುಮೆಂಟ್ ಅಲ್ಲಿ 3 ಪೇಜ್ ಇದೆ ಅಲ್ವಾ, 3 ಪೇಜ್ ಎಷ್ಟೆಷ್ಟು ಕಾಪಿ ಬೇಕು ಅನ್ನೋದನ್ನ ಹೇಳಿ. ಇಲ್ಲಿ 2 ಅಂತ ಕೊಟ್ರೆ ಪ್ರತಿಯೊಂದು ಪೇಜು 2 ಕಾಪಿ ಬರುತ್ತೆ. ಆಯ್ತಾ, ಇಲ್ಲಿ ಬಂದು ನೀವು ಪ್ರಿಂಟರ್ ನ ಸೆಲೆಕ್ಟ್ ಮಾಡಿ. ಪ್ರಿಂಟರ್ ಅನ್ನುವ ಜಾಗದಲ್ಲಿ ಈಗ ನಿಮ್ಮ ಕಂಪ್ಯೂಟರ್ಗೆ ನೀವು 2-3 ಪ್ರಿಂಟರ್ಸ್ ನ ಕನೆಕ್ಟ್ ಮಾಡಿದ್ರೆ ಯಾವ ಪ್ರಿಂಟರ್ ಇಂದ ಪ್ರಿಂಟ್ ಆಗಬೇಕು ಅನ್ನೋದನ್ನ ನೀವು ಇಲ್ಲಿ ಚೂಸ್ ಮಾಡಿ. ಅಂಡ್ ಇಲ್ಲಿ ಬಂದು ಹೇಳಿ 10 ಪೇಜ್ ನೀವು ಟೈಪ್ ಮಾಡಿದ್ರಿ ಅನ್ಕೊಳ್ಳಿ, ಎಷ್ಟು ಪೇಜ್ ಪ್ರಿಂಟ್ ಆಗಬೇಕು ಅನ್ನೋದನ್ನ ನೀವು ಇಲ್ಲಿ ಹೇಳಬೇಕು. ಸಪೋಸ್ 1-5 ಅಂತ ಕೊಟ್ರೆ 1 ರಿಂದ 5 ಪೇಜಸ್ ಪ್ರಿಂಟ್ ಆಗುತ್ತೆ. ಅಥವಾ 2-6 ಅಂತ ಕೊಟ್ರೆ 2 ರಿಂದ 6 ಪೇಜಸ್ ವರೆಗೂ ಪ್ರಿಂಟ್ ಆಗುತ್ತೆ. ಅಥವಾ ನೀವು ಇಲ್ಲಿ ಕೊಡಬಹುದು
2,3,8 ಅಂತ. ಅಂದ್ರೆ ಸೆಕೆಂಡ್ ಪೇಜ್, ಥರ್ಡ್ ಪೇಜ್, 8th ಪೇಜ್ ಪ್ರಿಂಟ್ ಆಗುತ್ತೆ. ಅಥವಾ ಎಲ್ಲಾ ಪೇಜು ಪ್ರಿಂಟ್ ಆಗ್ಬೇಕಂದ್ರೆ ಇದನ್ನ ಖಾಲಿ ಬಿಟ್ಬಿಡಿ. ಆಗ ಇಲ್ಲಿ ಬೈ ಡಿಫಾಲ್ಟ್ ತಗೊಂಡ್ಬಿಡುತ್ತೆ ಪ್ರಿಂಟ್ ಆಲ್ ಪೇಜಸ್ ಅಂತ. ಇಲ್ಲಿ ಯಾವ ಸೈಜ್ ಬೇಕೋ ಆ ಸೈಜ್ ನ ಚೂಸ್ ಮಾಡಿ. ಎಲ್ಲ ಮಾಡಾದ್ಮೇಲೆ ಪ್ರಿಂಟ್ ಅನ್ನುವ ಒಂದು ಐಕಾನ್ ಇದೆ, ಇದನ್ನ ಕ್ಲಿಕ್ ಮಾಡಿ. ಸೊ ಪ್ರಿಂಟ್ ಗೆ ಹೊಟ್ಟೋಗುತ್ತೆ. ನಾನು ಇಲ್ಲಿ ಪ್ರಿಂಟ್ ಮಾಡೋಕ್ ಸಾಧ್ಯ ಇಲ್ಲ, ಯಾಕೆಂದ್ರೆ ನನ್ನ ಹತ್ರ ಪ್ರಿಂಟರ್ ಕನೆಕ್ಷನ್ ಇಲ್ಲ. ರೈಟ್. ಸೊ ಈ ರೀತಿಯಾಗಿ ನೀವು ಮೇಲ್ ಮರ್ಜ್ ನ ಮಾಡಬಹುದು. ಐ ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ ಅನ್ಕೊಳ್ತಾ ಇದೀನಿ. 1 ಸೆಕೆಂಡ್, ನಾನು ಈ ಡಾಕ್ಯುಮೆಂಟ್ ನ ಇನ್ನೂ ಸೇವ್ ಮಾಡಿಲ್ಲ ಅಲ್ವಾ. ಇಲ್ಲಿ ನೋಡಿ ಡಾಕ್ಯುಮೆಂಟ್ 2 ಅಂತ ತೋರಿಸಿದೆ. ಸೊ ಸೇವ್ ಮಾಡುವ ಟೆಕ್ನಿಕ್ಸ್ ನ ನಾನೀಗ ಹೇಳ್ಕೊಡ್ತೀನಿ ನಿಮಗೆ. ಸೊ ಈ ರೀತಿ ನೀವು ಒಂದು ಡಾಕ್ಯುಮೆಂಟ್ ನ ಟೈಪ್ ಮಾಡಿದೀರಾ, ಅದನ್ನ ಇನ್ನೂ ಸೇವೇ ಮಾಡಿಲ್ಲ. ಹೇಗೆ ಸೇವ್ ಮಾಡ್ಬೇಕು ಅಂದ್ರೆ ಕೀಬೋರ್ಡ್ ಇಂದ Ctrl+S ಅನ್ನೋದನ್ನ ಕ್ಲಿಕ್ ಮಾಡಿ, ಪ್ರೆಸ್ ಮಾಡಿ, ಸಾರಿ, Ctrl+S ಪ್ರೆಸ್ ಮಾಡಿದ್ರೆ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ, ಸೇವ್ ಆಸ್ ವಿಂಡೋ. ಈ ಲೆಫ್ಟ್ ಸೈಡ್ ನಲ್ಲಿ ಒಂದು ಪೇನ್ ಇರುತ್ತೆ, ಇದರಿಂದ ನೀವು ಚೂಸ್ ಮಾಡಬೇಕು ನಿಮ್ಮ ಕಂಪ್ಯೂಟರ್ ನ ಯಾವ ಡ್ರೈವ್ ನಲ್ಲಿ ನೀವು ಸೇವ್ ಮಾಡ್ತಿದ್ದೀರಾ ಅಂತ. ಡಾಕ್ಯುಮೆಂಟ್ಸ್ ನಲ್ಲಿ ಸೇವ್ ಮಾಡ್ತಿದ್ದೀರಾ, ಓಕೆ, ಅಥವಾ ಎಲ್ಲಿ ಸೇವ್ ಮಾಡ್ತಿದ್ದೀರಾ, ಡೌನ್ಲೋಡ್ಸ್ ನಲ್ಲಿ ಸೇವ್ ಮಾಡ್ತಿದ್ದೀರಾ, ಅಥವಾ ಡಿ ಡ್ರೈವ್, ಎಫ್ ಡ್ರೈವ್, ಜೆ ಡ್ರೈವ್, ಯಾವ ಒಂದು ಡ್ರೈವ್ ನಲ್ಲಿ ಸೇವ್ ಮಾಡ್ತೀರಾ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ರೈಟ್. ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಬಂದು ಫೈಲ್ಗೆ ಒಂದು ನೇಮ್ ಕೊಡಿ. ನಾನಿಲ್ಲಿ ಹೇಳ್ತೀನಿ ಲೆಟರ್ಸ್ ಅಂತ. ಸೊ ಮೀನಿಂಗ್ ಫುಲ್ ಆಗಿ ಕೊಡಿ ಯಾವಾಗ್ಲೂ ನೇಮ್ ನ. ಕೊಟ್ಟು ಸೇವ್ ಅಂತ ಕ್ಲಿಕ್ ಮಾಡಬೇಕು. ಬಟ್ ಅದಕ್ಕಿಂತ ಮುಂಚೆ ನಾನು ಇನ್ನೊಂದು ಟೆಕ್ನಿಕ್ ನ ಹೇಳ್ಕೊಡ್ತಿದ್ದೀನಿ. ನೀವು ಪಾಸ್ವರ್ಡ್ ನ ಕೂಡ ಕೊಡಬಹುದು. ಫ್ಯೂಚರ್ ಅಲ್ಲಿ ಈ ಡಾಕ್ಯುಮೆಂಟ್ ನ ಯಾರು ಓಪನ್ ಮಾಡಬಾರ್ದು, ಸೀಕ್ರೆಟ್ ಆಗಿ ಇಡಬೇಕು ಅಂದ್ರೆ ನೀವು ಪಾಸ್ವರ್ಡ್ ನ ಕೊಟ್ಟು ಸೇವ್ ಮಾಡಬಹುದು. ಆಗ ಪಾಸ್ವರ್ಡ್ ಕೊಟ್ಟಾಗ ಮಾತ್ರ ಅದು ಓಪನ್ ಆಗುತ್ತೆ. ಓಕೆ, ನಾನು ಇಲ್ಲಿ ಎಲ್ಲಿ ಸೇವ್ ಮಾಡ್ತಿದ್ದೀನಿ, ಎಫ್ ಡ್ರೈವ್ ಅಲ್ಲಿ ಲೆಟರ್ಸ್ ಅನ್ನುವ ಒಂದು ಹೆಸರಿಂದ ಅಲ್ವಾ. ಓಕೆ, ಎಫ್ ಡ್ರೈವ್ ಬೇಡ, ನಾನು ಜೆ ಡ್ರೈವ್ ತಗೊಳ್ತೀನಿ. ಯಾವ್ದಾದ್ರು ತಗೋಬಹುದು, ನಿಮ್ ಇಷ್ಟ ಅದು. ಟೂಲ್ಸ್ ಅಲ್ಲಿ ಹೋಗ್ತೀನಿ. ಟೂಲ್ಸ್ ಅಲ್ಲಿ ಜನರಲ್ ಆಪ್ಷನ್ಸ್ ಅಂತ ಇರುತ್ತೆ, ಇದನ್ನ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿ ಪಾಸ್ವರ್ಡ್ ಟು ಓಪನ್ ಅಂತ ಇದೆ, ಇಲ್ಲಿ ಕೊಡಿ. ನಾನು ಸಿಂಪಲ್ ಆಗಿ ಕೊಡ್ತೀನಿ, ABC ಅಂತ ಕೊಟ್ಟೆ. ನೀವು ಕಾಂಪ್ಲೆಕ್ಸ್ ಆಗಿ ಕೊಡಬಹುದು. ಕೊಟ್ಟು ಓಕೆ ಕೊಡಿ. ಮತ್ತೊಂದ್ಸರಿ ಕೇಳುತ್ತೆ ರೀ ಎಂಟರ್ ಅಂತ, ಇನ್ನೊಂದ್ಸರಿ ಕೊಡ್ತೀನಿ ABC, ಓಕೆ ಕೊಡಿ, ಸೇವ್ ಅಂತ ಕೊಡಿ. ಸೊ ಈಗ ನನ್ನ ಒಂದು ಲೆಟರ್ಸ್ ಅನ್ನುವ ಫೈಲ್ ಪಾಸ್ವರ್ಡ್ ಜೊತೆ ಸೇವ್ ಆಯ್ತು. ಪಾಸ್ವರ್ಡ್ ಕೊಡೋದು ಬಿಡೋದು ನಿಮ್ ಇಷ್ಟ. ಜನರಲ್ ಆಪ್ಷನ್ಸ್ ತಗೊಂಡಿಲ್ಲ ಅಂದ್ರೆ ಪಾಸ್ವರ್ಡ್ ಸೆಟ್ ಆಗಲ್ಲ. ಬಟ್ ಸೇವ್ ಮಾಡೋ ಪ್ರೊಸೀಜರ್ ಇದೇ ತರ. ಓಕೆ, ಸೊ ನೋಡೋಣ. ಜೆ ಡ್ರೈವ್ ಹೋಗಿದೀನಿ ನೋಡಿ, ಜೆ ಡ್ರೈವ್ ಅಲ್ಲಿ ಇಲ್ಲಿದೆ ಲೆಟರ್ಸ್ ಅಂತ. ಈ ರೀತಿಯಾಗಿ ನೀವು ಒಂದು ಫೋಲ್ಡರ್ ನಲ್ಲಿ ಡಾಕ್ಯುಮೆಂಟ್ ನ ಸೇವ್ ಮಾಡಿ ಇಡಬಹುದು. ಇದನ್ನ ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡಿದ್ರೆ ನೋಡಿ, ಸೊ ಇದು ಪ್ರೀವಿಯಸ್ ಫೈಲ್ ಅಲ್ವಾ, ಇದನ್ನು ಕ್ಲೋಸ್ ಮಾಡ್ಬಿಡ್ತೀನಿ. ಓಕೆ, ಈಗ ನಾನು ಇದನ್ನ ಓಪನ್ ಮಾಡ್ತಿದ್ದೀನಿ. ಸೊ ನೋಡಿ ಇಲ್ಲಿ ಕೇಳ್ತಾ ಇದೆ ನನಗೆ ಪಾಸ್ವರ್ಡ್ ಎಂಟರ್ ಮಾಡಿ ಅಂತ. ರೈಟ್. ಎಂಟರ್ ಪಾಸ್ವರ್ಡ್ ಟು ಓಪನ್ ಫೈಲ್. ಈಗ ನಾನು ಪಾಸ್ವರ್ಡ್ ನ ಹಾಕಿದ್ರೆ ಮಾತ್ರ ಇದು ಓಪನ್ ಆಗುತ್ತೆ. ಓಪನ್ ಆಯ್ತಾ? ಈ ರೀತಿಯಾಗಿ ನೀವು ಪಾಸ್ವರ್ಡ್ ನ ಕೂಡ ನಿಮ್ಮ ಡಾಕ್ಯುಮೆಂಟ್ ಗೆ ಸೆಟ್ ಮಾಡಿ ಇಡಬಹುದು. ಸೊ ಇಲ್ಲಿ ನಾನು ಇವತ್ತಿನ ಕ್ಲಾಸ್ ನಲ್ಲಿ ಕಂಪ್ಲೀಟ್ ಆಗಿ MS ವರ್ಡ್ ನ ಹೇಳ್ಕೊಟ್ಟಿದ್ದೀನಿ. ಅಂದ್ರೆ ನಾನೇನ್ ಹೇಳಿದೀನಿ, ತುಂಬಾ ಇಂಪಾರ್ಟೆಂಟ್ ಆದಂತ ವಿಷಯಗಳನ್ನ ಹೇಳ್ಕೊಟ್ಟಿದ್ದೀನಿ. ನೀವು MS ವರ್ಡ್ ನಲ್ಲಿ ಕಲಿಲೇಬೇಕಾದಂತ ವಿಷಯಗಳು. ಸೊ ನಿಮ್ಮ ಇನ್ನ ಏನಾದ್ರೂ ಡೌಟ್ಸ್ ಇದ್ರೆ ಪ್ಲೀಸ್ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ ಹೇಳಿ. ನಾನು ಆ ವಿಷಯನ ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಅದಕ್ಕೆ ಮತ್ತೊಂದು ಹೊಸ ವಿಡಿಯೋ ಮಾಡ್ತೀನಿ. ಕಾಮೆಂಟ್ ನಲ್ಲಿರುವ ಎಲ್ಲಾ ವಿಷಯಗಳಿಗೂ ನಾನು ಸಪರೇಟ್ ವಿಡಿಯೋ ಮಾಡ್ತೀನಿ. ಕೇವಲ ಈಗ MS ವರ್ಡ್ ನಲ್ಲಿ ಟಾಪಿಕ್ ಗೆ ಮಾತ್ರ ಕಾಮೆಂಟ್ ಮಾಡಿ, ಬೇರೆ ವಿಷಯಕ್ಕೆ ಕಾಮೆಂಟ್ ಮಾಡಬೇಡಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಂಡ್ ಹೋಗ್ಬೇಡಿ ಒಂದ್ ವಿಷಯ, ಇಲ್ಲಿರುವಂತ ಶಾರ್ಟ್ ಕಟ್ ಕೀಸ್ ನ ಪ್ಲೀಸ್ ನೋಟ್ ಡೌನ್ ಮಾಡ್ಕೊಳ್ಳಿ. ನಾನು ಇಲ್ಲಿ MS ವರ್ಡ್ ಗೆ ರಿಲೇಟೆಡ್ ಆದಂತ ಶಾರ್ಟ್ ಕಟ್ ಕೀಸ್ ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಪ್ಲೀಸ್ ಇದು ತುಂಬಾ ಇಂಪಾರ್ಟೆಂಟ್, ನಿಮ್ಗೆ ಎಕ್ಸಾಮ್ ಅಲ್ಲಿ ಬೇಕಾಗುತ್ತೆ, ಕೇಳ್ತಾರೆ, ಇದರಿಂದ ನಿಮ್ಮ ಕೆಲಸಗಳು ಫಾಸ್ಟ್ ಆಗುತ್ತೆ. ಪ್ಲೀಸ್ ಇದನ್ನ ನೋಟ್ ಡೌನ್ ಮಾಡಿ. ವಿಡಿಯೋನ ಪಾಸ್ ಮಾಡ್ತಾ ಬರ್ಕೊಳ್ತಾ ಹೋಗಿ, ನಾನು ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ. ರೈಟ್, ನಾನು ಸ್ಕ್ರೋಲ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ನೀವು ಪಾಸ್ ಮಾಡ್ತಾ ಬರ್ಕೊಳ್ತಾ ಹೋಗಿ. ಓಕೆ, ಸೊ ಇಷ್ಟು ಶಾರ್ಟ್ ಕಟ್ ಕೀಸ್ಗಳು ನೀವು ತಿಳ್ಕೊಳ್ಳೇಬೇಕಾಗಿತ್ತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಹೊಸ ವಿಷಯಗಳು ನಿಮಗೆ ಸಿಗ್ತಾ ಇರುತ್ತೆ.